Boleh Syarif. ಮಾಘ ಮಾಸದ ಭಾರತ ಪೂರ್ಣಿಮೆಯಂದು ಇವತ್ತು ಶ್ರೀ ಹರಿಹರೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಎಂಬುವಂಥದ್ದು ಶ್ರೀ ಕ್ಷೇತ್ರ ಹರಿಹರದಲ್ಲಿ ಜರುಗುವಂಥದ್ದಾಗಿದೆ. ಸರಿಯಾದ ಸಮಯ 10:55ಕ್ಕೆ ಸ್ವಾಮಿಯನ್ನು ಬ್ರಹ್ಮರಥೋತ್ಸವದ ಮೇಲೆ ವಿಜೃಂಭಣೆಯನ್ನು ಮಾಡಿಸಿ ಅವರನ್ನು ಅಲಂಕಾರವನ್ನು ಕೂಡ ಭೂಷಣೆಯಿಂದ ಮಾಡಿಕೊಂಡು ಸಕಲ ವೇದ ಘೋಷಗಳೊಂದಿಗೆ ಸ್ವಾಮಿಯನ್ನು ಕೂಡ ನಾವು ಈ ಒಂದು ರಥದಲ್ಲಿ ನಾವು ಕೂರಿಸಿಕೊಂಡು ಸ್ವಾಮಿಯನ್ನು ನಾನು ಒಂದು ದಿವಸ ನಾವು ಈ ಒಂದು ಬ್ರಹ್ಮರಥೋತ್ಸವದಲ್ಲಿ ತೆರಳುವಂಥದ್ದಾಗಿದ್ದೇವೆ. ಹಾಗೆ ಎಲ್ಲ ಲೋಕೋತ್ತರವಾಗಿ ಎಲ್ಲ ರೀತಿಯಾಗಿದ್ದಂತಹ ಮಂಗಳ ಆಗಲಿ ಎಂಬುದನ್ನು ಕೂಡ ನಾವು ಇವತ್ತು ದಿವಸ ಸ್ವಾಮಿಯನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥದ್ದಾಗಿದ್ದೇವೆ. ಲೋಕ ಸಮಸ್ತ ಎಲ್ಲರಿಗೂ ಕೂಡ ಮಂಗಳವಾಗಲಿ. ಪಾರ್ವತಿ
ನಿಮ್ಮ ಮತ್ತು ನಿಮ್ಮ ಕುಟುಂಬದ ರಕ್ಷಣೆ ಮಾಡಿ. ನಿಮ್ಮ ಕುಟುಂಬದ ಮಕ್ಕಳ ಗೋವಿಂದ ಗೋವಿಂದ. ನಾವು ಜಾಗೃತೆ ಆಗಿ ತರಗಳ್ಳರಿಂದ ಮೊಬೈಲ್ ಗಳ್ಳರಿಂದ ತಮ್ಮ ಮೊಬೈಲ್ ಮತ್ತು ಬಂಗಾರದ ಆಭರಣಗಳನ್ನು ಕಾರಿನ ಹಿಂಭಾಗ. ದಾವಣಗೆರೆ ಜಿಲ್ಲೆಯ ಮಧ್ಯ ಕರ್ನಾಟಕ ಹರಿಹರದಲ್ಲಿ ನಾವಿದ್ದೀವಿ. ಇವತ್ತು ಭಾಳ ವಿಶೇಷ ಭರತ ಹುಣ್ಣಿಮೆ ಅಂತ ಕರ್ನಾಟಕ ರಾಜ್ಯದ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಹಬ್ಬ ಹರಿದಿನ. ಆದರೆ ಈ ಮಧ್ಯ ಕರ್ನಾಟಕದ ಹರಿಹರದ ಹೃದಯ ಭಾಗದಲ್ಲಿರುವಂಥ ತುಂಗಭದ್ರಾ ನದಿಯ ತೀರದಲ್ಲಿರುವಂಥ ಹರಿಹರೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಈಗಾಗಲೇ ಜರುಗಿದೆ. ಹರಿಹರ ದೇವಸ್ಥಾನಕ್ಕೆ ಅಂದರೆ ಹರಿಹರೇಶ್ವರ ರಥೋತ್ಸವಕ್ಕೆ ಆಗಮಿಸಿರುವಂಥ ಸದ್ಭಕ್ತರು ಈ ರಥೋತ್ಸವ ಕುರಿತು ಮಾತಾಡ್ತಿದ್ದಾರೆ. ನಾವೆಲ್ಲ ವೀಕ್ಷಿಸೋಣ. ಹರಿಹರ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಈ ಕ್ಷೇತ್ರಾಧಿಪತಿ ಹರಿಹರೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವದ ಶುಭಾಶಯಗಳು. ಈ ಸಂದರ್ಭದಲ್ಲಿ ಬೊಂಗಾಳೆ ಫ್ಯಾಮಿಲಿ ಮತ್ತು ಕಾಳಪ್ಪ ಬೊಂಗಾಳೆ ಫ್ಯಾಮಿಲಿ ಎಲ್ಲ ವತಿಯಿಂದ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಆ ಭಗವಂತ ಸಕಾಲದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ. ಮತ್ತು ಊರು, ಜಿಲ್ಲೆ, ರಾಜ್ಯ, ದೇಶ ಇವೆಲ್ಲ ಸುರಕ್ಷಿತವಾಗಿ ಸುಭಿಕ್ಷವಾಗಿ ಇರಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಸರ್ವೋ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಆ ಭಗವಂತನಲ್ಲಿ ಮತ್ತೊಮ್ಮೆ ಹರಿಹರ ಜನತೆ, ಹರಿಹರ ತಾಲೂಕಿನ ಜನತೆ ಸುರಕ್ಷಿತವಾಗಿ ಸುಭಿಕ್ಷವಾಗಿ ಇರಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹರಿಹರೇಶ್ವರನ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಾನು ವಂದನೆಗಳು. ಈ ದಿನ ಹರಿಹರಕ್ಕೆ ಒಂದು ಮಹಾ ಸುದಿನ. ಹರಿಹರೇಶ್ವರ ಸ್ವಾಮಿಯ ರಥೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಏರ್ಪಟ್ಟಿದೆ. ಬೃಹತ್ ಸಂಖ್ಯೆಯಲ್ಲಿ ಜನತೆ ಆಗಮಿಸಿದ್ದಾರೆ. ಇದನ್ನು ನೋಡಿದರೆ ಭಾಳ ಪವಿತ್ರವಾಗಿರ್ತಕ್ಕಂಥ ಸ್ಥಳ ತುಂಗಭದ್ರಾ ಮಂತ್ರಾಲಯ ದೇವಸ್ಥಾನ, ಹರಿಹರೇಶ್ವರ, ಹೀಗೆ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಒಳ್ಳೆಯ ಹೆಸರನ್ನು ಪಡೆದಿರ್ತಕ್ಕಂಥ ಈ ಸ್ಥಳಕ್ಕೆ ಅಸಂಖ್ಯಾತ ಭಕ್ತರು ಎಲ್ಲ ಸ್ಥಳಗಳಿಂದ ಆಗಮಿಸಿದ್ದಾರೆ. ಇವತ್ತಿನ ದಿವಸ ಎಲ್ಲರಿಗೂ ಆ ಪರಮಾತ್ಮನ ಆಶೀರ್ವಾದ ಇರಲಿ, ಮಳೆ ಬೆಳೆ ಸಕಾಲದಲ್ಲಿ ಉಂಟು ಮಾಡಲಿ, ಸರ್ವರೂ ಚೆನ್ನಾಗಿರಲಿ ಅಂತೇಳಿ ಆಶಿಸ್ತಾ ನನ್ನ ಅನಂತ ಶುಭಾಶಯಗಳು ಮತ್ತು ಧನ್ಯವಾದಗಳು. ಸಮಸ್ತ ಹರಿಹರ ಜನತೆಗೂ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಜನತೆಗೂ ಬೊಂಗಾಡೆ ಮನೆತನದ ವತಿಯಿಂದ ಹರಿಹರ ಕ್ಷೇತ್ರ ಪಾಲಕ ಶ್ರೀ ಹರಿಹರೇಶ್ವರ ಬ್ರಹ್ಮರಥೋತ್ಸವದ ಶುಭಾಶಯಗಳು. ಹರಿಹರದ ಮಹಾಜನತೆಗೆ ಶ್ರೀ ಹರಿಹರೇಶ್ವರ ಬ್ರಹ್ಮರಥೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಸಮಯದಲ್ಲಿ ದೇವರು ಸುಖ ಶಾಂತಿ ನೆಮ್ಮದಿ ಆಯುರ ಆರೋಗ್ಯ ಕೊಟ್ಟು
ಎಲ್ಲರೂ ನೆಮ್ಮದಿಯಿಂದ ಇರಲಿ. ಹರ ಹರ ಮಹಾದೇವ್, ಗೋವಿಂದ ಗೋವಿಂದ. ಹರಿಹರದ ಜನತೆಗೆ ಬ್ರಹ್ಮರಥೋತ್ಸವದ ಶುಭಾಶಯಗಳು. ದೇವರು ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯುಷ್ಯು ಎಲ್ಲ ಈ ವರ್ಷ ನೀಡಲಿ. ಎಲ್ಲ ವಂದನೆಗಳು. ಹರಿಹರ ಸಮಸ್ತ ಜನತೆಗೆ ಹರಿಹರೇಶ್ವರ ಬ್ರಹ್ಮರಥೋತ್ಸವದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದು. ಥ್ಯಾಂಕ್ ಯು. ಹರಿಹರ ಜನತೆಗೆ ಬ್ರಹ್ಮರಥೋತ್ಸವದ ಶುಭಾಶಯಗಳು. ಬ್ರಹ್ಮರಥೋತ್ಸವ ಶುಭಾಶಯಗಳು. ಹರಿಹರೇಶ್ವರ ಬ್ರಹ್ಮರಥೋತ್ಸವದ ಶುಭಾಶಯಗಳು. ಹರಿಹರೇಶ್ವರ ಜಾತ್ರೋತ್ಸವದ ಪ್ರಯುಕ್ತ ಬಂದಂಥ ಭಕ್ತರಿಗೆ ಮಜ್ಜಿಗೆ ಸೇವೆಯನ್ನು, ಜ್ಯೂಸ್ ಸೇವೆಯನ್ನು, ಶರ್ಬತ್ ಸೇವೆಯನ್ನು ಇಲ್ಲಿನ ಅನೇಕ ಸಂಘಟನೆಗಳು ನಡೆಸ್ತಾ ಬಂದಿದ್ದಾರೆ. ಬನ್ನಿ ನೋಡೋಣ. ಹರಿಹರೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಮೂರ್ಕಲ್ ಮನೆತನದವರು ಮಜ್ಜಿಗೆ ಸೇವೆಯನ್ನು ಕಳೆದ 2 ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ. ಸಂಕ್ರಾಂತಿ ಆದ ತಕ್ಷಣ ಬಿಸಿಲಿನ ಬೇಗೆ ಸಹಿಸಿಕೊಳ್ಳುವಂಥ ಸದ್ಭಕ್ತರಿಗೆ ಈ ಮಜ್ಜಿಗೆಯ ಸೇವೆ ಸಲ್ಲಿಸುವ ಮೂಲಕ ಅವರ ದೇಹವನ್ನು, ಮನಸ್ಸನ್ನು ತಣಿಸುವಂಥ ಕೆಲಸ ಮಾಡ್ತಿದ್ರೆ. ಬನ್ನಿ ಅವರನ್ನು ಕೇಳೋಣ. ಮಜ್ಜಿಗೆ ವಿತರಣೆಯನ್ನು ಹೋದ ವರ್ಷದಿಂದ ನಾವು ಶುರು ಮಾಡ್ತಾಯಿದ್ದೀವಿ. ಹರಿಹರೇಶ್ವರನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಅಷ್ಟೆಲ್ಲ ಸರ್ವ ಜನ ಅಂದರೆ ಸರ್ವ ಹಿತದೃಷ್ಟಿಯಿಂದ, ಅಂದರೆ ಬರೀ ನಾವು ಸೇವೆ ಸಲ್ಲಿಸೋದು ನಮ್ಮ ಹಿತಾಸಕ್ತಿ ಒಂದೇ ಅಲ್ಲ, ಲೋಕ ಕಲ್ಯಾಣಾರ್ಥ ಹರಿಹರೇಶ್ವರ ಕೃಪೆ ಸರ್ವ ಜನರ ಮೇಲೂ ಕೃಪಾ ಕಟಾಕ್ಷ ಬೀಳಲಿ ಅಂತ ನಾವು ಕೇಳಿಕೊಳ್ಳುತ್ತಾ ಈ ಒಂದು ಸೇವೆಯನ್ನು ನಾವು ಮುಂದೆ ಬರುವ ದಿನಗಳನ್ನು ಇನ್ನೂ ಹೆಚ್ಚು ಮಟ್ಟಿಗೆ ನಡೆಸೋಣ ಅಂತ ಒಂದು ಹರಿಹರೇಶ್ವರ ಆಶೀರ್ವಾದ ಕೇಳೋಕ್ಕೆ ಇಷ್ಟಪಡ್ತೇವೆ. ನಮಸ್ಕಾರ. ಹರಿಹರೇಶ್ವರ ಬ್ರಹ್ಮರಥೋತ್ಸವ ಇರೋದ್ರಿಂದ ಇವತ್ತಿನ ನಮ್ಮ ಮೂರ್ಕಲ್ ಮಂಥನದಿಂದ ಮಜ್ಜಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಇದು 2ನೇ ವರ್ಷ. ಈ ಮಜ್ಜಿಗೆ ವಿತರಣೆ ಮಾಡೋದ್ರಿಂದ ಬಿಸಿಲಿದ್ರಿಂದ ಜನ ತಂಪಾಗಿ ಇದಾಗಲಿ ಅಂತಂದೇಳಿ ಮಜ್ಜಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ಹರಿಹರೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸರ್ವಜನೋ ಸುಖಿನೋ ಭವಂತ. ತಾವು ಕಳೆದ 2 ವರ್ಷಗಳಿಂದ ಇಲ್ಲಿ ಮಜ್ಜಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆ ಮಜ್ಜಿಗೆ ಸೇವೆ ಸಲ್ಲಿಸೋದ್ರಿಂದ ಭಗವಂತ ನಮ್ಗೆ ಒಳ್ಳೆಯದನ್ನು ಮಾಡ್ತಾನಂತ. ತೇರು ಎಳೆಯುವ ಸಂದರ್ಭದಲ್ಲಿ ಬಾಳೆಹಣ್ಣನ್ನು ಎಸಿತಾರೆ ತೇರಿಗೆ. ಆ ಬಾಳೆಹಣ್ಣನ್ನು ತೇರಿಗೆ ಯಾಕೆ ಎಸಬೇಕು? ಅದು ನಾವು ಯಾವಾಗಲೂ ಸಂಪ್ರದಾಯದಿಂದ ಮಾಡ್ಕೊಂಡು ಬಂದಿದ್ದೀವಿ. ತೇರು ಮತ್ತು ಬಾಳೆಹಣ್ಣು, ಉತ್ತತ್ತಿ ಇದು ದೇವರಿಗೆ ಎಸಿತಾರೆ. ಅದು ನಮಗೇನೋ ಒಂಥರ ಒಳ್ಳೇದಾಗಲಿ ಅಂತಂದೇಳಿ ಇದು ಮಾಡ್ತಾಯಿದ್ದೆ. ಸಂತೋಷ. ನಡೆದು ಬಂದ ಸಂಪ್ರದಾಯ ಬಗ್ಗೆ ತಾವು ಹೇಳಿದ್ರು. ಬಾಳೆಹಣ್ಣು ಅಂದ್ರೆ ಬಾಳು ಅಂದ್ರೆ ಬದುಕು, ಹಣ್ಣು ಅಂದ್ರೆ ಮೋಕ್ಷ. ಮುಪ್ಪಾದ ನಂತರ ನಿನ್ನ ಪಾದಕ್ಕೆ ಸೇರಿಸಿಕೋ, ನಿನ್ನ ಕಳಸಕ್ಕೆ ನನ್ನ ಸೇವೆ ಸಲ್ಲಿಸಲಿ ಅಂತೇಳಿ ಈ ಬಾಳುವೆ ಹಣ್ಣನ್ನು ಅಲ್ಲಿ ಸಲ್ಲಿಸ್ತಾರೆ. ಹಾಗಾಗಿ ಹಿರಿಯರು ಹೇಳಿಕೊಂಡಂಥ ಸಂಪ್ರದಾಯನೂ ತಮ್ಮಲ್ಲಿ ಮೂಡಿ ಬಂತು. ಈ ಹಬ್ಬ ಹರಿದಿನಗಳಲ್ಲಿ ತನ್ನದೇ ಆದ ಒಂದು ವಿಶಿಷ್ಟತೆಯನ್ನು ನಾವು ಕಾಣಬಹುದು. ದೇವಸ್ಥಾನಕ್ಕೆ ಬಾಳೆಹಣ್ಣನ್ನು ಯಾಕೆ ಎಸಬೇಕು ಅಂಥೇಳಿ ಆ ವಿಷಯ ಮಾತಾಡಿದ್ವಿ. ದೇವಸ್ಥಾನದ 4 ಗಾಲಿಗಳಿಗೆ, ಅಂದರೆ ಕಲ್ಲಿನ ಗಾಲಿಗಳಿಗೆ ತೆಂಗಿನಕಾಯಿಯನ್ನು ಹೊಡಿತಾರೆ. ಯಾಕೆ? ತೆಂಗಿನಕಾಯಿ ಅದು ಹರಿಹರೇಶ್ವರ ತೇರು ಇರೋದ್ರಿಂದ ನಾವು ತೆಂಗಿನಕಾಯಿ ಹೊಡಿತೀವಿ. ಯಾವಾಗಲೂ ದೇವಸ್ಥಾನಕ್ಕೆ ಮಾಡಿಸ್ತೀವಿ ಮಂಗಳಾರತಿ ಅಂತ. ಇದು ವರ್ಷಕ್ಕೊಂದ್ಸಲ ಆಗುತ್ತಲ್ಲ, ಹಾಗಾಗಿ ನಾವು ತೇರಿಗೋಸ್ಕರ ಕಾಯಿ ಹೊಡಿತೀವಿ ಅಂತ ಅಂದ್ಕೊಂಡಿದ್ದೆ. ದೇವರು ಅಂತ 1 ವರ್ಷಕ್ಕೊಂದ್ಸರಿ ನಾವು ತೇರು ಎಳೆಯೋದ್ರಿಂದ ಅದನ್ನು ನಾವು ದೇವ್ರ ರೀತಿ ಕಾಣ್ಕೊಂಡು ತೆಂಗಿನಕಾಯಿ ಹೊಡಿತೀವಿ. ಬಾಳೆಹಣ್ಣನ್ನು ಮೇಲೆ ಎಸಿತೀವಿ, ತೆಂಗಿನಕಾಯಿಯನ್ನು ಕೆಳಗೆ ಹೊಡಿತೀವಿ. ತೆಂಗಿನಕಾಯಿ ಬಾಳೆಹಣ್ಣಾದರೆ ಮೇಲೆ ಎಸಿತೀವಿ, ಯಾರಿಗೂ ಬೀಳಲ್ಲ. ಆದರೆ ತೆಂಗಿನಕಾಯಿ ಕಲ್ಲಿಗೆ ಹೊಡೆಯೋದ್ರಿಂದ ಯಾರ ತಲೆಗೂ ಬೀಳಲ್ಲ ಅಂತಂದೇಳಿ ಮೋಸ್ಟ್ಲಿ ಗಾಲಿಗೆ ಹೊಡಿತೀವಿ ಅಂತ ಅನಿಸುತ್ತೆ. ಕೇಳಿದ್ರೆ ವೀಕ್ಷಕರೇ, ಸಂಪ್ರದಾಯ ಹಬ್ಬ ಆಚರಣೆಗಳು ನಿಜ. ಈ ಬಾಳೆಹಣ್ಣು ಮೋಕ್ಷದ ಸಂಕೇತ ಆದರೆ ತೆಂಗಿನಕಾಯಿ, ಕಾಯ ಅಂದರೆ ದೇಹ. ಈ 3 ಕಣ್ಣಿರುವಂಥ ಶಿವನೇ ಕಳಿಸಿದಂಥ ಈ ಕಾಯವನ್ನು ಆ ಹರಿಹರೇಶ್ವರನ ಪಾದದಲ್ಲಿ ದಂಡಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕಾಯನ್ನು ಹೊಡೆದು ಬಿಟ್ಟು ತೇರನ್ನು ಮುಂದೆ ಸಾಗಿಸುವಂಥ ನಮ್ಮ ಸಂಪ್ರದಾಯ ಇದೆ. ಹಾಗಾಗಿ ತಾವು ಕೂಡ ಒಂದು ಆರೋಗ್ಯಕರ ಮಾಹಿತಿಯನ್ನು ಕೊಟ್ಟರೆ, ಕಾಯನ್ನು ಮೇಲೆಸ್ತರೆ ಯಾರಿಗಾದ್ರೂ ಬಡಿದ ಗಾಯ ಆಗುತ್ತೆ, ಆ ಕಾಯದಿಂದ ಈ ಕಾಯಕ್ಕೆ ಗಾಯ ಆಗುತ್ತೆ, ಹಣ್ಣು ಕೆಳಗೆ ಎಸ್ತರೆ ಹಾಳಾಗಿ ಹೋಗುತ್ತೆ ಅನ್ನುವಂಥದ್ದು. ಧನ್ಯವಾದಗಳು ಮೇಡಮ್. ಹರಿಹರೇಶ್ವರ ರಥೋತ್ಸವದ ಹಿನ್ನೆಲೆಯಲ್ಲಿ ತಾವು ಮಜ್ಜಿಗೆ ಸೇವೆ ಸಲ್ಲಿಸುವ ಮೂಲಕ ನಾವು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ. ಹರಿಹರದ ಅರುಣೋದಯ ಬಟ್ಟೆ ಅಂಗಡಿಯವರು ಒಂದು ಡಿಸ್ಕೌಂಟ್ 10% ಡಿಸ್ಕೌಂಟ್ ಒಂದು ಕೂಪನ್ ಕೊಟ್ಟಿದ್ದಾರೆ, ದಯವಿಟ್ಟು ಸ್ವೀಕರಿಸಿ. ಹರಿಹರದ ಸಮಸ್ತ ನಾಗರಿಕ ಬಂಧುಗಳಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಇವತ್ತು ಹರಿಹರದಲ್ಲಿ ಭಾಳ ವಿಜೃಂಭಣೆಯಿಂದ ಹರಿಹರೇಶ್ವರ ಬ್ರಹ್ಮ ರಥೋತ್ಸವ ಜರುಗಿತು. ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ತುಂಬ ಅದ್ಭುತ ಜಾತ್ರೆ ನಡೀತಾ ಇದೆ. ಇನ್ನು ಹೆಚ್ಚಿನ ಜನ ಇನ್ನೂ ಬನ್ನಿ, ನಿಮ್ಮವರನ್ನು ಕರೆತನ್ನಿ.
ಅಯ್ಯೋ 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 ಸರ್ ಒಳಗೆ ಹೋಗ್ಬಿಡೋಣ. ಸೈಡ್ 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 ಸ್ವಲ್ಪ. ವೀಕ್ಷಕರೇ, ರಥೋತ್ಸವಕ್ಕೆ ಆಗಮಿಸಿರುವಂಥ ಸದ್ಭಕ್ತರಿಗೆ ಈ ಬಿಸಿಲಿನ ಬೇಗೆಯನ್ನು ಸಹಿಸೋಕ್ಕೋಸ್ಕರ ಮಸಾಲೆ ಮಜ್ಜಿಗೆಯನ್ನು ನಮ್ಮ ಹರಿಹರದ ಗಣಪಾಸ್ ಇನೋವೇಟಿವ್ ಗ್ರೂಪ್ನವರು ಕಳೆದ 7-8 ವರ್ಷಗಳಿಂದ ವಿಶೇಷವಾದಂಥ ಬಂದ ಭಕ್ತರಿಗೆ ಪ್ರಸಾದವನ್ನು ಸಿಹಿಯನ್ನು ಹಂಚೋದ್ರ ಮೂಲಕ ಈ ವರ್ಷ ಮಸಾಲೆ ಮಜ್ಜಿಗೆಯನ್ನು ಹಂಚ್ತಾ ಇದ್ದಾರೆ. ಆ ಕುರಿತು ಬಂದಂಥ ಭಕ್ತರಿಗೆ ಯಾವ ರೀತಿಯ ಪ್ರತಿಕ್ರಿಯೆ ಭಕ್ತರಿಂದ ಬರ್ತಾ ಇದೆ ಹಾಗೂ ಈ ಒಂದು ಸೇವೆ ಹೇಗೆ ಅನ್ನೋದನ್ನು ಅವರಿಂದಲೇ ಕೇಳೋಣ ಬನ್ನಿ. ನಮಸ್ತೆ ಸರ್, ಎಲ್ಲರಿಗೂ ನಮಸ್ತೆ. ಸರ್, ಸೇವೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ? ಸರ್, ಕಳೆದ 4 ವರ್ಷದಿಂದ ಮಾಡ್ತಾಯಿದ್ದೀವಿ. ಇದು ನಮ್ಮ ಹರಿಹರದ ಗಣಪ ಇನೋವೇಟಿವ್ ಗ್ರೂಪ್ ಅಂತ ನಾವು ಸಾಮಾಜಿಕ ಕಾರ್ಯಗಳನ್ನ ಮಾಡ್ಕೊತ ಬಂದಿದ್ವಿ. ನಮ್ಮದೇ ಆದ ಉದ್ಯೋಗಸ್ಥರ ವೈಯಕ್ತಿಕ ಸಮಾನ ಮನಸ್ಕರಿನ ಗುಂಪುಗಳು ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಇದು ನಮ್ಮ ಹರಿಹರೇಶ್ವರ ದೇವಸ್ಥಾನ, ನಮ್ಮ ಹರಿಹರೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳಿತು ಮಾಡಲಿ ಅನ್ನೋ ದೃಷ್ಟಿಯಿಂದ ಈ ಬಿಸಿಲಿನ ಬಿಗಲ್ಲಿ ನಮ್ಮ ಹರಿಹರ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಆಗಮಿಸಿರ್ತಾರೆ. ಹಾಗಾಗಿ ಈ ಬಿಸಿಲಿನ ಬೇಗೆನ ಒಂದು ಸ್ವಲ್ಪ ತಡ್ಕೊಳ್ಳಿ ಅನ್ನೋ ಪರ್ಪಸ್ಸಿಗೋಸ್ಕರ ಈ ನಾವು ಮಜ್ಜಿಗೆ ವಿತರಣೆ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭ ಆಗಲಿ. ಹರಿಹರೇಶ್ವರ ಎಲ್ಲರಿಗೂ ಸಕಲ ಸೌಕರ್ಯ ಐಶ್ವರ್ಯ ಕೊಟ್ಟು ನಮ್ಮ ಎಲ್ಲ ರೈತ ಬಾಂಧವರಿಗೆ, ನಮ್ಮ ಸೈನಿಕರಿಗೆ ಒಳ್ಳೇದು ಮಾಡಲಿ ಅಂತ ಈ ಸಮಯದಲ್ಲಿ ಬೇಡ್ಕೊಂತೀವಿ. ಸರ್, ನಮಸ್ಕಾರ. ನಮಸ್ತೆ. ಎಲ್ಲರಿಗೂ ಈ ಹರಿಹರೇಶ್ವರ ರಥೋತ್ಸವದ ಶುಭಾಶಯಗಳು. ಗಣಪಾಸ್ ಇನ್ನೋವೇಟಿವ್ ಟ್ರಸ್ಟ್ನವರು ಅನೇಕ ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡ್ತಾ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೆ. ಈ ಒಂದು ರಥೋತ್ಸವದ ಸಂದರ್ಭದಲ್ಲಿ ಬಿಸಿಲಿನ ಬೇಗೆ ಅತ್ಯಂತ ಹೆಚ್ಚಾಗಿರ್ತದೆ. ರಥೋತ್ಸವನ ಎಳೆದಿರ್ತಕ್ಕಂಥ ಭಕ್ತಾದಿಗಳಿಗೆ ದಾಹವನ್ನು ತಣಿಸ್ಲಿಕ್ಕೋಸ್ಕರ ಮಸಾಲೆ ಮಜ್ಜಿಗೆ ವಿತರಣೆಯನ್ನು ಅವರು ಮಾಡ್ತಾ ಇರ್ತಾರೆ. ಕಳೆದ 4 ವರ್ಷಗಳಿಂದ ಇದನ್ನು ಮಾಡ್ತಾ ಇದ್ದಾರೆ. ಆ ಭಗವಂತ ಹರಿಹರೇಶ್ವರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಒಂದು ಸದಾಭಿಲಾಷೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಸುಮಾರು 800 ವರ್ಷಗಳ ಇತಿಹಾಸ ಒಳಗೊಂಡಿರುವಂಥ ಹರಿಹರೇಶ್ವರ ದೇವಸ್ಥಾನದ ಸುತ್ತಮುತ್ತಲು ಶಾಸನಗಳಿವೆ. ಅನೇಕ ಭಕ್ತರು ಪಾದಯಾತ್ರೆಗೆ ಬರ್ತಾರೆ. ಯಾವುದೇ ದೇವಸ್ಥಾನಕ್ಕೆ ಹೋದರೆ ದೇವರ ದರ್ಶನ ಆಗಬೇಕು, ಪೂಜೆ ಆಗಬೇಕು, ಅಲ್ಲಿ ದೇವರ ಆಶೀರ್ವಾದ ಆಗಬೇಕು, ಹಾಗೆಯೇ ಪ್ರಸಾದ ಸಿಗಬೇಕು ಅನ್ನುವಂಥದ್ದು ಹಿರಿಯರು ಹಾಕಿಕೊಂಡು ಬಂದಂಥ ಒಂದು ಸಂಪ್ರದಾಯ. ದಾಸೋಹ ಅನ್ನುವಂಥ ಶಬ್ದವನ್ನು ನಾವು 12ನೇ ಶತಮಾನದ ಶಿವಶರಣರಲ್ಲಿ ಕಾಣ್ತೀವಿ. ಸೋಹಂ ಅಂದರೆ ನಾನು ಒಬ್ಬನೇ, ದಾಸೋಹಂ ಅಂದರೆ ಎಲ್ಲರೂ ಸೇರುವಂಥದ್ದು. ಅಂದರೆ ನಾನಾ ರೀತಿಯ ಜಾತಿ ಮತ ಪಂಥಗಳನ್ನು ತೊರೆದು ಸರ್ವರು ಒಂದೇ ಅನ್ನುವಂಥ ಭಾವನೆಯಿಂದ ಬಂದಂಥ ಸದ್ಭಕ್ತರಿಗೆ ಈ ಒಂದು ಕ್ಷೇತ್ರದಲ್ಲಿ ದಾಸೋಹ ಪ್ರಾರಂಭ ಮಾಡಿದರೆ ಹೇಗೆ ಅನ್ನೋದನ್ನು ತಮ್ಮ ಅಭಿಪ್ರಾಯದ ಮೂಲಕ ತಿಳಿಸಿ. ಅತ್ಯಂತ ಸೂಕ್ತವಾದಂಥ ಸಲಹೆ. ನಮ್ಮ ಇತಿಹಾಸವನ್ನು ತೆಗೆದು ನೋಡಿದರೆ ಎಲ್ಲ ರಾಜರುಗಳು ಕದಂಬರಿಂದ ಮೊದಲುಗೊಂಡು ಮೊನ್ನೆ ನಮ್ಮ ದೇಶವನ್ನು ಬಿಟ್ಟು ಹೋಗಿರ್ತಕ್ಕಂಥ ಬ್ರಿಟಿಷರವರೆಗೂ ಈ ಹರಿಹರೇಶ್ವರನ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ. 5ನೇ ಶತಮಾನದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಸೇವೆ ಇಲ್ಲಿವರೆಗೂ ನಡೆದುಕೊಂಡು ಬಂದಿದೆ. ಆದರೆ ಈ ದೇವಸ್ಥಾನಕ್ಕೆ ದೂರದಿಂದ ಭಕ್ತಾದಿಗಳು ಬಂದಾಗ ಅವರಿಗೆ ದಾಸೋಹದ ವ್ಯವಸ್ಥೆ ಆಗಬೇಕು. ಆದರೆ ತುಂಬ ಒಳ್ಳೆಯದು. ಆ ನಿಟ್ಟಿನಲ್ಲಿ ಸರ್ಕಾರ ಆಗಲಿ ಅಥವಾ ಸದ್ಭಕ್ತರು ಅದನ್ನು ವಿಚಾರ ಮಾಡಿದರೆ ತುಂಬ ಅತ್ಯಂತ ಸೂಕ್ತವಾದಂಥ ಒಂದು ಕೆಲಸವನ್ನು ಮಾಡ್ದಂಗೆ ಆಗುತ್ತೆ. ಸೈಡ್ 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 ಸ್ವಲ್ಪ ಸೈಡ್ ಅಮ್ಮ, ಸ್ವಲ್ಪ ಸೈಡು. ಯಾರು ದಾನಿಗಳು ಇದ್ರಾಗ? ಓನರು ದಾನಿಗಳು ಯಾರು? ಕರೀರಿ. ಅಮ್ಮ ಬಾ ಇಲ್ಲಿ ಬಾ. ಅಮ್ಮ ಇಲ್ಲಿ ಬಾ, ಇಲ್ಲಿ ಮಾತಾಡ. ನಕ್ಷತ್ರ ಟಿ ವಿ ಇಲ್ಲಿ ಬಾ. ಬರ್ರಿ, ಅಲ್ಲಿ ಕೃಷ್ಣ ಸರ್ ಕರೀತಾರೆ. ಬರ್ರಿ ನೀವೇ ಮಾತಾಡ್ತೀರಾ ಸರ್? ನೀವೇ ಮಾತಾಡ್ತೀರಾ? ಬನ್ನಿ ಇಲ್ಲಿ ಬನ್ನಿ. ಹರಿಹರದ ಶ್ರೀನಿವಾಸ್ ದವಿ ಜೋಡಿ ಅವರು ಕಳೆದ 2 ವರ್ಷಗಳಿಂದ ಬಂದಂಥ ಸದ್ಭಕ್ತರಿಂದ ಜಾತ್ರಾ ಮಹೋತ್ಸವದಲ್ಲಿ ಬಂದಂಥ ಭಕ್ತರಿಗೆ ಈ ಬಿಸಿಲಿನ ದಾಹವನ್ನು ತಣಿಸೋಕ್ಕೋಸ್ಕರ ಶರಬತ್ತಿನ ಸೇವೆ ಸಲ್ಲಿಸಿದ್ರೆ ನೋಡೋಣ, ಬನ್ನಿ ಕೇಳೋಣ ಅವ್ರನ್ನ. ಲಾಸ್ಟ್ ಇಯರಿಂದ ಮಾಡ್ತಾಯಿದ್ದೀವಿ ಅಷ್ಟೇ. ಏನೋ ದೇವ್ರ ಸೇವೆ, ಏನೋ ನಾವು ಭದ್ರಾವತಿ ಅವರು ಇಲ್ಲಿ ಬಂದು 20 ವರ್ಷ ಆಯಿತು. ಹರಿಹರೇಶ್ವರ ಏನೋ ಒಂದು ದಾರಿ ತೋರಿಸ್ದ. ಮೆಡಿಕಲ್ ಇದೆ, ಹಂಗಾಗಿ ನಾವು ನನ್ನ ದಾರಿ ತೋರಿಸ್ದ ಅಂತ. ಇಲ್ಲ, ನಮ್ಮದು ಒಬ್ಬನೇ ಅಂಗಡಿ ಏನಿಲ್ಲ, ನಮ್ಮ ಫ್ರೆಂಡ್ಸು, ಅಕ್ಕ ತಂಗಿ ಅಮ್ಮ ಅವರಿದ್ದಾರೆ ಅಷ್ಟೇ. ಏನಿಲ್ಲ ಸ್ಪೆಷಲ್ ಏನಿಲ್ಲ ಅಷ್ಟೇ. ಭದ್ರಾವತಿಯಿಂದ ಈ ಒಂದು ಹರಿಹರಕ್ಕೆ ಆಗಮಿಸಿ ತುಂಗಾಭದ್ರಾ ನದಿಯ ತೀರದಲ್ಲಿರುವಂಥ ಹರಿಹರೇಶ್ವರನ ಸೇವೆ ಸಲ್ಲಿಸುತ್ತಾ ಕಳೆದ 2 ವರ್ಷಗಳಿಂದ ಬಂದಂಥ ಸದ್ಭಕ್ತರಿಗೆ
ಶರವತ್ತಿನ ಸೇವೆ ಸಲ್ಲಿಸಿದ್ರೆ ಹರಿಹರೇಶ್ವರ ಅವರಿಗೂ ಅವರ ಕುಟುಂಬದವರಿಗೂ ಬಂದಂಥ ಸದ್ಭಕ್ತರಿಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಕೇಳಿಕೊ. ಬಾ ಚೈತ್ರ ಬನ್ನಿ. ಅವಳೊಂದು ಪ್ರಶ್ನೆ ಕೇಳಿ. ಹರಿಹರೇಶ್ ದೇವಸ್ಥಾನಕ್ಕೆ ಬಂದಂಥ ವರ್ಷಕ್ಕೊಮ್ಮೆ ಈ ಜಾತ್ರೆ ನಡೆಯುತ್ತೆ. ಇದು ಹರಿಹರೇಶ್ವರ ಜಾತ್ರೆ. ಇದು ಹರಿಹರದಲ್ಲಿ ದೊಡ್ಡ ಜಾತ್ರೆ. ಹಾರ್ದಿಕ ಶುಭಾಶಯಗಳು. ಹರಿಹರೇಶ್ವರ ಜಾತ್ರೆಯ ಶುಭಾಶಯಗಳು. ಹರಿಹರದ ಬಗ್ಗೆ ಒಂದು ಕ್ವಶನ್ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಇದನ್ನು ನಮ್ಮ ಹಸ್ಬೆಂಡ್ ಹೇಳ್ತಾರೆ. ಸಿಂಪಲ್ ಕ್ವಶನ್ ಇರುತ್ತೆ, ಹೇಳಿ. ಹರಿಹರೇಶ್ವರ ದೇವಸ್ಥಾನದಲ್ಲಿ ಹರಿಹರೇಶ್ವರನ ಪಾದ ಎಲ್ಲಿದೆ? ಹೊಳೆಯಲ್ಲಿ. ಹೊಳೆಯಲ್ಲಿ. ತುಂಗಾಭದ್ರಾ ನದಿ ತೀರದಲ್ಲಿರುವಂಥ ಒಂದು ಮಂಟಪ ಇದೆ, ಗಂಗೆ ಮಂಟಪ ಅಂತೇಳಿ. ಆ ಮಂಟಪದ ಮುಂದೆ ಹರಿಹರೇಶ್ವರನ ಪಾದಗಳಿವೆ ಅನ್ನುವಂಥ ಐತಿಹ್ಯ ಇದೆ. ಆ ಉತ್ತರವನ್ನು, ಸರಿಯಾದ ಉತ್ತರವನ್ನು ಹೇಳಿದಂಥ ಶ್ರೀಮತಿ ಮತ್ತು ಇವರಿಗೆ ಹರಿಹರೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವದ ಪ್ರಯುಕ್ತ ಹರಿಹರ ನಗರದ ಅರುಣೋದಯ ಬಟ್ಟೆ ಅಂಗಡಿಯವರು ಒಂದು ಕೂಪನ್ ಕೊಟ್ಟಿರ್ತಾರೆ, 10% ಡಿಸ್ಕೌಂಟ್ ಕೂಪನ್. ದಯವಿಟ್ಟು ಅದನ್ನು ಸ್ವೀಕರಿಸಿ. ಧನ್ಯವಾದಗಳು ಸರ್. ಎಲ್ಲರಿಗೂ ಹರಿಹರೇಶ್ವರ ರಥೋತ್ಸವದ ಶುಭಾಶಯಗಳು. ನಮ್ಮ ಊರು ಹರಿಹರನೇ. ನಮ್ಮ ಹರಿಹರದಲ್ಲಿ ನಮ್ಮ ಹರಿಹರ ದೇವಸ್ಥಾನ ತುಂಬ ಪ್ರಸಿದ್ಧವಾದ ತಾಣವಾಗಿದೆ. ಇಲ್ಲಿ ಹರಿ ಮತ್ತು ಹರ ಎರಡು ದೇವರುಗಳು ಇದ್ದಾವೆ, ಎರಡು ದೇವರು ಇದೆ. ಆದರೆ ಇಲ್ಲಿ ವಿಶೇಷತೆ ಏನಂದರೆ ಇಲ್ಲಿ ಎಲ್ಲ ದೇವರುಗಳಿಗೂ ಪಾದಗಳು ಗರ್ಭಗುಡಿಯಲ್ಲಿರುತ್ತೆ. ಬಟ್ ಇಲ್ಲಿ ಇರೋ ದೇವರುಗಳಿಗೆಲ್ಲ ಪಾದ ಇಲ್ಲ. ಇಲ್ಲಿರೋ ದೇವರು ಹರಿಹರ ವಿಷ್ಣುದು ಪಾದಗಳು ಹೊಳೆ ಹತ್ರ ಮಂಟಪದ ಎದುರುಗಡೆ ಪಾದಗಳು ಮೂಡಿದ್ದಾವೆ. ಸೊ ನಮ್ಮ ಹರಿಹರದಲ್ಲಿ ಹರಿಹರೇಶ್ವರ ಟೆಂಪಲ್ ಹರಿಹರೇಶ್ವರ ದೇವಸ್ಥಾನ ತುಂಬ ಪ್ರಸಿದ್ಧವಾಗಿದೆ. ಇದನ್ನು ನೋಡಲು ಫಾರಿನರ್ಸು ಆಮೇಲೆ ಎಲ್ಲ ಕಡೆಯಿಂದನೂ ಎಲ್ಲ ಊರಿಂದನೂ ಜಾತ್ರೆ ನೋಡಲಿಕ್ಕೆ ಬರ್ತಾರೆ. ಇಲ್ಲಿ ನಮ್ಮ ಊರಲ್ಲಿ ಇಲ್ಲಿ ಇರೋದಕ್ಕೆ ನಮಗೆ ತುಂಬ ಖುಷಿ ಇದೆ. ಇದು ಹಳೆ ಕಾಲದ್ದು ಜಗಣಾಚಾರಿ ಕಟ್ಟಡ ಮಾಡಿರೋದು ತುಂಬ ಚೆನ್ನಾಗಿದೆ. ಮೇಡಮ್, ನಿಮಗೋಸ್ಕರ ಅರುಣೋದಯ ಕಲೆಕ್ಷನ್ ಕಡೆಯಿಂದ ನಿಮಗೆ ಒಂದು ಗಿಫ್ಟ್ ವೋಚರ್ ಇದೆ ಮೇಡಮ್, ಸ್ವೀಕರಿಸಿ. 10% ಡಿಸ್ಕೌಂಟ್ ಇದೆ, ಸ್ವೀಕರಿಸಿ. ಹರಿಹರೇಶ್ವರ ಜಾತ್ರೆ ತುಂಬ ಅದ್ಭುತವಾಗಿ ನಡೀತಾ ಇದೆ. ಪ್ರತಿ ವರ್ಷ ನಾವು ಬರ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ಅಷ್ಟೇ ಹೇಳಿ, ಥ್ಯಾಂಕ್ ಯು. ಹರಿಹರೇಶ್ವರ ಜಾತ್ರೆಯಲ್ಲಿ ಶುಭಾಶಯಗಳು ಎಲ್ಲರಿಗೂ. ಹರಿಹರೇಶ್ವರ ದೇವಸ್ಥಾನ ವರ್ಷದ ಶುಭಾಶಯಗಳು. ನನ್ನ ಹೆಸರು ವೀಣಾ. ನಾವು ಹುಬ್ಬಳ್ಳಿಯಿಂದ ಹರಿಹರೇಶ್ವರ ಜಾತ್ರೆ ನೋಡೋಕ್ಕಂತ ಬಂದಿದ್ದೀವಿ. ಭಾಳ ಚಲೋ ಆಯ್ತು ಈ ಸಲ, ಭಾಳ ಚೆನ್ನಾಗಿತ್ತು. ಭಾಳ ಜನ ಬಂದಿದ್ದರು. ಹಿಂಗೆ ವರ್ಷ ನಮಗೂ ಹಿಂಗೆ ಹಬ್ಬಕ್ಕೆಲ್ಲರಿಗೂ ಕರಿತಾ ಇರ್ರಿ, ನಾವು ಬರ್ತಾ ಇರ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಹರಿಹರ ಜನತೆಗೆ ಹರಿಹರೇಶ್ವರ ಹಬ್ಬಕ್ಕೆ ಬಂದಿರೋ ಭಕ್ತಾದಿಗಳಿಗೆ ಎಲ್ಲರಿಗೂ ಅರುಣೋದಯ ಕಲೆಕ್ಷನಿಂದ ಆರ್ಥಿಕ ಶುಭಾಶಯಗಳು. ಹರಿಹರೇಶ್ವರ ಜಾತ್ರೆ ಆಗಮಿಸಿದ ಭಕ್ತರಿಗೆ ಶುಭಾಶಯಗಳು. ಹರಿಹರೇಶ್ವರ ಹಬ್ಬಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೂ ಅರುಣೋದಯ ಕಲೆಕ್ಷನ್ ಕಡೆಯಿಂದ ಆರ್ಥಿಕ ಶುಭಾಶಯಗಳು. ಖುಷಿ ಆಗ್ತಾ ಇದೆ. ಹರಿಹರ ಸಮಸ್ತ ಜನತೆಗೆ ಹರಿಹರೇಶ್ವರ ತೇರಿನ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲರೂ ಬೇರೆ ಬೇರೆ ಊರಿಂದ ಎಲ್ಲ ಧಾವಿಸ್ತಾ ಇದ್ದಾರೆ. ಇಲ್ಲಿ ಪೂಜೆನ ಮುಗಿಸ್ಕೊಂಡು ನೆಕ್ಸ್ಟು ಮೈಲಾಲಿಂಗೇಶ್ವರಕ್ಕೆಲ್ಲ ಹೋಗ್ತಾರೆ. ಅಲ್ಲಿ ಕಾಣಿಕೆ ಎಲ್ಲ ನಡೆಯುತ್ತೆ. ಬೇರೆ ಬೇರೆ ಊರಿಂದ ಎಲ್ಲ ಟ್ರಕ್ಸ್ಗಳನ್ನೆಲ್ಲ ಮಾಡ್ಕೊಂಡೆಲ್ಲ ಬರ್ತಾ ಇದ್ದಾರೆ. ಮತ್ತು ಪೂಜೆ ಎಲ್ಲ ನಡೀತಾ ಇದೆ. ತೇರಿನೂ ಇವಾಗಿನೂ ತೇರ್ಗಟ್ಟೆಗೆ ಹೋಗಿ ನಿಂತಿದೆ. ಎಲ್ಲರೂ ಹಣ್ಣು ಕಾಯಿಗಳನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಸುತ್ತಮುತ್ತಿನ ಜನರಿಗೆ ಕೇಳ್ಕೊಳ್ಳೋದಂದೆ ಹರಿಹರೇಶ್ವರನ ಒಂದು ಕೃಪೆಗೆ ಪಾತ್ರರಾಗಿ ನಮ್ಮ ಹರಿಹರ ಒಂದು ಸ್ಥಳನ ದರ್ಶನ ಮಾಡಿ. ಇದು ತುಂಬ ಹಳೆಯ ಕಾಲದ ಒಂದು ದೇವಸ್ಥಾನ ಆಗಿದೆ. ಇಲ್ಲಿ ಬಂದರೆ ತುಂಬ ಹಿಸ್ಟಾರಿಕಲ್ ಪ್ಲೇಸ್ ಇದು. ಹರಿಹರೇಶ್ವರ ದೇವಸ್ಥಾನ ಇದೆ, ಸುತ್ತಮುತ್ತ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ. ಹರಿಹರ ನದಿಯಲ್ಲಿ ಒಂದು ಸ್ನಾನ ಮಾಡಿದ ಪುಣ್ಯ ಕೂಡ ನಿಮಗೆ ಸಿಗ್ಬೋದು. ಇಲ್ಲಿ ಬಂದು ಎಲ್ಲರೂ ಧನ್ಯರಾಗಿ ಅಂತ ಕೇಳ್ಕೊತೀನಿ. ಹರಿಹರದ ಜನತೆಗೆ ಹರಿಹರೇಶ್ವರ ಜಾತ್ರೆಯ ಶುಭಾಶಯಗಳು. ಈ ಒಂದು ಜಾತ್ರೆಗೆ ಆಗಮಿಸಿ ಜಾತ್ರೆಯ ವಿಶೇಷತೆಯನ್ನು ತಮ್ಮದೇ ಆದ ಮಾತುಗಳಲ್ಲಿ ಹಂಚಿಕೊಂಡಿರುವಂಥ ಶ್ರೀಮತಿಯವರಿಗೆ ಹರಿಹರದ ದೇವಸ್ಥಾನ ರಸ್ತೆಯಲ್ಲಿರುವಂಥ ಅರುಣೋದಯ ಬಟ್ಟೆ ಅಂಗಡಿ ವತಿಯಿಂದ ಒಂದು ಕೂಪನ್ ಕೊಡ್ತಾ ಇದ್ದೀವಿ. ಇದು 10% ಡಿಸ್ಕೌಂಟ್ ಇರುತ್ತೆ, ದಯವಿಟ್ಟು ನೀವು ಸ್ವೀಕರಿಸಬೇಕು.
ಧನ್ಯವಾದಗಳು ಎಲ್ಲರಿಗೂ. ಹರಿಹರೇಶ್ವರ ತೇರು ಶುಭಾಶಯಗಳು. ನಾಡಿನ ಸದ್ಭಕ್ತರಿಗೆ ಈ ಬೇಸಿಗೆಯ ದಾಹವನ್ನು ತಣಿಸೋಕ್ಕೋಸ್ಕರ ಮೊಸರನ್ನವನ್ನು ಉಪ್ಪಿನಕಾಯಿಯನ್ನು ನೀಡ್ತಾ ಬಂದಿದ್ದಾರೆ. ಹರಿಹರದ ನಡುವಲಪೇಟೆಯ ಯುವಕರು ಶ್ರೀ ಅಯ್ಯಪ್ಪ ಸ್ವಾಮಿಯ ಸೇವಾ ಸಮಿತಿಯವರೆಲ್ಲ ಸೇರಿ ಈ ಒಂದು ಮಹತ್ವದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬನ್ನಿ ಅವರೆಲ್ಲ ಈ ಎಲ್ಲ ಅಂಶಗಳನ್ನು ತಿಳಿದುಕೊಳ್ಳೋಣ. ಶ್ರೀ ಹರಿಹರೇಶ್ವರ ಉತ್ಸವ ಅಂಗವಾಗಿ ಇಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ನಡುವಲಪೇಟೆ ಯುವಕ ಸಂಘ ಹಾಗೂ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷ ಇದು 8ನೇ ವರ್ಷ ಇದು ಅನ್ನ ಸಂತರ್ಪಣೆ ನಿರ್ವಹಿಸ್ತಾ ಇರೋದು. ನಾವು ಅನ್ನ ಸಂತರ್ಪಣೆ ನಿರ್ವಹಿಸ್ತಾ ಇರೋಂಥದ್ದು ಹಾಗೂ ಸಕಲ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಅವರು ನಮ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ಈ ಒಂದು ನಮ್ಮ ಹರಿಹರೇಶ್ವರ ರಥೋತ್ಸವದ ಅಂಗವಾಗಿ ಇವತ್ತು ಇಂಥ ಕಾರ್ಯಕ್ರಮ ನಡೀತಾ ಇದೆ. ನಮಗೂ ತುಂಬ ಉತ್ಸಾಹಿಕವಾಗಿ ಇವತ್ತು ಯುವಕರೆಲ್ಲ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೂ ಜನವಾಹಿ ನಕ್ಷತ್ರ ಟಿ ವಿಯವರೆಗೂ ಸಹ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಾ ಇರುವಂಥ ಎಲ್ಲ ಸಕಲ ಸಿಬ್ಬಂದಿಗಳಿಗೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲರೊಂದಿಗೆ ಹೋಗೊಟ್ಟು ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಆಶೀರ್ವಾದ ಮಾಡಿಕೊಟ್ಟದಕ್ಕೆ ತುಂಬ ಧನ್ಯವಾದಗಳು. ಕಳೆದ 25 ವರ್ಷಗಳಿಂದಲೂ ನಿಮಗೆ ಈ ರಥೋತ್ಸವದ ಬಗ್ಗೆ, ಇಲ್ಲಿ ನಡೆಯುವಂಥ ಅನೇಕ ದಾಸೋಹ ಮತ್ತು ಪಾನಕದ ಸೇವೆ ಬಗ್ಗೆ ತಮಗೆ ತಿಳಿದಿದೆ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೆ ದೇವ್ರ ದರ್ಶನ ಮಾಡ್ಕೊಂಡು ಎಷ್ಟು ಸಂತೋಷ ಆಗುತ್ತೋ ಅಲ್ಲಿ ಪ್ರಸಾದ ಸಿಕ್ಕರೂ ಕೂಡ ಭಕ್ತನಿಗೆ ಭಾಳಷ್ಟು ನೆಮ್ಮದಿ ಆಗುತ್ತೆ. ಸಣ್ಣ ಪುಟ್ಟ ದೇವಸ್ಥಾನದಲ್ಲೂ ಕೂಡ ಪ್ರಸಾದ ಸಿಗುತ್ತೆ. 800 ವರ್ಷಗಳ ಹಿಂದೆ ಅಂದರೆ ಇತಿಹಾಸ ಹೊಂದಿರುವಂಥ ಹರಿಹರ ದೇವಸ್ಥಾನದಲ್ಲಿ ಕೂಡ ಪ್ರತಿ ಸೋಮವಾರ, ಹುಣ್ಣಿಮೆ, ಅಮಾವಾಸ್ಯೆ, ಜಾತ್ರಾ ಮಹೋತ್ಸವದಲ್ಲಿ ದಾಸೋಹ ಇಲ್ಲ. ದಾಸೋಹದ ಬಗ್ಗೆ ತಾವೇನು ಹೇಳ್ತೀರಾ? ಸರ್, ಇದು ಹಿಸ್ಟಾರಿಕಲ್ ಪ್ಲೇಸ್ ಅಂತ ಆಗಿರತಕ್ಕಂಥದ್ರಿಂದ ಈ ಒಂದು ಮುಜರಾಯಿ ಇಲಾಖೆಯವರು ಈ ಒಂದು ಅನ್ನ ಸಂತರ್ಪಣೆ ಮಾಡ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಇದಕ್ಕೆ ಸರ್ಕಾರದ ಸಾಕಷ್ಟು ಸವಲತ್ತುಗಳಿದ್ದಾವೆ. ಕೇಂದ್ರ ಸರ್ಕಾರದಿಂದ ಸವಲತ್ತಿದೆ. ಹಾಗೆ ಮಾಡೋದ್ರಿಂದ ಇದು ಇನ್ನೂ ಹಿಸ್ಟಾರಿಕಲ್ ಪ್ಲೇಸ್ ಆಗುತ್ತೆ ಹಾಗೂ ಜನಗಳಿಗೂ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಅಭಿಲಾಷೆ. ಹಾಗೂ ಬೇರೆಯವರು ಮಾಡ್ಬೋದು, ಬೇರೆ ಸಂಘ ಸಂಸ್ಥೆಯವರು ಮಾಡ್ಬೋದು. ಬೇರೆ ಸಂಘ ಸಂಸ್ಥೆ ಮಾಡೋದ್ರಿಂದ ಅವ್ರಿಗಿನ್ನೂ ಹೆಚ್ಚಿನ ದೇವರು ಆರೋಗ್ಯ ಶಕ್ತಿಯನ್ನು ಕೊಡ್ತಾರೆ ಅಂತ ನಾನು ಹಾರೈಸ್ತಾ ಇದ್ದೀನಿ. ಜಾತ್ರಾ ಸಂದರ್ಭದಲ್ಲಿ ಅನೇಕ ಸಂಘಟನೆಗಳು ಸೇವೆ ಸಲ್ಲಿಸ್ತಾ ಬಂದಿವೆ. ಆದರೆ ಬೇಸಿಗೆ ರಜಾ ದಿನಗಳಲ್ಲಿ ಐತಿಹಾಸಿಕ ಸ್ಥಳ ನೋಡ್ಲಿಕ್ಕೆ ಬಂದಂಥ ಶಾಲಾ ಮಕ್ಕಳಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಅವರಿಗೆ ಇಲ್ಲಿ ನೆರಳು ಸಿಗುತ್ತೆ, ನೀರು ಸಿಗುತ್ತೆ ವಿನ ಆಹಾರ ಸಿಗೋದಿಲ್ಲ. ಆಹಾರವನ್ನು ಒದಗಿಸುವಂಥ ಮಹತ್ ಕಾರ್ಯವನ್ನು ಯಾವುದು ನೀವು ಮುಜರಾಯಿ ಇಲಾಖೆ ಇರಲಿ, ಜನಪ್ರತಿನಿಧಿಗಳಿರಲಿ ಮಾಡಬೇಕಂತ ಹೇಳಿದರೆ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಆಹಾರವನ್ನು, ಹಸಿವನ್ನು ತಣಿಸಲಿಕ್ಕೆ ಅನ್ನ ಬೇಕು, ಹಸಿವನ್ನು ತಣಿಸಲಿಕ್ಕೆ ಅನ್ನ ಬೇಕು, ಮಾನವನ ಅಹಂ ತಣಿಸಲಿಕ್ಕೆ ದಾಸೋಹ ಬೇಕಂತೇಳಿ ಶಿವಶರಣ ಹೇಳಿದ್ರೆ ಧನ್ಯವಾದಗಳು ಸರ್. ನಿಮಗೆ ತುಂಬ ಧನ್ಯವಾದಗಳು ಸರ್. ಈ ವರ್ಷವು ಪ್ರತಿ ವರ್ಷ 25-26 ವರ್ಷದಿಂದನೂ ಹರಿಹರೇಶ್ವರ ರಥೋತ್ಸವ ಜೋರಾಗಿ ನಡೀತಾ ಇದೆ. ಈ ರಥೋತ್ಸವಕ್ಕೆ ಆಗಮಿಸಿದ ಎಲ್ಲ ಸರ್ವ ಭಕ್ತಾದಿಗಳಿಗೆ ಅಯ್ಯಪ್ಪ ಸ್ವಾಮಿ ಹಾಗೂ ನಡುವಲಪೇಟೆ ಯುವಕ ಸಂಘದಿಂದ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸಿ. ಯಾಕೆಂದರೆ ಪ್ರತಿ ವರ್ಷವೂ ಜನಗಳು ಬೇರೆ ಬೇರೆ ಊರಿಂದ ಬಂದಿರ್ತಾರೆ, ಅವರಿಗೆಲ್ಲ ಅನ್ನ ದಾಸೋಹ ಮಾಡ್ತಾ ಇರ್ತೀವಿ. ಯಾವ ವರ್ಷವೂ ಮಿಸ್ ಮಾಡಲಿಲ್ಲಂಗೆ ನಾವು ದಾಸೋಹ ಸಂಘದಿಂದ ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಖುಷಿಯಾಗಿ ಉಣಿಸಿ ಸುಖವಾಗಿ ಉಂಡು ಆರಾಮವಾಗಲಿ ಅಂತೇಳಿ ಜನಗಳಿಗೆ ಒಳ್ಳೆಯದನ್ನು ಬಯಸ್ತಾ ಹರಿಹರೇಶ್ವರಿಗೆಲ್ಲರ ಆರೋಗ್ಯ ಯಶಸ್ಸು ಕೊಟ್ಟು ಎಲ್ಲರಿಗೂ ಚೆನ್ನಾಗಿರಲಿ ಅಂತ ನಾವು ಕೇಳ್ಕೊಂತ ನಾವು ನಾನು ಮುಗಿಸ್ತೇವೆ. ಆತ್ಮೀಯ ಸ್ನೇಹಿತರು ಹಾಗೂ ಗೆಳೆಯರ ಬಳಗದಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಈ ಹರಿಹರೇಶ್ವರ ಸ್ವಾಮಿಯ ಕೃಪಾಶೀರ್ವಾದವು ಸರ್ವರ ಮೇಲೆ ಶುಭಾಶೀರ್ವಾದವಾಗಿ ಸದಾ ಇರಲಿ ಅಂತೇಳಿ ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಹರಿಹರೇಶ್ವರ ರಥೋತ್ಸವದ ಪ್ರಯುಕ್ತವಾಗಿ ಸರ್ವ ಭಕ್ತಾದಿಗಳಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಇತಿಹಾಸ ಪ್ರಸಿದ್ಧ ಶತಶತಮಾನಗಳ ಇತಿಹಾಸವುಳ್ಳ ಶ್ರೀ ಕ್ಷೇತ್ರಪಾಲ ಹರಿಹರೇಶ್ವರನ ರಥೋತ್ಸವಕ್ಕೆ ನಡುವಲಪೇಟೆ ಯುವಕ ಸಂಘ ಹಾಗೂ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಭಕ್ತರಿಗೂ ಆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೀಡಲಿ. ಈ ಒಂದು ಕಾರ್ಯಕ್ರಮ ಸ್ಥಳ ಮತ್ತು ಪರಸ್ಥಳದಿಂದ ಬಂದ ಪ್ರತಿ ಭಕ್ತಾದಿಗಳಿಗೂ ಬಿಸಿಲಿನ ಬೇಗೆ ತಂಗಿಸಲು ಮತ್ತು ಅವರು ಬೇರೆ ಊರುಗಳಿಂದ ಬಂದಾಗ ಇಲ್ಲಿ ಪ್ರಸಾದದ
ವ್ಯವಸ್ಥೆ ಸರಿಯಾಗಿ ಇರೋದಿಲ್ಲ ಅನ್ನೋ ಉದ್ದೇಶದಿಂದ ನಮ್ಮ ಅಣ್ಣನವರಾದ ಮೋಹನ್ ದುರ್ಗಾಜಿಯವರ ಈ ಒಂದು ಕಾನ್ಸೆಪ್ಟು ನಮ್ಮ ಎಲ್ಲ ಯುವಕರಿಗೂ ಸ್ಫೂರ್ತಿಯಾಗಿ ಈ ಕಂಟಿನ್ಯೂ ಆಗಿ ನಡೆದಿದೆ. ಇದೇ ರೀತಿ ಎಲ್ಲರ ಸಹಕಾರ ಇದ್ದರೆ ಈ ಕಾರ್ಯವನ್ನು ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಒಂದು ಮಾಡ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಕರ್ನಾಟಕದ ಸಮಸ್ತ ಜನಕ್ಕೆ ಶ್ರೀ ಹರಿಹರೇಶ್ವರ ಸ್ವಾಮಿ ಮಳೆ ಬೆಳೆ ಆಯುರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಹರಿಹರ ಹರಿಹರ ನಮ್ಮ ಹರಿಹರ ಬಂದು ನೋಡಿ ಒಂದ್ಸತಿ ನಾರ ಕೇಳಿದಿರ ನಮ್ಮ ಊರ ಹೆಸರನ್ನ ಕರ್ನಾಟಕದ ಹೃದಯ ಅಂತಾರೆ ನಮ್ಮ ಊರನ್ನ. ಏನಪ್ಪ ವಿಶೇಷ ಅಂದರೆ ಪ್ರತಿ ವರ್ಷ ನಮ್ಮ ಊರಲ್ಲಿ ಹರಿಹರೇಶ್ವರ ಜಾತ್ರೆ ತುಂಬ ವಿಜೃಂಭಣೆ ಆಚರಿಸ್ತಾರೆ. ಅದರಲ್ಲಿ ಮತ್ತೆ ಹೆಚ್ಚಿನ ಸಂಖ್ಯೆ ಕೂಡ ಜನ ಬರ್ತಾರೆ. ಆ್ಯಂಡ್ ಇದೇ ನಮ್ಮೂರ ಖುಷಿ ಆ್ಯಂಡ್ ನಮ್ಮೂರ ಸ್ಪೆಷಲ್ಲು. ಆ್ಯಂಡ್ ವಿ ಆರ್ ಹ್ಯಾಪಿ ಆ್ಯಂಡ್ ವಿ ಬ್ಲೆಸ್ಡ್ ಬಿಕಾಸ್ ನಮ್ಮ ಹರಿಹರ ನಮ್ಮ ಹೆಮ್ಮೆ. ಸೊ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀರಾಮ್. ನಮ್ಮ ಜನಪದರ ಒಂದು ನಂಬಿಕೆ ಇದೆ, ಜಾತ್ರೆ ಉತ್ಸವಕ್ಕೆ ಹೋದಾಗ ಕಳಸ ನೋಡಬೇಕು ಅಂತ. ಕಳಸನ ಹೊಸ ಮದುವೆ ಆದವ್ರು ನೋಡಿದರೆ ಅವರ ದಾಂಪತ್ಯ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಒಂದು ಸಂಕೇತ ಇದೆ. ಇಲ್ಲಿ ರಾಣೆಬೆನ್ನೂರು ತಾಲೂಕಿನ ಚಳಗೇರಿಯಿಂದ ಆಗಮಿಸಿರುವಂಥ ಕರೂರಿನ ಹೊಸ ಜೋಡಿ ಇದೆ. ಆ ಜಾತ್ರಾ ಮಹೋತ್ಸವ ಕುರಿತು ಅವರಲ್ಲೇ ವಿಚಾರಿಸೋಣ ಬನ್ನಿ. ನಮ್ಮ ಹೆಸರು? ನಮ್ಮ ಹೆಸರು ಅಜಯ್. ಹೇಳಿ, ಮದುವೆಯಾಗಿ ಎಷ್ಟು ತಿಂಗಳು? ಮದುವೆಯಾಗಿ 11 ತಿಂಗಳಾಯಿತು. ಇದೇ ಅಂದರೆ ಮದುವೆ ಆದಮೇಲೆ ಬಂದಿರೋದು ಇದೆ ಫಸ್ಟು. ಪ್ರತಿ ಮಂತಲ್ಲೂ ಅಮಾಸಿಗೂ ಬರ್ತಾ ಇರ್ತೇವೆ. ಮದುವೆ ಆದಮೇಲೆ ಇದೆ ಫಸ್ಟ್. ಅದೇ ಒಳ್ಳೆಯ ಆರೋಗ್ಯ ಮಳೆ ಬೆಳೆ. ರಾಣೆಬೆನ್ನೂರು ತಾಲೂಕಿನ ಕರೂರು ಗ್ರಾಮದಿಂದ ಮದುವೆ ಆದ ನಂತರ ಈ ಹೊಸ ಜೋಡಿ ತೇರಿನ ಕಳಸ ನೋಡ್ಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಹರಿಹರೇಶ್ವರ ದೇವಸ್ಥಾನದ ರಸ್ತೆಯಲ್ಲಿರುವಂಥ ಅರುಣೋದಯ ಬಟ್ಟೆ ಅಂಗಡಿಯವರು ಒಂದು ಕೂಪನ್ ಕೊಟ್ಟಿದ್ದಾರೆ. ದಯವಿಟ್ಟು ಆ ಕೂಪನ್ ಸ್ವೀಕರಿಸಬೇಕಾಗಿ ವಿನಿಸ್ಕೊಳ್ತಿದ್ದೇನೆ. ಸರ್, ಇವ್ರು ಕೇಳೋದಕ್ಕಿಂತ ಭಕ್ತರನ್ನು ಕೇಳ್ಬೋದು. ಇವಾಗ ಲಂಚ್ ಮಾಡ್ತೀವಿ ಅಷ್ಟೇ. ನಮ್ಮದು ದಾವಣಗೆರೆ, ಮಗನಹಳ್ಳಿ ಸರ್. ಮಗನಹಳ್ಳಿ ಮುರುಗೇಶ್ ಅಂತ. ಹರಿಹರೇಶ್ವರ ಜಾತ್ರೆ ಎಂದಿನಂತೆ ಇವಂತೂ ನಡೀತಾ ಇದೆ. ಮತ್ತು ಪ್ರತಿ ವರ್ಷ ಅಂತೂ ಈ ವರ್ಷವೂ ತುಂಬ ಚೆನ್ನಾಗಿ ಸೇರಿರುತ್ತದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಇದೇ ಥರ ನಡೀಲಿ ಅಂತ ಹೇಳಿ ಆಶಿಸ್ತೇನೆ. ನಾವು ನೇಮತಿಯಿಂದ ಬಂದಿದ್ದೀವಿ. ವರ್ಷ ಹರೇಶ್ವರ ತೇರಿಗೆ ಬರ್ತಾ ಇದ್ದೀವಿ. ಹೋದ ವರ್ಷಕ್ಕಿಂತ ಈ ವರ್ಷ ಭಾಳ ಜಾಸ್ತಿ ಜನ ಭಾನುವಾರ ಇರೋದಕ್ಕೆ ಚೆನ್ನಾಗಿ ನಡೀತು. ಎಲ್ಲ ಪಾನಕ ಕೋಸಂಬರಿ ತಿಂದು ಪ್ರಸಾದ ತಗೊಂಡು ಬಂದ್ವಿ. ಹರಿಹರೇಶ್ವರ ತೇರಿಗೆ ಶುಭಾಶಯ. ಎಲ್ಲ ಹರಿಹರೇಶ್ವರ ಸ್ವಾಮಿ ಜಾತ್ರಾ ಪ್ರಯುಕ್ತ ಬಂದರೆ ಎಲ್ಲ ಸದ್ಭಕ್ತರಿಗೂ ಶುಭಾಶಯ. ಬೆಣ್ಣೆನಗರಿ ದಾವಣಗೆರೆಯಿಂದ ಈ ಹರಿಹರೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಜಾತ್ರೆಯನ್ನು ಕುರಿತು ಮಾಹಿತಿ ಹಂಚಿಕೊಂಡಿದ್ದೀರಿ. ನಮ್ಮ ಹರಿಹರದ ದೇವಸ್ಥಾನ ರಸ್ತೆಯಲ್ಲಿರುವಂಥ ಅರುಣೋದಯ ಬಟ್ಟೆ ಅಂಗಡಿಯವರು ಒಂದು ಕೂಪನ್ ಕೊಟ್ಟಿದ್ದಾರೆ. ದಯವಿಟ್ಟು ಈ ಕೂಪನನ್ನು ನೀವು ಸ್ವೀಕರಿಸಿ ನಾವು ಉಪಯೋಗ ಮಾಡಿಕೊಳ್ಳಿ. ಹರಿಹರೇಶ್ವರ ಜಾತ್ರೆ ಶುಭಾಶಯಗಳು. ಎಲ್ಲರಿಗೂ ಹರಿಹರೇಶ್ವರ ಜಾತ್ರೆ ಶುಭಾಶಯಗಳು. ಹರಿಹರೇಶ್ವರ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಹರಿಹರೇಶ್ವರ ಹಬ್ಬದ ಎಲ್ರಿಗೂ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಜಾತ್ರೆಗೆ ಬನ್ನಿ. ಹರಿಹರೇಶ್ವರ ಜಾತ್ರೆಗೆ ಎಲ್ರಿಗೂ ಶುಭಾಶಯಗಳು. ನಮ್ಮ ಅರುಣೋದಯ ಕಡೆಯಿಂದ, ಬಟ್ಟೆ ಅಂಗಡಿ ಅರುಣೋದಯ ಕಡೆಯಿಂದ ಒಂದು ಗಿಫ್ಟ್ ವೋಚರ್ ಇದೆ. 10% ಗಿಫ್ಟ್ ವೋಚರ್ ಇದೆ. ದಯವಿಟ್ಟು ಇದನ್ನು ಸ್ವೀಕರಿಸಬೇಕು. ಐತಿಹಾಸಿಕ ಸ್ಥಳದಲ್ಲಿ ಈ ಒಂದು ಅತಿ ಅದ್ಧೂರಿಯಿಂದ ನಮ್ಮ ಹರಿಹರೇಶ್ವರನ ಬ್ರಹ್ಮ ರಥೋತ್ಸವ ಜರುಗಿದೆ. ಈಗಾಗಲೇ ಎಲ್ಲರೂ ಕೂಡ ನಮ್ಮ ಹರಿಹರೇಶ್ವರನ ದರ್ಶನವನ್ನು ಪಡೆದಿದ್ದಾರೆ. ಇಲ್ಲಿ ನಮ್ಮ ಹರಿಹರೇಶ್ವರ ದೇವಸ್ಥಾನ ಭಕ್ತರು ಇದ್ದಾರೆ. ಅವರೊಂದಿಗೆ ನಾವು ಮಾತಾಡೋಣ. ಸರ್, ಹೇಳಿ ಸರ್, ಪ್ರತಿ ವರ್ಷನೂ ತಾವು ಈ ಒಂದು ರಥೋತ್ಸವ ಒಂದು ವೀಕ್ಷಣೆ ಮಾಡ್ತೀರಾ, ದರ್ಶನ ಪಡಿತೀರಾ, ಏನು ಹೇಳ್ತೀರಿ ಇದ್ರ ಬಗ್ಗೆ? ದಕ್ಷಿಣದ ಕಾಶಿ ಎಂದೇ ಖ್ಯಾತಿಯನ್ನು ಹೊಂದಿರತಕ್ಕಂಥ
ಶ್ರೀ ಹರಿಹರೇಶ್ವರ ಸ್ವಾಮಿಯ ರಥೋತ್ಸವ. ಇವತ್ತು ಅದರಲ್ಲೂ ಸಮಯ ಸ್ವಲ್ಪ 10:50 ಆಗಿರೋದ್ರಿಂದ, ಅದರ ಬೇರೆ ಇವತ್ತು ಭಾನುವಾರ ಇರೋದ್ರಿಂದ ಪ್ರತಿ ವರ್ಷಕ್ಕಿಂತ 3 ಪಟ್ಟು ಜನ ಇವತ್ತು ಜಾಸ್ತಿ ಇದ್ದಾರೆ ಭಕ್ತಾದಿಗಳು. ಭಾಳ ಸಂತೋಷ, ಸಡಗರ, ಸಂಭ್ರಮದಿಂದ, ಅತ್ಯಂತ ಶ್ರದ್ಧೆಯಿಂದ ಹರಿಹರೇಶ್ವರ ಸ್ವಾಮಿಯ ರಥೋತ್ಸವವನ್ನು ಇವತ್ತು ಜರುಗಿಸಿದ್ದಾರೆ. ಹಾಗೆಯೇ ಇವತ್ತು ದೇವರ ದರ್ಶನಕ್ಕೋಸ್ಕರ ಕ್ಯೂವಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಿಂತು ಇವತ್ತು ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ಅದರಲ್ಲೂ ನಮ್ಮ ದೇವಸ್ಥಾನ ಕಮಿಟಿಯವರು ಎಲ್ಲ ಭಕ್ತರು ಸೇರಿ ಸುಮಾರು 18-20 ಸಾವಿರ ಜನಗಳಿಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಈಗ ನಾನು ಅದನ್ನು ಪ್ರಾರಂಭ ಮಾಡಿ ಇಲ್ಲಿಗೆ ಬಂದೆ. ಒಂದು ಒಳ್ಳೆ ಹಬ್ಬದ ವಾತಾವರಣ ಹರಿಹರದಲ್ಲಿ ಅಷ್ಟೇ ಅಲ್ಲ, ಇಡೀ ಸುತ್ತಮುತ್ತಲಿನ ಗ್ರಾಮದಿಂದ ಬಂದಂಥವ್ರು, ಪಕ್ಕದ ತಾಲೂಕಿನಿಂದ ಬಂದಂಥವ್ರು, ಇಲ್ಲಿಂದ ಮೈಲಾರಲಿಂಗೇಶ್ವರ ರಥೋತ್ಸವಕ್ಕೆ ಹೋಗುವಂಥ ಭಕ್ತಾದಿಗಳು ಒಂದು ದೊಡ್ಡ ಒಂದು ಸಮೂಹ ಇವತ್ತು ಸೇರಿದೆ ಹರಿಹರದಲ್ಲಿ. ಇವತ್ತು ಹರಿಹರೇಶ್ವರನ ಕೃಪೆಯಿಂದ ಈ ವರ್ಷ ಮಳೆ ಬೆಳೆ, ನಮ್ಮ ಡ್ಯಾಮ್ಗಳು ತುಂಬಿದ್ದಾವೆ. ಇವತ್ತು ರೈತರು ಸಂತೋಷದಿಂದಿದ್ದಾರೆ. ಎಲ್ಲದೂ ಕೂಡ ಒಂದು ಸರಾಗವಾಗಿ ನಡೀತಾ ಇದೆ. ಹರಿಹರೇಶ್ವರನ ಕೃಪೆ ಈಗ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ನಾವು ಕೂಡ ಭಕ್ತಾದಿಗಳು ಪ್ರಾರ್ಥನೆ ಮಾಡ್ತೇವೆ. ಸರ್, ಈಗ ನಮ್ಮ ನಕ್ಷತ್ರ ಟಿವಿ ಸಾಕಷ್ಟು ಅಭಿಯಾನಗಳನ್ನು ಮಾಡ್ಕೊಂತ ಬಂದವಿ. ನಮ್ಮ ಹರಿಹರೇಶ್ವರ ದೇವಸ್ಥಾನದಲ್ಲಿ ಸಾಕಷ್ಟು ಭಕ್ತರಿಂದ ಕಾಣಿಕೆ ಉಂಡಿ ಸಂಗ್ರಹ ಆಗ್ತೈತಿ. ನಮ್ಮ ಹರಿಹರೇಶ್ವರ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಆಗ್ತಾಯಿಲ್ಲ. ಭಕ್ತರಿಗೆ ಮೂಲಭೂತ ಸೌಕರ್ಯಗಳಿಲ್ಲ. ಒಂದು ಶೌಚಾಲಯ, ಬಿರ್ಲಾ ಕಲ್ಯಾಣ ಮಂಟಪ ಶೌಚಾಲಯ ಇದ್ರೂ ಕೂಡ ವರ್ಷಕ್ಕೆ ಮಾತ್ರ ಅದನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಆಗ್ತೈತಿ. ಯಾಕಪ್ಪ ಅಂದರೆ ಇಲ್ಲಿ ಮೈಲಾರ ಜಾತ್ರೆ ಇರೋದ್ರಿಂದ ಇಲ್ಲಿ ಪೂರ್ವದಲ್ಲೇ ಬಂದು ಅಲ್ಲಿಗೆ ಮೈಲಾರ ಜಾತ್ರೆಗೆ ಹೋಗ್ತಾರೆ. ನಮ್ಮ ಕರ್ನಾಟಕದಿಂದ 28 ಸಂಸದರು ಕೇಂದ್ರ ಇದಕ್ಕೆ ಹೋಗ್ತಾರೆ. ಆದರೆ ಮುಜರಾಯಿ ಇಲಾಖೆಯಿಂದ ದೇವಸ್ಥಾನಗಳು ಯಾಕೆ ಜೀರ್ಣೋದ್ಧಾರ ಆಗ್ತಲ್ಲ, ಯಾಕೆ ಉದ್ಧಾರ ಆಗ್ತಲ್ಲ, ಭಕ್ತರಿಗೆ ಸೌಲಭ್ಯಗಳು ಯಾಕೆ ಆಗ್ತಲ್ಲ? ಆಮೇಲೆ ಇದು ಪ್ರವಾಸಿಗರ ತಾಣ ಆಗಬೇಕು ಅಂತಂದು ಬಹು ಭಕ್ತಾದಿಗಳ ಕೂಗು ಭಾಳ ದಿನದಿಂದ ಕೇಳ್ತಾ ಬಂದಿದ್ದೀವಿ. ತಾವು ಇದ್ರ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ನಾವು ಕೇಳ್ತಿದ್ದೀನಿ, ಯಾಕೆ ಇದು ಮುಂದುವರಿತಲ್ಲ? ಇವತ್ತು ಹರಿಹರೇಶ್ವರನ ಬ್ರಹ್ಮರಥೋತ್ಸವನ ನಾವೆಲ್ಲ ಭಕ್ತಿಯಿಂದ ಪಾಲ್ಗೊಂಡಿದ್ದೇವೆ. ನಾನು ಯಾರನ್ನೂ ದೂರ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಸಂಬಂಧಪಟ್ಟ ಇಲಾಖೆಯ ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾ ಆಡಳಿತ ಇರ್ಬೋದು, ಶಾಸಕರಿರ್ಬೋದು, ಸಂಸದರಿರ್ಬೋದು, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಸರ್ಕಾರ ಗಮನ ಹರಿಸಬೇಕು. ತಹಸೀಲ್ದಾರು ಮತ್ತು ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಗಮನ ಹರಿಸಬೇಕು. ಯಾರು ಕಣ್ಣು ಮುಚ್ಕೊಂಡು ಕೂತ್ಕೋಬಾರ್ದು. ಇವತ್ತು 16,000 ಜನ ಭಕ್ತರು ಬರುವಂಥ ಸ್ಥಳದಲ್ಲಿ ಮೂಲಭೂತವನ್ನು ಸೌಕರ್ಯವನ್ನು ಮಾಡದೆ ಹೋದರೆ ಖಂಡಿತವಾಗಿ ಅದು ತಪ್ಪಾಗುತ್ತೆ. ನಾವು ಯಾರೂ ರಾಜಕೀಯ ಮಾಡಬಾರ್ದು. ಇಲ್ಲಿ ಅಭಿವೃದ್ಧಿ ಮಾತ್ರ ಆಗಬೇಕು. ಇದೊಂದು ಏನು ಟೂರಿಸಂ ಪ್ಲೇಸ್ ಆಗಬೇಕು. ಪ್ರವಾಸೋದ್ಯಮ ಇಲಾಖೆ ಇದಕ್ಕೆ ಗಮನ ಹರಿಸಬೇಕು. ಎಂತೆಂಥದ್ದು ಜಾಗವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಓಡಾಡ್ತೀವಿ. 16,000 ಜನ ಬರ್ತಕ್ಕಂಥ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಕ್ಕೆ ಕೊರತೆ ಆಗಬಾರ್ದು. ಏಕೆಂದರೆ ಇವತ್ತು ನಾವು ಸರ್ಕಾರಕ್ಕೆ ಬೇಕಾದಷ್ಟು GST ಬರ್ತಾಯಿದೆ. ಸರ್ಕಾರದಲ್ಲಿ ಹಣಕ್ಕೆ ಯಾವುದೇ ತೊಂದರೆ ಇಲ್ಲ. ಇವತ್ತು ನಾವು ರಾಜಕೀಯ ಮಾಡಬಾರ್ದು. ಆದರೆ ಹರಿಹರೇಶ್ವರ ಸ್ವಾಮಿಗೆ ಭಕ್ತರು ಬರೋರಿಗೆ ನೆರವು ಆಗಬೇಕು. ಅವ್ರು ಬಂದು ಉಳ್ಕೊಳ್ಳಿಕ್ಕೆ, ಕುತ್ಕೊಳ್ಳಿಕ್ಕೆ. ಯಾಕೆಂದರೆ ಇದು ಒಳ್ಳೆ ಬೇಸಿಗೆ ಆಗುತ್ತೆ. ಕುಡಿಯೋ ನೀರಿನ ವ್ಯವಸ್ಥೆ, ಸ್ವಚ್ಛತೆ ಎಲ್ಲದನ್ನು ಕೂಡ ಸ್ಥಳೀಯ ಆಡಳಿತ ನೋಡ್ಕೊಳ್ಬೇಕು. ವಿಶೇಷವಾಗಿ ತಹಸೀಲ್ದಾರು, DC ಅವರು, ನಗರಸಭೆ ಕಮಿಷನರು ಎಲ್ಲರೂ ಕೂಡ ಸ್ಥಳೀಯ ಜನಪ್ರತಿನಿಧಿಗಳು ಇಲ್ಲದೇ ಇರೋದ್ರಿಂದ ಶಾಸಕರು ಮಾತ್ರ ಇದ್ದಾರೆ. ನಗರಸಭಾ ಸದಸ್ಯರು ಎಲ್ಲ ಮಾಜಿ ಆಗಿದ್ದಾರೆ. ದಯಮಾಡಿ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಅದರಲ್ಲೂ ಮುಜರಾಯಿ ಇಲಾಖೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಕುಂಟು ನೆಪ ಹೇಳ್ದೇ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ಕೊಡಬೇಕು. ಹರಿಹರ ಒಂದು ಪ್ರವಾಸಿ ತಾಣವಾಗಬೇಕು. ಯಾಕೆಂದರೆ ಇವತ್ತು ಭಕ್ತರ ಸಂಖ್ಯೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಇವತ್ತು ಕೊರೋನಾ ಬಂದಂಥ ಸಂದರ್ಭದಲ್ಲಿ ನೋಡಿದರೆ ಅಲ್ಲಿಗೂ ಇಲ್ಲಿಗೂ ಲೆಕ್ಕ ಹಾಕಿದರೆ ಇವತ್ತು 16 ಪಟ್ಟು ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಇವತ್ತು ಭಕ್ತರೇ ಸ್ವಯಂ ಪ್ರೇರಿತರವಾಗಿ 20-30 ಸಾವಿರ ಜನಕ್ಕೆ ಯಾವುದೇ ಸರ್ಕಾರದ ಅನುದಾನ ಕಾಯ್ದೇ ಇವತ್ತು ಕೊಡುಗೆಗಳನ್ನು, ದಾನವನ್ನು ನೀಡಿ 20,000ಕ್ಕಿಂತ ಹೆಚ್ಚು ಜನಕ್ಕೆ ಇವತ್ತು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಪಡೆಯುವಂಥ ಸರ್ಕಾರ ಅಧಿಕಾರಿಗಳು ಇವತ್ತು ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಡಬೇಕು ಅಂತ ನಾನು ಕೂಡ ಒತ್ತಾಯಪಡಿಸ್ತೇನೆ. ಈಗ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಸಾಕಷ್ಟು ನಾವೆಲ್ಲ ನಕ್ಷತ್ರ ಟಿವಿ ಅಭಿಯಾನ ಮಾಡೈತಿ. ಈ ಬಾರಿ ಒಂದು ಹೊಸ ಅಭಿಯಾನ ಕೂಡ ನಾವು ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಜನರ ಒಂದು ಆಶಯ ಕೂಡ ಆಗಿದೆ. ನಾನು ಹೇಳ್ತೀನಿ ಏನಪ್ಪ ಅಂದರೆ, ಈಗ ನಾವು ಶೃಂಗೇರಿ, ಮುರುಡೇಶ್ವರ, ಧರ್ಮಸ್ಥಳ ಈ ಕಡೆಗೆಲ್ಲ ಭಾಗಕ್ಕೆಲ್ಲ ಪ್ರವಾಸಿಗರ ತಾಣಕ್ಕೆ ಹೋಗ್ತೀವಿ. ಅಲ್ಲಿ ಪ್ರತಿ ಒಂದೊಂದು ಸ್ಥಳದಲ್ಲೂ ಕೂಡ ಅನ್ನ ದಾಸೋಹ ಅನ್ನೋ ಕಾರ್ಯಕ್ರಮನೂ ಕೂಡ ನಡೀತೈತಿ. ಯಾಕೆ ಹೋಗ್ತಾರಪ್ಪ ಅಂದ್ರೆ ಜನ ಆ ಟೈಮಿಗೆ ಅಲ್ಲಿ ನಮಗೆ ಅನ್ನ ದಾಸೋಹ ಸಿಗ್ತೈತೆ ಅನ್ನೋ ಉದ್ದೇಶಕ್ಕೆ ಹೋಗ್ತಾರೆ. ಆಮೇಲೆ ಆ ಊರುಗಳು ಕೂಡ ಅಭಿವೃದ್ಧಿ ಆಗ್ತದೆ. ನಮ್ಮ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ಹರಿಹರೇಶ್ವರ ಸ್ಥಳದಲ್ಲಿ ಒಂದು ಪ್ರವಾಸಿಗರ ತಾಣ ಆಗಲಿಲ್ಲ, ಒಂದು ಅನ್ನದಾಸೋಹ ವರ್ಷಕ್ಕೊಂದ್ಸತಿ ಬೇರೆ ಬೇರೆ ಭಕ್ತರೆಲ್ಲ ಮಾಡ್ತಾರೆ. ಇದು ದಿನನಿತ್ಯ ದಾಸೋಹ ಆಗ್ಬೇಕಾ ಅಂತಕ್ಕಂಥದ್ದು ನಮ್ಮ ನಕ್ಷತ್ರ ಟಿವಿ ಅಭಿಯಾನ. ತಾವೇನು ಹೇಳ್ತೀರಿ ಇದಕ್ಕೆ? ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏನು ದಕ್ಷಿಣ ಕಾಶಿ ಎಂದೇ ಹೆಸರನ್ನು ಮಾಡಿರ್ತಕ್ಕಂಥ ಪವಿತ್ರವಾದ ತುಂಗಭದ್ರಾ ನದಿಯ ದಡದಲ್ಲಿರ್ತಕ್ಕಂಥ ಕ್ಷೇತ್ರನಾಥ ಹರಿಹರೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅತ್ಯಂತ ಸಂಭ್ರಮದಿಂದ, ಶ್ರದ್ಧಾಭಕ್ತಿ ಕೇಂದ್ರದಿಂದ ಇವತ್ತು ಸಂಭ್ರಮದಿಂದ ಜರುಗಿದೆ.
ಹರಿಹರದ ಮಹಾಜನತೆ ಈ ಒಂದು ರಥೋತ್ಸವದಲ್ಲಿ ಮತ್ತು ಈ ಕ್ಷೇತ್ರದ ಸುತ್ತಮುತ್ತಲಿನ ಗ್ರಾಮಗಳಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಇಲ್ಲಿ ದರ್ಶನವನ್ನು ಪಡೆದು ಈ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ಕ್ಷೇತ್ರನಾಥ ಹರಿಹರೇಶ್ವರ ಸ್ವಾಮಿ ಈ ಒಂದು ಕ್ಷೇತ್ರಕ್ಕೆ ಮತ್ತು ಕನ್ನಡ ನಾಡಿಗೆ ಉತ್ತಮವಾದಂಥ ಸಮೃದ್ಧಿಯ ಮಳೆ ಬೆಳೆಯನ್ನು ಕರುಣಿಸಲಿ. ಎಲ್ಲ ಜನರು ಶಾಂತಿಯುತವಾಗಿ ಬದುಕನ್ನು ಸಾಮರಸ್ಯದಿಂದ ಭಾವೈಕ್ಯತೆಯಿಂದ ಮೆರೆಯಲಿ. ಅವರ ಸ್ವಾಮಿಯ ಆಶೀರ್ವಾದ ಎಲ್ಲ ಕ್ಷೇತ್ರದ ನಾಡಿನ ಜನತೆಗೆ ಲಭಿಸಲಿ ಅಂತೇಳಿ ಈ ಒಂದು ರಥೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಭಾಳ ಅತ್ಯುತ್ತಮವಾದಂತಹ ಪ್ರಶ್ನೆಯನ್ನು ತಾವು ಮುಂದಿಟ್ರಿ. ಇದು ಐತಿಹಾಸಿಕ ನಗರ, ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಮತ್ತು ಒಂದು ಕೈಗಾರಿಕಾ ಕ್ಷೇತ್ರ ಕೂಡ ಹೌದು. ಅವಳಿ ಕಾರ್ಖಾನೆಗಳಿದ್ವು. ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ. ಇದು ಬಹಳ ವರ್ಷಗಳಿಂದ ನಮ್ಮ ಬೇಡಿಕೆ ಕೂಡ ಇದೆ. ಇದು ಒಂದು ಪ್ರವಾಸಿ ಸ್ಥಾನ ಆಗಬೇಕು ಅಂಥೇಳಿ. ಆ ಪ್ರವಾಸಿ ತಾಣ ಆದರೆ ಮಾತ್ರ ಇಲ್ಲಿ ಎಲ್ಲ ಸೌಕರ್ಯಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸರ್ಕಾರಕ್ಕೆ ನಾನು ಕೂಡ ಒಬ್ಬ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯವನ್ನು ಆಗ್ತಾನೆ. ಕ್ಷೇತ್ರದ ಶಾಸಕರು ಕೂಡ ಇದಕ್ಕೆ ಗಮನಹರಿಸಿ ಈ ಒಂದು ಹರಿಹರ ಕ್ಷೇತ್ರವನ್ನು ಪ್ರವಾಸಿ ತಾಣವನ್ನಾಗಿ ಮಾಡಿದಲ್ಲಿ ಈ ನಗರ ಕೂಡ ಎಲ್ಲ ರೀತಿಯಿಂದ ಅಭಿವೃದ್ಧಿ ಆಗ್ತದೆ ಮತ್ತು ಧಾರ್ಮಿಕವಾಗಿ ಕೂಡ ಇದಕ್ಕೆ ಒಂದು ಏನು ಕರ್ನಾಟಕದ ಭೂಪಟದಲ್ಲಿ ಹರಿಹರ ಕ್ಷೇತ್ರ ಅಂತ ಹೇಳಿ ಒಂದು ಗುರುತು ಕೂಡ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯನವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಈ ಕ್ಷೇತ್ರವನ್ನು ಐತಿಹಾಸಿಕ ಪ್ರವಾಸಿ ಕೇಂದ್ರವನ್ನಾಗಿ ಮಾಡಬೇಕು ಅಂಥೇಳಿ ನಮ್ಮದು ಕೂಡ ಒತ್ತಾಯವನ್ನು ಹಾಕಿ ಆದಷ್ಟು ಬೇಗ ಇದಕ್ಕೆ ಮನವಿಯನ್ನು ಕೂಡ ನಾವು ಕೊಡ್ತೇವೆ. ಈ ಹಿಂದೆ ಕೊಟ್ಟಿದ್ವಿ, ಆದರೆ ಇನ್ನೂ ಕಾರ್ಯಗತ ಆಗಿಲ್ಲ. ಇನ್ನಾದರೂ ಕೂಡ ಅದು ಕಣ್ತೆರೆದು ಈ ಕ್ಷೇತ್ರವನ್ನು ಐತಿಹಾಸಿಕ ಪ್ರವಾಸಿ ಸ್ಥಳ ಅಂಥೇಳಿ ಗುರುತನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ಳಿ. ಸರ್, ಈಗ ನೀವು ಹೇಳಿದ್ದು ಓಕೆ, ಭಾಳ ಅದು ಅರ್ಥಪೂರ್ಣವಾಗಿದೆ. ನಾವು ಹೇಳಿದ್ದು ದಿನನಿತ್ಯ ದಾಸೋಹ ಕಾರ್ಯಕ್ರಮ ನಡೀಬೇಕು. ಚಾಲನೆ ಕೊಡಲಿಕ್ಕೆ ಯಾರು ಮುಂದೆ ಬರ್ತಾರೆ? ಇದಕ್ಕೆ ದಿನನಿತ್ಯ ಇದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ ಇಲ್ಲಿರ್ತಕ್ಕಂಥ ಮುಜರಾಯಿ ಅಧಿಕಾರಿಗಳು ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಇಲ್ಲಿಂದ ಖಜಾನೆ ಭರ್ತಿ ಆಗ್ತದೆ. ನಮ್ಮ ಭಕ್ತರು ಕೊಡ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಕಾಣಿಕೆ ಹುಂಡಿ ತುಂಬ್ತದೆ, ಆದರೆ ಅದು ಸರ್ಕಾರಕ್ಕೆ ಹೋಗ್ತದೆ. ಅದ್ರ ಮುಖಾಂತರ ಆದರೂ ಕೂಡ ಇವರು ಅದನ್ನು ದಿನನಿತ್ಯ ದಾಸೋಹನ ಮಾಡಬೇಕು. ಯಾಕಂದರೆ ಭಾಳ ಇಲ್ಲಿ ನೀವು ಈ ರಸ್ತೆ ನೋಡಿಬಿಟ್ರೆ ಪೂರ್ತಿ ಗಾಡಿಗಳು ಸೋಮವಾರ ದಿವಸ, ಶನಿವಾರ 2 ದಿವಸ ಮಾತ್ರ ಕಂಪ್ಲೀಟಾಗಿ ವೆಹಿಕಲ್ಗಳು ನಿಂತಿರ್ತವೆ. ಹೀಗಾಗಿ ಬೇರೆ ಬೇರೆ ಊರುಗಳಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅದನ್ನು ಕೂಡಲೇ ಸರ್ಕಾರ ಈ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಹಾಕಿ ಅದನ್ನು ಮಾಡಬೇಕು. ದಿನನಿತ್ಯ ದಾಸೋಹ ಆಗಬೇಕು ಅಂತ ಈಗ ಸರ್ಕಾರಕ್ಕೆ ನಾವು ಕೇಳ್ತಾ ಇಲ್ಲ. ರಾಜಕೀಯ ತಾವು ಮಸ್ತಾದಿಗಳು ಇದ್ದೀರ, ಭಾಳ ಇದರಲ್ಲಿ ಪರಿಣಿತರಿದ್ದೀರ. ನಾವು ಕೇಳ್ತಕ್ಕಂಥದ್ದು ಈಗ ಕೋಟಿ ಗಂಟ್ಲೆ ಭಕ್ತರಿಂದ ಹಣ ಸಂಗ್ರಹ ಆಗ್ತೈತಿ. ಭಕ್ತರಿಗೆ ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ಯಾಕ್ರಿ ಸ್ವಾಮಿ? ಈಗ ಒಂದು ಸ್ಟೆಪ್ ಮೈಲಿಗಲ್ ಮುಂದೆ ಬಂದಿದೆ. ಏನು ಅಂದರೆ, ನೀವು ಈ ರಥೋತ್ಸವದ ಅಲಂಕಾರವನ್ನು ನೋಡಿರ್ಬೋದು. ಪ್ರತಿ ವರ್ಷ ಯಾವ ರೀತಿ ಇರ್ತಿತ್ತು, ಈಗ ಯಾವ ರೀತಿ ಆಗಿದೆ ಅನ್ನೋದು ನೋಡ್ರಿ. ಈಗ ಹೊಸ ಒಂದು ಬದಲಾವಣೆ ಆಗಿದೆ. ಏನು ಮೊನ್ನೆ ಕಲ್ಯಾಣೋತ್ಸವ ಆಯಿತು, ಈ ದೇವಸ್ಥಾನಕ್ಕೆ ಮೆರಗನ್ನು ಕೊಡಲಿಕ್ಕೆ ಒಳಗಡೆ ಲೈಟ್ ಕೂಡ ಹಾಕೋಕ್ಕೆ ಅವಕಾಶ ಇರಲಿಲ್ಲ. ಅಂಥದ್ರಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ನಮ್ಮ ಕೂಗ ಮುಟ್ಟಿದೆ. ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವು ಸಾರ್ವಜನಿಕರು ನಾವು ಕೂಡ ತಯಾರಿದ್ದೇವೆ. ದಿನನಿತ್ಯ ದಾಸೋಹಕ್ಕೆ ಬೇಕಾದ್ರೆ ಒಂದು ಸಮಿತಿಯನ್ನು ರಚನೆ ಮಾಡಿ ಎಲ್ಲ ಪಕ್ಷಗಳ ಮುಖಂಡರುಗಳು ಒಗ್ಗಟ್ಟಾಗಿ ಸೇರಿ, ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಕೂಡ ಇದೆ, ಎಲ್ಲ ಪ್ರತಿನಿಧಿಗಳನ್ನು ಒಳಗೊಂಡು ಒಂದು ಸಮಿತಿಯನ್ನು ರಚನೆ ಮಾಡಿದರೆ ಪ್ರತಿನಿತ್ಯ ಇಲ್ಲಿ ದಾಸೋಹ ಮಾಡ್ತಕ್ಕಂಥ ಭಕ್ತರಿಗೆ ಅನುಕೂಲ ಮಾಡ್ಕೊಂತ ವ್ಯವಸ್ಥೆಗೆ ನಾವು ಕೂಡ ಕಂಕಣಬದ್ಧರಾಗಿ ನಿಲ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾವು ನಕ್ಷತ್ರ ಟಿವಿ ಅಭಿಯಾನ ಪ್ರಾರಂಭ ಮಾಡಿವಿ. ನಕ್ಷತ್ರ ಟಿವಿ ಅಭಿಯಾನಕ್ಕೆ ನಮ್ಮೆಲ್ಲರ ಅಭಿನಂದನೆಗಳು. ಉತ್ತಮವಾದಂತಹ ಪ್ರಶ್ನೆಗಳನ್ನು ಕೇಳಿದಿರಿ. ನಗರ ಉತ್ತಮವಾಗಿ ಅಭಿವೃದ್ಧಿ ಆಗಬೇಕು, ತನ್ಮೂಲಕ ಎಲ್ಲರಿಗೂ ಸೇವೆ ಮಾಡಬೇಕು ಅಂತ ವಿನಂತಿಯನ್ನು. ಈ ದಿನ ಪ್ರತಿ ವರ್ಷದಂತೆ ಭಾರತ ಹುಣ್ಣಿಮೆಯ ದಿನದಂದು ಹರಿಹರ ನಗರದ ಪ್ರಸಿದ್ಧ ಹರಿಹರೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅತ್ಯಂತ ಶ್ರದ್ಧಾ ಮತ್ತು ಭಕ್ತಿಯಿಂದ ನೆರವೇರಿದೆ. ಈ ಒಂದು ಬ್ರಹ್ಮರಥೋತ್ಸವದಲ್ಲಿ
ಪಾಲ್ಗೊಂಡಿರ್ತಕ್ಕಂಥ ಹರಿಹರದ ಕಸಬಾ ಮತ್ತು ಮಾಜನಹಳ್ಳಿ ಗ್ರಾಮದ ಗ್ರಾಮಸ್ಥರು ಮತ್ತು ವಿವಿಧ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಶ್ರೀ ಹರಿಹರೇಶ್ವರ ದೇವರ ಕೃಪಾಶೀರ್ವಾದ ಅವರ ಮೇಲೆ ಇರಲಿ ಹಾಗೆ ಅಂತಂದೇಳಿ ನಾನು ಶುಭಾಶಯಗಳನ್ನ ತಿಳಿಸ್ತಾ, ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬ್ರಹ್ಮರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿದೆ. ಈ ನಾಡಿಗೆ ಶುಭವಾಗಲಿ, ಒಳಿತಾಗಲಿ, ಮುಂದಿನ ದಿನಗಳಲ್ಲಿ ಉತ್ತಮ ಮಳೆ ಬರಲಿ, ಹಾಗೆ ಎಲ್ಲ ಸದ್ಭಕ್ತರಿಗೆ ದೇವರ ಆಶೀರ್ವಾದ ಸದಾ ಇರಲಿ, ಅವರ ಆರೋಗ್ಯ ಇಷ್ಟಾರ್ಥಗಳು ನೆರವೇರಲಿ ಅಂತಂದೇಳಿ ಈ ಸುಸಂದರ್ಭದಲ್ಲಿ ಆಶಿಸ್ತಾ ಎಲ್ಲರಿಗೂ ಹರಿಹರೇಶ್ವರ ಬ್ರಹ್ಮರಥೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ದಕ್ಷಿಣ ಕಾಶಿಯಿಂದ ಖ್ಯಾತಿ ಪಡೆದಂಥ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಶ್ರೀ ಭಾರತ ಹುಣ್ಣಿಮೆಯ ದಿವಸವೊಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹರಿಹರ ಬ್ರಹ್ಮರಥೋತ್ಸವ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ಸರ್ವ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರಿಗೆ ಭಗವಂತ ಆಯುರು ಆರೋಗ್ಯ ಸಿರಿ ಸಂಪತ್ತನ್ನು ಕರುಣಿಸಲಿ ಅಂತೇಳಿ ನಕ್ಷತ್ರ ಟಿವಿ ಹರಿಹರ ವಾಹಿನಿ ಮುಖಾಂತರ ನಾನು ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಹರಿಹರದ ಮೇನ್ ದ್ವಾರ ಬಾಗಿಲಿನಿಂದ ಅಲ್ಲಿ ಮೇನ್ ರೋಡ್ವರೆಗೂ ಒಂದೇ ಹಿಂದಿನ ಪ್ಲ್ಯಾನ್ ಇತ್ತು, ಪ್ಲ್ಯಾನ್ನಲ್ಲಿತ್ತು. ಅವೆಲ್ಲ ಕಟ್ಟಾಗಿ ಎಲ್ಲ ಮುಂದುವರೆದು ಇದಾಗಿವೆ. ಇವನ್ನೆಲ್ಲ ತೆಗೆಸಿ ಇಲ್ಲಿಂದ ಅಲ್ಲಿ ಮೇನ್ ರೋಡ್ ಅಂದರೆ ಈ ಚರ್ಚ್ ಇದೆಯಲ್ಲ, ಚರ್ಚ್ವರೆಗೂ ಅಲ್ಲಿ ನಿಂತರೆ ನಮ್ಮ ಹರಿಹರೇಶ್ವರ ಪ್ರತಿಯೊಬ್ಬರಿಗೂ ಕಾಣಬೇಕು. ಇದು ಹಿಂದೆ ಇದ್ದಿರ್ತಕ್ಕಂಥ ನೆಟ್ವರ್ಕ್ ಆ್ಯಂಡ್ ಪ್ಲ್ಯಾನ್ ಆ್ಯಂಡ್ ಡಿಸೈನ್ ಅದು ವ್ಯವಸ್ಥೆಗೊಳಿಸಿದರೆ ಪ್ರವಾಸಿ ಸ್ಥಳ ಆಗಲಿಕ್ಕೆ ಏನೂ ಸಂಶಯ ಇಲ್ಲ. ಆ ಕಡೆ ಹೋಗಿ ಸೀದಾ ಅಲ್ಲಿಂದ ಇಲ್ಲಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಅದು ದಯಮಾಡಿ ಯಾವುದೇ ಘನ ಸರ್ಕಾರ ಇರಲಿ, ಆ ಘನ ಸರ್ಕಾರಗಳು ಅದನ್ನು ನಡೆಸಿಕೊಟ್ಟು ಕ್ಷೇತ್ರವನ್ನು ಪರಿಪಾಲಿಸಬೇಕಂತ ನಾನು ಕೇಳ್ಕೊಳ್ತೀನಿ. ನಕ್ಷತ್ರ ಟಿವಿ ವೀಕ್ಷಕರೇ, ಮತ್ತೊಮ್ಮೆ ನಾವು ಬ್ರಹ್ಮ ರಥೋತ್ಸವದ ಶುಭಾಶಯಗಳನ್ನು ಕೋರ್ತಾ ನಾವು ಪ್ರತಿಯೊಂದು ರಥೋತ್ಸವದಲ್ಲಿ ಒಂದು ವಿಶೇಷವಾದಂಥ ಅಭಿಯಾನವನ್ನು ಪ್ರಾರಂಭ ಮಾಡ್ತೀವಿ. ನಮ್ಮ ನಕ್ಷತ್ರ ಟಿವಿಯ ಸಂಪಾದಕರಾದಂಥ ಕೃಷ್ಣ ಪಿ ರಾಜೋಳ್ಳಿ ಅವರ ಒಂದು ಆಸೆ, ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ, ನಮ್ಮ ಹರಿಹರ ಕ್ಷೇತ್ರ ಇತಿಹಾಸ ಹೊಂದಿರತಕ್ಕಂಥ ಕ್ಷೇತ್ರ, ಇಲ್ಲಿ ಯಾಕೆ ನಾವು ದಾಸೋಹ ಕಾರ್ಯಕ್ರಮ ಪ್ರಾರಂಭ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರ ಒಂದು ಕಾನ್ಸೆಪ್ಟನ್ನು ಹೇಳಿದಾಗ, ಇದು ನಮ್ಮ ತಂಡದವರೊಂದಿಗೆ ಚರ್ಚೆ ಮಾಡಿದಾಗ ಈ ಕಾನ್ಸೆಪ್ಟನ್ನು ಮಾಡೋಣ ಅನ್ನೋ ಹಿತದೃಷ್ಟಿಯಿಂದ ಈ ಒಂದು ಬ್ರಹ್ಮ ರಥೋತ್ಸವದಲ್ಲೇ ನಾವು ಪ್ರಥಮವಾಗಿ ಈಗಾಗಲೇ ಜನರು ಕೂಡ ಅಭಿಪ್ರಾಯವನ್ನು ಹೇಳಿದ್ದಾರೆ. ಇಲ್ಲಿನ ನಮ್ಮ ಹರಿಹರದ ಹೆಸರಂತ ಪ್ರಾಂಶುಪಾಲರಾದಂಥ ಎಸ್ ಪಾಟೀಲ್ ಅವರು ಗುರುಗಳು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ನಾವು ಈ ಒಂದು ದಾಸೋಹದ ಬಗ್ಗೆ ಮಾತಾಡೋಣ. ನಮಸ್ತೆ ಗುರುಗಳೇ. ನಮಸ್ತೆ. ಪ್ರಥಮವಾಗಿ ತಮಗೆ ಹರಿಹರೇಶ್ವರ ಬ್ರಹ್ಮ ರಥೋತ್ಸವದ ಶುಭಾಶಯಗಳು. ತಮ್ಮೆಲ್ಲರಿಗೂ ಕೂಡ ಹರಿಹರೇಶ್ವರ ಬ್ರಹ್ಮ ರಥೋತ್ಸವ ಶುಭಾಶಯಗಳು. ಮೊದಲನೇದಾಗಿ ನಾನು ಭಾಳ ವೈಯಕ್ತಿಕವಾಗಿ ಸಾರ್ವಜನಿಕರು ಅವ್ರಿಗೆ ಬಿಟ್ಟಿದ್ದು ವೈಯಕ್ತಿಕವಾಗಿ ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಅಂದರೆ ಒಂದು ನಕ್ಷತ್ರ ಟಿವಿ ಅನ್ನತಕ್ಕಂಥ ಚಾನಲ್ ಪ್ರತಿ ವರ್ಷ ಈ ದೇವಸ್ಥಾನದ ಈ ಊರಿನ ಸಮಗ್ರ ಅಭಿವೃದ್ಧಿಯ ಬಗ್ಗೆ ತನ್ನ ಕಳಕಳಿ ವ್ಯಕ್ತಪಡಿಸ್ತಾ ಬಂದಿದೆ. ಆದರೆ ಅದು ಭಾಳ ನಿಧಾನವಾಗಿ ಅದು ಕಾರ್ಯಗತ ಆಗ್ತಾಯಿದೆ. ಅದು ಬೇಸರದ ವಿಚಾರ. ನಾವು ಎಲ್ಲ ಹೇಳ್ತೀವಿ, ಇತಿಹಾಸ ಪುಟದಲ್ಲಿ ಹರಿಹರೇಶ್ವರ ಸ್ವಾಮಿ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತೀವಿ, ಹೇಳ್ತೀವಿ. ಆಮೇಲೆ ಇದು ದಕ್ಷಿಣ ಕಾಶಿ ಅಂತ ಹೇಳ್ತೀವಿ, ಏನೆಲ್ಲ ಹೇಳ್ತೀವಿ. ಆದರೆ ಇವತ್ತೊಂದು ದಿವಸ ನಾವು ಹೇಳಿ ಅದು ನಾವು ಡಿಸ್ಪರ್ಸ್ ಆಗಿಬಿಡ್ತೇವೆ. ಆಮೇಲೆ ಅನ್ನ ಸಂತರ್ಪಣೆ ಆಗ್ಬೇಕು, ಇಲ್ಲಿ ವಸತಿ ಆಗ್ಬೇಕು, ಇಲ್ಲಿ ಮೈಲಾರಲಿಂಗನ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಂಥ ಜನ ಕೂಡ ಬರ್ತಾರೆ ಇವತ್ತು. ಆಮೇಲೆ ಇದನ್ನು ಕಾರಣಿಕ ಮುಗಿಸ್ಕೊಂಡು ಬಂದು ಇಲ್ಲಿ ವಸತಿ ಬರ್ತಾರೆ. ವಸತಿ ಯೋಗ್ಯ ಜಾಗ ಅಲ್ಲ. ದೇವಸ್ಥಾನಕ್ಕೆ ಹೋಗಿ ಬರೋಂಥವ್ರು ಲಾಡ್ಜಲ್ಲಿ ಉಳ್ಕೊಳಕ್ಕಾಗಲ್ಲ, ಪವಿತ್ರ ಸ್ಥಾನದಲ್ಲೇ ಉಳ್ಕೋಬೇಕು. ಇಲ್ಲಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಇದೇ ಆವರಣದಲ್ಲಿ ಉಳ್ಕೊಳ್ಳೋಂಥ ವ್ಯವಸ್ಥೆ ಆದರೆ ಅವರಿಗೆ ಅವರ ಒಂದು ಭಾವನೆಗಳಿಗೆ ಅರ್ಥ ಇರ್ತೈತೆ. ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ಏನಂದರೆ ಇಲ್ಲಿ ಒಬ್ಬರು ಶಾಸಕರಿದ್ದರೆ ಅಧಿಕಾರದಲ್ಲಿ ಸರ್ಕಾರ ಬೇರೆ ಇರ್ತೈತೆ, ಅಲ್ಲಿ ಇದ್ದರೆ ಇಲ್ಲಿ ನಮ್ಮನೆ ಇರ್ತೈತೆ. ಹೀಗಾಗಿ ಇದು ಒಬ್ಬರ ಮೇಲೊಬ್ಬರು ಹಾಕ್ಕೊಂಡು ಈ ಊರು ಸ್ವಲ್ಪ ಭಾಳ ಒಂದು ಯಾವುದೇ ಸುಧಾರಣೆ ಕಡೆಗೆ ತನ್ನ ಹೆಜ್ಜೆ ಕೂಡ ಇಡ್ತಾ ಇಲ್ಲ. ಈಗ ಅವರು ಅಧಿಕಾರದಾಗಿದ್ದರು ಮಾಡಿದರೆ ಯಾರೇನು ಬೇಡ ಅನ್ನಲ್ಲ. ಏನು ಅಧಿಕಾರ ಯಾರಿಗಿರ್ತೈತಿ, ಯಾವ ಸರ್ಕಾರ ಅಧಿಕಾರದ ಇರ್ತೈತಿ, ಅವರು ಕೆಲಸ ಮಾಡಿದರೆ ಇವರು ಹರಿಹರ ಜನ ಏನು ಬಂದು ನಮಗೆ ಶಾಸಕರೇ ಮಾಡ್ಬೇಕಂತೇನು ಕೇಳಲ್ಲ. ಅಧಿಕಾರದಾಗಿದ್ದು ಯಾರು ಮಾಡಿದ್ರೇನು, ಕೆಲಸ ಮಾಡೋಕ್ಕೆ ಯಾರು ಮಾಡಿದ್ರೇನು, ಸಾರ್ವಜನಿಕ ಕೆಲಸ ಇಂಥರೇ ಮಾಡ್ಬೇಕಂತ ಏನು ಎಲ್ಲಿ ಯಾವ ಸಂವಿಧಾನದಲ್ಲಿ ಹೇಳಿಲ್ಲ. ಅದನ್ನು ಬಿಡ್ತಾರ. ಇದೇನಾಗತ್ತೆ, ಒಬ್ಬರು
ಡಂಬರಾಟ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವರು ಇಲ್ಲ, ಅವ್ರು ಮಾಡಿಲ್ಲ, ಇದನ್ನು ಮಾಡಿಲ್ಲ, ಅದನ್ನು ಮಾಡಿಲ್ಲ. 5 ವರ್ಷ ಜನನೂ ಕೂಡ ಈ ಆಟ ನೋಡ್ಕೊಂತ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಜನರಿಗೆ ಏನಾಗೈತೆ ಅಂದ್ರೆ ಇವ್ರದ್ದು ಈ ಸಿನಿಮಾ ನೋಡೋದು ಬಿಟ್ಟು ಇವ್ರನ್ನ ನೋಡೋ ಪರಿಸ್ಥಿತಿ ಬಂದೈತಿ. ಇವರು ಸ್ವಲ್ಪ ಎಚ್ಚರದಿಂದ ಇನ್ಮೇಲೆ ಪ್ರಜ್ಞೆ, ಬೇರೆ ಬೇರೆ ದೇಶಗಳಲ್ಲೆಲ್ಲ ದಂಗೆ ಎದ್ದಿದ್ದಾರೆ ಜನ. ಯಾಕೆ ದಂಗೆ ಎದ್ದರು ಅಂದ್ರೆ ಮೂಲಭೂತ ಸೌಕರ್ಯಕ್ಕೆ ವಂಚನೆ ಆದಾಗ, ಅವರ ಭಾವನೆಗಳಿಗೆ ವಂಚನೆ ಆದಾಗ, ಅವ್ರ ಭಾವನೆಗಳಿಗೆ ಧಕ್ಕೆ ಆದಾಗ ದಂಗೆ ಹೇಳ್ತಾರೆ. ಆ ಸಂದರ್ಭ ಇಲ್ಲಿ ಬಂದರೆ ಬರ್ಬೋದು. ಆದ್ದರಿಂದ ಜಿಲ್ಲಾ ಮಂತ್ರಿಗಳಾದರೂ ಸ್ವಲ್ಪ ಕಣ್ತರ ನೋಡ್ಬೇಕು ಹರಿಹರ ಕಡೆಗೆ. ಯಾಕಂದರೆ ಪುಣ್ಯಕ್ಷೇತ್ರ ಇದು. ಅವ್ರ ತಂದೆಯವರು ಸಾಕಷ್ಟು ದಾನ ಧರ್ಮ ಮಾಡಿದ್ದಾರೆ. ಅವರು ಕೂಡ ವೈಯಕ್ತಿಕವಾಗಿ ಇದ್ರ ಗಮನ ಹರಿಸಿ ಯೋಜನೆ ತರಿಸ್ಕೊಂಡು, ಅವರು ದಾವಣಗೆರೆ ಜಿಲ್ಲಾ ಮಂತ್ರಿಗಳು, ದಾವಣಗೆರೆ ಮಂತ್ರಿಗಳಲ್ಲ ಅವರು, ದಾವಣಗೆರೆ ಜಿಲ್ಲಾ ಮಂತ್ರಿಗಳು ಬಂದು ಇಲ್ಲಿ ಗಮನಕ್ಕೆ ಹರಿಸಿ ಯಾರ್ಯಾರ ರಾಜಕಾರಣ ಇರಲಪ್ಪ ನಮಗೆ ಸಂಬಂಧ ಇಲ್ಲ, ಅವರು ಜಿಲ್ಲಾ ಮಂತ್ರಿಗಳು, ಈಸ್ ಅ ಬಾಸ್. ಅವರು ನನ್ನ ಜಿಲ್ಲೆ ಪ್ರಗತಿ ಬಗ್ಗೆ ಏನು ಮಾಡಬೇಕು, ಪ್ರತಿ ತಾಲೂಕಿಂದ ಎಲ್ಲೆಲ್ಲಿ ಏನೇನು ಮುಖ್ಯವಾಗಿ ಆಗಬೇಕು ಅವರು ಹೋರಾಟ ಮಾಡಬೇಕು, ಕೈ ಜೋಡಿಸ್ಬೇಕು. ಇಲ್ಲಿ ಮುಖ್ಯವಾಗಿ ನದಿ ದಂಡೆ ಸ್ನಾನ ಮಾಡ್ತೇವೆ, ಅಲ್ಲಿಂದ ಬಂದು ಎಲ್ಲಿ ಉಳ್ಕೋಬೇಕು, ಎಲ್ಲಿ ಪ್ರಸಾದ ಮಾಡಬೇಕು. ಸಣ್ಣ ಸಣ್ಣ ದೇವಸ್ಥಾನಗಳಲ್ಲಿ ಇವತ್ತು ಕನಿಷ್ಠ ಒಂದು ಹೊತ್ತಿನ ಪ್ರಸಾದದ ವ್ಯವಸ್ಥೆ ಇದೆ. ಹೊಯ್ಸಳರ ಕಾಲದಿಂದ ಇರತಕ್ಕಂಥ ದೇವಸ್ಥಾನದಲ್ಲಿ ಸುಮಾರು 800-900 ವರ್ಷದಿಂದ ಆದರೂ ಕೂಡ ಒಂದು ಸರಿಯಾದ ಶುದ್ಧ ಕುಡಿಯೋ ನೀರು ಇಲ್ಲ ಅಲ್ಲಿ. ಅದ ಒಳ್ಳೆ ನೀರು ಕುಡಿಬೇಕು, ಕಾಯಿಲೆ ಹಚ್ಕೋಬೇಕು. ಒಂದು ಊಟದ ವ್ಯವಸ್ಥೆ, ಒಂದು ಪ್ರಸಾದ, ಒಂದು ಹೊತ್ತಿನ ಪ್ರಸಾದ. ಇವತ್ತು ನೋಡಿರಿ ಎಲ್ಲ ಉಯ್ ಅಂತ ಸೇರ್ಕೊತಾರೆ. ಅದು ಮಿತ್ರ ಮಂಡಳಿ ಏನೋ ಒಂದು ಪಾಪ ತಲೆ ಕೆಡ್ಸ್ಕೊಂಡು ಮಾಡ್ತಾರೆ. ಬಂದು ಭಕ್ತಾದಿಗಳು ಎಲ್ಲರಿಗೂ ಎಲ್ಲ ಜಾತಿ ಬರೋಂಥ ಭಕ್ತರಂಥ ಜಾಗ ಇದು. ಇಂಥದ್ದೇ ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ಕ್ಷೇತ್ರ ಅಲ್ಲ ಇದು. ಎಲ್ಲ ಜನಾಂಗದ ಜನ ಬಂದು ಇಲ್ಲಿ ತಮ್ಮ ಹರಕೆಗಳನ್ನು ಭಗವಂತನಿಗೆ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸ್ಕೊಂಡು ಹೋಗ್ತಕ್ಕಂಥದ್ದು ನಾವು ಕಂಡಿದ್ದೇವೆ. ಆದ್ದರಿಂದ ಎಲ್ಲ ಜಾತ್ಯತೀತವಾಗಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಎಲ್ಲರೂ ಕೈ ಜೋಡಿಸ್ತಾರೆ. ದಾಸೋಹ ಆಗಬೇಕಂದ್ರೆ ಇಲ್ಲಿ ಏನೋ ಮುಜರಾಯಿ ಇಲಾಖೆ ಅಂತಿದೆ, ಹುಂಡಿ ತುಂಬ್ತದೆ, ಹುಂಡಿ ಎಣ್ಸ್ಕೊಂತಾರೆ. ಎಷ್ಟು ಬಂತು ಹುಂಡಿ ಲೆಕ್ಕ ಕೊಡ್ಬೇಕು, ಸಾರ್ವಜನಿಕವಾಗಿ ಲೆಕ್ಕ ಹೇಳ್ಬೇಕು. ಅವರು ಹುಂಡಿ ದುಡ್ಡು ಎಷ್ಟು ಬಂತು, ಆ ವೆಚ್ಚ ಏನು ಮಾಡಿದರು, ಎಲ್ಲಿ ಹೋಗ್ತದೋ ಅಂತ ಸಾರ್ವಜನಿಕವಾಗಿ ತಿಳಿಸೋಂಥ ಪ್ರಯತ್ನ ಆಗಬೇಕು. ಸುಮ್ಮನೆ ಹುಂಡೆ ದುಡ್ಡು ತುಂಬಿತು, ಎಣಿಸಿದ್ರು, ಮುಂದೆ ಏನಾಯ್ತು, ಅದು ದೇವಸ್ಥಾನದ ಜೀವನಾಧಾರಕ್ಕೆ ಬಳಸ್ಬೇಕು. ಅದನ್ನ ಪ್ರಸಾದಕ್ಕೂ ಅವ್ರು ಬಳಸೋಕ್ಕೆ ಪ್ರಯತ್ನ ಆಗಬೇಕು. ಮುಜರಾಯಿ ಇಲಾಖೆ ಜಮಾ ಮಾಡಿದ್ವಿ, ಎಷ್ಟು ಜಮಾ ಮಾಡಿದ್ವಿ ಯಾರಿಗೆ ಗೊತ್ತು? ಆಡಳಿತ ಮಂಡಳಿಯಲ್ಲಿ ಇರ್ತಕ್ಕಂಥವ್ರಿಗೆ ಆಟ ಗೊತ್ತಿರ್ತದೆ, ಹೊರಗಿನವ್ರಿಗೆ ಹೆಂಗೆ ಗೊತ್ತಿದೆ? ಸಾರ್ವಜನಿಕವಾಗಿ ಅವರು ಅದನ್ನು ಹೇಳಬೇಕು. ಇಷ್ಟು ಹಣ ಸಂಗ್ರಹ ಆಗಿದೆ, ಇಷ್ಟು ನಾವು ಇದು ಮಾಡಿದ್ದೇವೆ ಅಂತ. ಬೇಕಾದಷ್ಟು ಹಣ ಸಂಗ್ರಹ ಆಗ್ತದೆ. ಇವತ್ತು 16,000 ಜನ ಬರ್ತಾರೆ ಇವತ್ತು. ಅವರೆಲ್ಲರಿಗೂ ಏನೋ ಒಂದು ಮಿತ್ರ ಮಂಡಳಿ ಸೇರಿದ್ದಾರೆ, ಅಂದರೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಪ್ರಸಾದಕ್ಕೆ ಯಾರು ಕೈ ಜೋಡಿಸಿಲ್ಲ? ನಾನು ಕೈ ಜೋಡಿಸಿದ್ದೀನಿ. ಸಾರ್ವಜನಿಕರಲ್ಲಿ ಇರ್ತಕ್ಕಂಥ ಎಲ್ಲರೂ ಕೈ ಜೋಡಿಸ್ತಾರೆ. ಎಲ್ಲರೂ ಅದು ಒಂದು ಸರಿಯಾದ ವರ್ಷಕ್ಕೆ ಬೇಡ ಗುರುಗಳೇ, ಪ್ರತಿನಿತ್ಯ ದಾಸೋಹ ನಡೆಯಂಗೆ. ಒಂದು ದಿವ್ಸಕ್ಕೆ ಒಂದು ಹೊತ್ತು ಪ್ರಸಾದ, ಒಂದು ಹೊತ್ತಿನ ಪ್ರಸಾದ ಅಟ್ಲೀಸ್ಟ್ ಒಂದು ದಿವ್ಸಕ್ಕೆ. ಇಂಥ ಒಂದು 100 ವರ್ಷ ಇತಿಹಾಸ ಇರ್ತಕ್ಕಂಥ ಊರಿನಲ್ಲಿ, 100 ವರ್ಷ ಇತಿಹಾಸ ಇರ್ತಕ್ಕಂಥ ಊರಿನಲ್ಲಿ, ಈ ಕ್ಷೇತ್ರದಲ್ಲಿ ದಿನಕ್ಕೆ ಒಂದು ಪ್ರಸಾದ, ಒಂದು ಹೊತ್ತು ಪ್ರಸಾದ ಬಡಬಗ್ಗರು ಯಾರು ಬಂದರೆ, ಭಕ್ತಾದಿಗಳು ಬಂದರೆ ಒಂದು ಅನಸಂತರ್ಪಣೆ ಮಾಡ್ತಕ್ಕಂಥ ಸಂದರ್ಭ ಇಲ್ಲ ಅಂದರೆ ನಮಗೆಲ್ಲ ನಾಗರಿಕರಿಗೆ ನಾಚಿಕೆ ಆಗ್ತದೆ. ಮುಜರಾಯಿ ಇಲಾಖೆಗೂ ಆಗ್ರಹ ಮಾಡಬೇಕು. ಇಲ್ಲಿರ್ತಕ್ಕಂಥ ಸ್ಥಳೀಯ ಏನು ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಇರ್ತಕ್ಕಂಥವ್ರು ಇರ್ತಾರೆ, ಅವರು ಕೂಡ ಪ್ರಯತ್ನ ಮಾಡಬೇಕು. ಎಲ್ಲ ನಮ್ಮ ಹೊರಗಿಂದ ಬಂದಾರೆಲ್ಲ ಇಲ್ಲಪ್ಪ ಇಷ್ಟೊಂದು ಭಾಳ ಫೇಮಸ್ ಕ್ಷೇತ್ರ ಅಂತೀರಿ, ಇಲ್ಲಿಂದ ಚರ್ಚ್ ಕಾಣಬೇಕು ಅಂತಾರೆ. ಎಲ್ಲಿ ಕಾಣ್ಬೇಕು ಚರ್ಚು? ಗುಡಿ ಮಾಹಿತಿ ನೋಡ್ಬೇಕು ಆಟ ಚರ್ಚ್ ಕಾಣ್ಬೇಕಂದ್ರೆ. ಒತ್ತುವರಿಗಳಿಂದ ಕ್ಲೀನ್ ಮಾಡೋರು ಯಾರು? ಸುತ್ತಮುತ್ತಲ 4 ದ್ವಾರಗಳು ಅದಾವೆ. ಇಲ್ಲಿ 4 ದ್ವಾರದಾಗ ಒತ್ತುವರಿ ಆಗಿದ್ದಾವೆ. ಅದನ್ನು ಕ್ಲೀನ್ ಮಾಡೋರು ಯಾರು? ಇಲಾಖೆಯಿಂದ ಇಷ್ಟೂರು ಕ್ರಮ ತಗೋಬೇಕು. ಯಾವುದೇ ಮುಲಾಜಿ ಒಳಗಾಗಬಾರ್ದು. ನಾವು ಹಿಂಗಾಗಿ ಏನಾಗೈತೆ ಅಂದರೆ ಇದು ರೋಸ್ ಎದ್ದು ನಾವು 40 ವರ್ಷ ಮೇಲೆ ಆಯ್ತು ಊರಿಗೆ ಬಂದು ರೋಸ್ ಎದ್ದು ಒಂದು ಸಂಘ ಮಾಡ್ಕೊಂಡಿದ್ದೀವಿ. ಊರಿನ ಅಭಿವೃದ್ಧಿ ಬಗ್ಗೆ ಅಷ್ಟೇ ಚಿಂತನೆ, ಯಾವ ರಾಜಕೀಯನಲ್ಲ, ಯಾವ ಜಾತಿಯೂ ಇಲ್ಲ. ಎಲ್ಲರೂ ಸೇರೋದು ಊರಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದು. ಎಲ್ಲ ಹೋರಾಟಗಾರರು ಅದಾರ, ಎಲ್ಲ ನಮ್ಮನೆ ಸಾಂಸ್ಕೃತಿಕ ತುಂಬ ಸ್ಟ್ರಾಂಗ್ ಬೇಸ್ ಇರ್ತಕ್ಕಂಥ ಊರಿದು. ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಆಮೇಲೆ ಭಗವಂತನ ದೇವಸ್ಥಾನಗಳು, ವಿಚಾರಗಳು, ಮಠಮಾನ್ಯಗಳು ಕೈ ಜೋಡಿಸ್ಬೇಕು. ಸುಮ್ಮನೆ ಈಗ ನಮ್ಮ ಇಲ್ಲಿ ನೋಡ್ರಿ, ಈ ನಮ್ಮ ನದಿ ನೀರನ್ನು ಇಲ್ಲಿಂದ 100 ಕಿಲೋಮೀಟ್ರ್ ಸಿರಿಗೆರೆ ಸ್ವಾಮಿಗಳು ತಗೊಂಡೋಗಿದ್ದಾರೆ. ಈ ಊರಾಗಿರೋ ಮಠಗಳು ಏನು ಮಾಡ್ತಾವೆ, ತಾಲೂಕಿನ ಮಠಗಳು ಏನು ಮಾಡ್ತಾವೆ? ಅವರು ಮಳೆ ಬಂತೆ, ಬೇಸಿಗೆ ಬಂತೆ, ನಮಗೆ ನೀರು ಸಂಗ್ರಹ, ನೀರು ಚಲವು ಅಲ್ಲ, ಚಲವು ಈಗ ಕುಟು ಚಲವು. ಜಾತ್ರೆ ಬಂತು ಅಂತ ನೀರು ಬಿಡ್ತಾರೆ ಒಂದು ವಾರ, ಅಲ್ಲಿ 120 ದಿವಸ ರೈತರು ಬಿಡ್ತಾರೆ. ಪಾಪ ಅವ್ರು ಬದುಕಬೇಕು. ಪರಿಸ್ಥಿತಿ ಹಿಂಗಿದೆ. ಮಠಮಾನ್ಯಗಳು ಹೋರಾಟಗಳಿಬೇಕು. ಸಾರ್ವಜನಿಕರು ಮಾಡಿದ್ರೆ ಅಷ್ಟೇ ಆಗಲ್ಲ. ಸಿರಿಗೆರೆ ಶ್ರೀಗಳು 100 ಕಿಲೋಮೀಟ್ರಲ್ಲಿ ನೀರು ತಗೊಂಡೋಗಿದ್ದಾರೆ. ಇವತ್ತು ಜಗಳೂರು ಅಂತಕ್ಕಂಥ ಊರು ನೋಡ್ರಿ, ಕುಡಿಲಿಕ್ಕೆ ನೀರು ಯೋಗ್ಯ ಇಲ್ಲದಂಥ ಊರಲ್ಲಿ ಇವತ್ತು ತೋಟಗಳು ನಳನಳಿಸ್ತಾ ಇದ್ದಾವೆ. ಅಷ್ಟು ಒಂದು ಎಲ್ಲರೂ ಅವ್ರು ಕೈ ಗೂಡಿಸ್ಬೇಕು. ಅವ್ರ ಲೀಡ್ರಿಗೆ ಮುಖಂಡತ್ವ ತಗೋಬೇಕು. ಬರೀ ಮಠಮಾನ್ಯಗಳಂದ್ರೆ ನಮ್ಮ ಇದನ್ನು ಅಷ್ಟೇ ಕಾತ್ಕೊಳ್ಳೋ ಅಷ್ಟೇ ಅಲ್ಲ. ಸಾರ್ವಜನಿಕ ಈ ಊರಿನ ಋಣ ಐತಪ್ಪ ನಮಗೆ. ನಾನು ಒಬ್ಬನು ಸಾರ್ವಜನಿಕ ಅದೇನೆ, ಈ ಊರಾಗ ನಾನು ಋಣ ಇದೆ. ಈ ಊರಿನ ಮತದಾರ ಹೌದು, ನಾನು ಟ್ಯಾಕ್ಸ್ ಪೇಯರ್ ಹೌದು. ಇಲ್ಲೇನೋ ನಾನು ಒಂದು ನೌಕರಿ ಮಾಡಿದ್ದೇನೆ 35 ವರ್ಷ ಗಂಟಲೆ. ನಾನು ಈ ಊರಿನ ಋಣ ಇದೆ. ನಾನು ಏನು ಸಾಧ್ಯತೆ, ನಾನು ಎಲ್ಲ ಸಂದರ್ಭದಲ್ಲಿ ಯಾರೇ ಕೇಳಿದ್ರು ನನ್ನ ಕಡೆಯಿಂದ ಏನು ಸಾಧ್ಯತೆ ಸಾಕಾರ ಮಾಡಿದ್ದೀನಿ. ಅದರಿಂದ ಎಲ್ಲ ಸಾರ್ವಜನಿಕರು ಮಾಡೋಕೆ ರೆಡಿ ಇದ್ದಾರೆ. ಇವತ್ತು ಮಿತ್ರ ಮಂಡಳಿ ಒಂದು ದಿವಸಕ್ಕೆ 16,000 ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಅಂತಂದ್ರೆ ವರ್ಷಗಂಟ್ಲೆ ಏನು ದಿವಸ ಒಂದು 100 ಜನ ಉಂಡೋಕ್ಕಾರ ಭಾಳ ಅಂದ್ರೆ
ಭಾಳ ಅಂದ್ರೆ ಒಂದು ದಿವ್ಸಕ್ಕೆ ಒಂದು 100 ಜನ 150 ಜನ ಉಂಡೋಕ್ಕಾರ. ಆ 100 ಜನರಿಗೆ ಊಟ ಕೊಡೋ ಪರಿಸ್ಥಿತಿ ಇಲ್ಲ ಅಂದ್ರೆ ನನಗೆ ಮುಜರಾಯಿ ಇಲಾಖೆಗೆ ತಗೊಂಡೋಗೋದು, ಜಮಾ ಮಾಡೋದು, ಎಷ್ಟು ಜಮಾ ಮಾಡಿದ್ರಿ, ಎಷ್ಟು ಉಂಡಿ ಓಡಿದ್ರಿ, ಯಾರಿಗೆ ಗೊತ್ತಿದೆ ಲೆಕ್ಕ. ಅದನ್ನೆಲ್ಲವನ್ನು ಪಾರದರ್ಶಕವಾಗಿರಬೇಕು. ಸಾರ್ವಜನಿಕ ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರು ಪಾರದರ್ಶಕ. ಇವತ್ತು ಲಕ್ಷಗಟ್ಟಲೆ ಹಣ ಹರಿದು ಬಂದಿರ್ತೈತಿ, ಲೆಕ್ಕನೇ ಇರಲ್ಲ ಅದು. ಯಾರಿಗೆ ಉಂಟು ಏನು ಅರ್ಥನ ಯಾರು ಗುರುಗಳೇ, ಈಗ ವರ್ಷದಲ್ಲಿ 6 ತಿಂಗಳಿಗೆ ಒಂದು ಸತಿ ನಮ್ಮ ಉಂಡಿಕೆ ಎಣಿಕೆ ಆಗ್ತೈತಿ. ಈ ನಮ್ಮ ಜಿಲ್ಲಾಧಿಕಾರಿಗಳಿಗೂ ತಹಸೀಲ್ದಾರಿಗೂ ಏನಪ್ಪ ತಹಸೀಲ್ದಾರಿ ಅಧಿಕಾರಿ ಇರೋದು 1 ಲಕ್ಷ ಮೇಲೆ ಪಂತೆ ಅಂದ್ರೆ ಮತ್ತೆ ಪ್ರಸ್ತಾವನೆ ಕಳಿಸಿ ಅಪ್ರೂವಲ್ ತಗೋಬೇಕು ಡಿ ಸಿಯಿಂದ. ಆ ಡಿ ಸಿ ಏನು ಮಾಡ್ತಾರೆ ಅಂದರೆ ನಮಗೆ ಬರಲ್ಲ, ಇದು ಮುಜರಾಯಿ ಇಲಾಖೆಗೆ ಬರ್ತೈತಿ, ಹಾರ್ಟಿಕಲ್ಚರಿಗೆ ಬರ್ತೈತಿ, ಅವರಿಂದ ಪರ್ಮಿಷನ್ ತಗೋಬೇಕು ಅಂತಾರೆ. ಇಲ್ಲಿ ಒಂದು ಮಳೆ ಹೊಡಿಬೇಕಂದ್ರೆ ಕೂಡ ಅವ್ರು ಪರ್ಮಿಷನ್ ತಗೋಬೇಕಂತಾರೆ. ಮತ್ತು ಇಲ್ಲಿ ಭಕ್ತರಿಗೆ ಬರ್ತಕ್ಕಂಥ ಮೂಲಭೂತ ಸೌಕರ್ಯ ಸಾಕಷ್ಟು ಅವ್ರ ಕಡೆಯಿಂದ ಕಾಣಿಕೆ ಆಗತ್ತಲ್ಲ. ನಾನು ಅದೇ ಹೇಳ್ತೇನಲ್ಲ, ನೀವು ಭಕ್ತರ ಹಣ ಮುಟ್ಬೇಕಾದ್ರೆ ನಿಮ್ಮ ಲಿಮಿಟೇಷನ್ ವಿಚಾರ ಮಾಡಿ ಮುಟ್ಬೇಕು. ಮುಜರಾಯಿ ಇಲಾಖೆ ಅಂತ ಹಣ ಮುಟ್ಟೋದು ಕೆಲಸ ಬೇಕಾದಾಗ ನೀವು ಇದು ಅಲ್ಲಿ ಕೇಳ್ಬೇಕು ಇಲ್ಲಿ ಕೇಳ್ಬೇಕಂತ ಕತೆ ಹೇಳಿದ್ರೆ ಆಗೋದಲ್ಲ. ಆ ಕತೆಗಳು ಬೇಕಾಗಿಲ್ಲ ನಮಗೆ. ಹಣ ಮುಟ್ಟಿದ್ರೆ ಸಾರ್ವಜನಿಕ ಹಣ, ನಮ್ಮ ಊರಿನ ಹಣ ಎಲ್ಲ ಭಕ್ತರು ಬಂದು ಹಾಕಿರೋ ಹಣ ಇದು. ಅದನ್ನು ಮುಟ್ಟಿದಾಗ ಈ ಊರಿಗೆ ಅಭಿವೃದ್ಧಿಗೆ ಕೊಡ್ರಿ, ದೇವಸ್ಥಾನ ಅಭಿವೃದ್ಧಿ ಕೊಡ್ರಿ, ಊರ ರಸ್ತೆ ಮಾಡಿರಿ, ಚರಂಡಿ ಮಾಡಿರಿ ಅಂತ ಕೇಳಲ್ಲ ನಾವು. ಇಲ್ಲಿ ಕನಿಷ್ಠ ಒಂದು 4 ರೂಮ್ಗಳು ಬಂದು ಒಂದು 100-150 ಜನರ ಭಕ್ತರು ಬಂದು ಭಾಳ ಬಂದ್ರೆ ಅನ್ನ ಸಾಂಬಾರು ಕೊಡೋಕ್ಕಾಗಲ್ವ? ಅಷ್ಟು ಕನಿಷ್ಠ ಪರಿಸ್ಥಿತಿಗೆ ಹೇಳಿದ್ರೆ 100 ವರ್ಷ ಇತಿಹಾಸ ಇರ್ತಕ್ಕಂಥ ಊರಲ್ಲಿ ಈ ದೇವಸ್ಥಾನದಲ್ಲಿ ಮತ್ತು ಅದೇ ಕಲ್ಲುಗಳು, ಅದೇ ಮಣ್ಣುಗಳು, ಅದೇ ಗಲೀಜು ದೇವರಿದ್ದು ಒಂದು ಸ್ವಲ್ಪ ಸ್ವಚ್ಛ ಆಗೈತಿ. ಮತ್ತೆ ಆ್ಯಸ್ ಇಟ್ ಈಸ್ ಬಂದು ಗಟ್ಟಿಯವರಲ್ಲ. ಗುರುಗಳೇ, ತಾವೆಲ್ಲವನ್ನು 40 ವರ್ಷಗಳಿಂದ ತಾವು ನೋಡ್ಕೊಂತ ಬಂದಿರ. ಈಗ ಸಿದ್ಧವೀರಪ್ಪ, ಗಾಂಜೀರಪ್ಪ, ನಾಗಪ್ಪ, ಶಿವಪ್ಪ, ಈಗಿನ ಒಂದು ಹರೀಶು, ಶಿವಶಂಕರು, ಇದು 7ನೇ ನಮ್ಮ ರಾಮಜ್ಜರು. ನೆಕ್ಸ್ಟ್ MLA ಬಂದಾಗ ನೆಕ್ಸ್ಟ್ ಎಲೆಕ್ಷನ್ ಮುಂದೆ ಯಾರು ಆಗ್ತಾರೋ ಗೊತ್ತಿಲ್ಲ. ಆದರೆ ತಾವೆಲ್ಲ ಇತಿಹಾಸ ತಾವು ನೋಡ್ಕೊಂಬಂದಿರ. ರಾಜಕೀಯ ವ್ಯಕ್ತಿಗಳನ್ನು ಬಿಡಿ, ಈಗ ದಾಸೋಹ ಮಾಡ್ತಕ್ಕಂಥ ನಿಮ್ಮಂಥ ಒಂದು ಏನು ನಡೆದಾಡುವ ದೇವರು ಏನು ಖ್ಯಾತಿ ಪಡೆದ್ರಲ್ಲ ನಮ್ಮ ಸಿದ್ದೇಶ್ವರ ಸ್ವಾಮಿ ಬಳಗದ ಒಂದು ವತಿಯಿಂದ ನ್ಯಾಮೇಗೌಡರ ನೇತೃತ್ವದಲ್ಲಿ ತಾವು ಕೂಡ ಇಲ್ಲಿ 1 ತಿಂಗಳ ಕಾಲ ಪ್ರವಚನ ಮಾಡಿರಿ. ಆ ಒಂದು ಬಳಗದಿಂದನೇ ತಾವು ಈ ಒಂದು ದಾಸೋಹದ್ದು ನಿಮ್ಮ ಒಳ್ಳೆ ಪ್ರಶ್ನೆ ಇದು ವಿಷಯ ಇಟ್ಟರೆ ನನ್ನ ಎದುರಿಗೆ. ನಾವೆಲ್ಲ ಸಿದ್ದೇಶ್ವರ ಶ್ರೀ ಬಳಗ ಅದು ಪೂರ್ತಿ ಅನ್ನ ಸಂತರ್ಪಣೆ ಬಳಗನೇ ಅದರಿಂದ ಮತ್ತು ಇನ್ನು ಸಾರ್ವಜನಿಕ ಇನ್ನೊಂದು ನಾವೊಂದು ಸಂಘ ಕಟ್ಟ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಊರಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಎಲ್ಲ ಜಾತಿ ರಾಜಕಾರಣ ನಿಮ್ಮದೆಲ್ಲ ಸೈಡ್ಗೆ ಇಡ್ರಪ್ಪ. ಊರಿನಾಗ ಕನಿಷ್ಠ ಸವಲತ್ತು, ಒಂದು ಊರಾಗ ಒಂದು ರೋಡ್ ಒಳಗೆ ಬರ್ರಿ, ನೀವು ಒಂದು ಕಾರ್ ಹೋದ್ರೆ ಪಕ್ಕದ ಒಂದು ಸೈಕಲ್ ಹೋಗಲ್ಲ. ಸಿಟಿ ಪ್ಲ್ಯಾನಿಂಗ್ ನಗರಸಭೆ ಅದಕ್ಕೆ ಸ್ವಲ್ಪ ಇದನ್ನು ಕೊಡಬೇಕು. ಏನು ಕೊಡಬೇಕು? ಅದು ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಕೆಲಸ ಮಾಡ್ಸೋಕೆ ಪ್ರಯತ್ನ ಮಾಡ್ಬೇಕು ನಗರಸಭೆಗೆ ಕೂಡ. ಅಲ್ಲಿನೂ ಕೂಡ ಅದೇನು ಉಳಿದಿಲ್ಲ ಪರಿಸ್ಥಿತಿ. ಹಾಗಾಗಿ ನಾನು ಇಲ್ಲಿ ರಾಜಕಾರಣಿಗಳನ್ನ ಯಾಕೆ ಹೇಳ್ತಾನೆ ಅಂದರೆ ಅವರಿಗೆ ಹೆಚ್ಚು ಪ್ರಮಾಣದ ಗ್ರಾಂಟ್ ತರೋಕ್ಕಾಗತ್ತೆ, ಅನುದಾನ ತರೋಕ್ಕೆ ಸಾಧ್ಯ ಇದೆ. ಯಾಕಂದರೆ ಪುರಾತನ ದೇವಸ್ಥಾನಗಳಿಗೆ ಸಾಕಷ್ಟು ಅನುದಾನ ಕೊಡೋ ಅವಕಾಶ ಇದೆ. ನಾವು ಸಾರ್ವಜನಿಕರು ಖಂಡಿತ ನಾವು ಒಂದು ಸಂಘದ ಒಂದು ಸಮಿತಿ ಮಾಡ್ಕೊತೀವಿ. ನಮ್ಮ ಕೈಲಿ ಒಂದು 10 ಜನರಿಗೆ ಆಗಲ್ಲ ಅನ್ನ ಸಂತರ್ಪಣೆ ದಿವಸ. ಆ ಪ್ರಯತ್ನ ಖಂಡಿತ ಮಾಡ್ತೇವೆ ನಾವು. 10 ಜನರಿಗೆ ಕೊಡೋಂಥ ಇದ್ರೂ ಕೂಡ ಆ ಸಂಘದಿಂದ ನಾವು ದಿವ್ಸಕ್ಕೆ ಒಂದು 10 ಜನರಿಗೆ ಪ್ರಸಾದ ಕೊಡೋಂಥ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ಇನ್ನು ಕರೋನಾ ಪೀರಿಯಡಲ್ಲಿ ನಾವು ಸುಮಾರು ಒಂದು 2 ತಿಂಗಳು ಎಲ್ಲ ಇಲಾಖೆಗಳಿಗೆ ಪ್ರಸಾದ ಭಗವಂತ ಶಕ್ತಿ ಕೊಟ್ಟೋದನ್ನು ಮಾಡಿದ್ದೀವಿ. ಆ ಶಕ್ತಿ ಮತ್ತು ನಾವು ಅದನ್ನು ಬಳಸ್ತೀವಿ. ಎಲ್ಲ ಸ್ನೇಹಿತರು ಕರೆದು ಮೀಟಿಂಗ್ ಮಾಡ್ಕೊಂಡು ಎಲ್ಲ ಪಕ್ಷದವ್ರು ಬಂದರೆ ಸರಿ, ಬರಲಿದ್ರೆ ನಮ್ದು ಏನಿದೆ ದಿವ್ಸಕ್ಕೆ ಒಂದು 10 ಜನರಿಗೆ ಪ್ರಸಾದ ಕೊಡೋಕ್ಕಾಗತ್ತಾ ಆ ಪ್ರಯತ್ನ ಮಾಡ್ತೀವಿ. ಮುಂದೆ ಅದು ಹೆಂಗೆ ಭಗವಂತನ ಇಚ್ಛೆ ಅದು ಬೆಳೆಸ್ಕೊಂಡು ಹೋಗೋದು. ಆದರೆ ಭಗವಂತ ಅವರೆಲ್ಲರೂ ಸದ್ಬುದ್ಧಿ ಕೊಡಲಿ ಅಂತ ಈ ರಾಜಕೀಯ ಡೊಂಬರಾಟಗಳು ಸೈಡ್ಗಿಡಲಿಲ್ಲ. ನಮ್ಮ ವಿನಂತಿ ಏನಂದರೆ ಈ ಭಗವಂತನ ಸನ್ನಿಧಾನದಲ್ಲಿ ರಾಜಕೀಯ ಡೊಂಬರಾಟ ಸೈಡ್ಗಿಟ್ಟು ನೀವು ಆದಷ್ಟು ಈ ಊರಿನ ಪ್ರಗತಿ ಬಗ್ಗೆ ವಿಚಾರ ಮಾಡಿ, ಈ ಜನರ ಸವಲತ್ತುಗಳ ಬಗ್ಗೆ ವಿಚಾರ ಮಾಡಿ, ಈ ದೇವಸ್ಥಾನದ ಏನು ಮಾಡ್ಬೇಕು ಅನ್ನೋದು ವಿಚಾರ ಮಾಡಿ. ಇಲ್ಲಿ ನಿಂತ್ಕೊಂಡು ದೇವಸ್ಥಾನ ಚರ್ಚ್ ಕಾಣ್ತದೆ ಅಂತ ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ಚರ್ಚ್ ಕಾಣ್ಬೇಕಾದ್ರೆ ಅಕ್ಕಪಕ್ಕ ಎನ್ಕ್ರೋಚ್ಮೆಂಟ್ಸ್ ಎಲ್ಲ ತೆಗೆದು ಬಿಸಾಕ್ರಿ. ಯಾವ ರಾಜಕೀಯ ಒತ್ತಡಕ್ಕೂ ಬಣ್ಯಕ್ಕೆ ಹೋಗ್ಬೇಡ್ರಿ. 4 ದ್ವಾರದಲ್ಲಿ ಎಲ್ಲಿ 4 ದ್ವಾರ ಇದೆ, 2 ದ್ವಾರ ಇರೋದಿಲ್ಲ. ಇನ್ನು 2 ದ್ವಾರ ಮುಚ್ಕೊಂಡಿದ್ದಾವೆ. ಅದಕ್ಕೇನು ಕ್ರಮ ತಗೊಂಡು ಏನು ಮಾಡಬೇಕು, ಇದೊಂದು ಪವಿತ್ರ ಕ್ಷೇತ್ರ ಆಗಬೇಕು. ನದಿ ಇದೆ ಫಸ್ಟ್ ಕ್ಲಾಸ್, ಅದನ್ನು ಟೂರಿಸಮ್ ಪ್ಲೇಸ್ ಮಾಡಿ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಇದೆ, ಅಲ್ಲಿದೆ. ಎಲ್ಲವನ್ನು ಸುಮ್ಮನೆ ಏನಮ್ಮ ತುಂಗಾರತಿ ಮಾಡ್ಕೊಂತ ಹೋದ್ರೆ ಆಗೋದಲ್ಲ. ತುಂಗಾರತಿ ಮಾಡೋದ್ರಿಂದ ಏನು ಒಂದು ಆರತಿ ಮಾಡ್ಕೊಂಡು ಹೋಗ್ತೀರ ಆಟ, ಮುಂದೆ ಏನಾಯ್ತು ಅನ್ನೋದು ಬೇಕಲ್ಲ. ಆದ್ದರಿಂದ ಸಾರ್ವಜನಿಕರು ಸಹಕಾರ ಮಾಡೋಕ್ಕೆ ರೆಡಿ ಇದ್ದಾರೆ. ಅವ್ರ ವಿಶ್ವಾಸ ನಾವು ತಗೊಂಡು ಸಭೆ ಕರೆದು ನಿಮ್ಮೆಲ್ಲರನ್ನೂ ಒಂದು ಪತ್ರಿಕಾ ಸ್ನೇಹಿತರನ್ನು ಕೂಡ ಜೊತೆ ಕರೆದು ಒಂದು ಏನು ಮಾಡ್ಬೋದು ಒಳ್ಳೆಯದನ್ನು ಏನು ಮಾಡೋಕ್ಕೆ ಸಾಧ್ಯ ಇದೆ. ನಮ್ಮ ಕೈಲಿ 10 ರೂಪಾಯಿ ಕೆಲಸ ಮಾಡೋಕ್ಕಾಗತ್ತೆ ಮಾಡೋಣ. ಇನ್ನು 90 ರೂಪಾಯಿ ಕೆಲಸ ನೋಡೋಣ, ಏನು ಯಾರ್ಯಾರು ಮಾಡ್ತಾರೆ ಮಾಡಲಿ. ಆದರೆ ನನಗೆ ಒಂದು ನೋವಿನ ಸಂಗತಿ ಏನಂದರೆ ರಾಜಕೀಯ ಡೊಂಬರಾಟಗಳು ಬಿಡಬೇಕು. ನಮ್ಮ ಸರ್ಕಾರ ಇಲ್ಲ ಅನ್ನೋದು ಇವ್ರು ಹೇಳೋದು, ನಮ್ಮ ಸರ್ಕಾರ ಐತಿ ಅವ್ರು MLA ಅದಾರ ಅಂತ ಅವ್ರು ಹೇಳೋದು. ದಯವಿಟ್ಟು ಇವನ್ನೆಲ್ಲ ಸೈಡಿಗೆ ನಾವೆಲ್ಲ ಎಲ್ಲರೂ ವಿದ್ಯಾವಂತರೇ, ಅರ್ಥ ಆಗತ್ತೆ. ನಿಮ್ಮ ಸರ್ಕಾರ ತಗೊಂಬಂದು ಕೆಲಸ ಮಾಡಿದ್ರಿಂದ ಏನು ಮತದಾರೇನು ಬೇಡ ಅನ್ನಲ್ಲ, ಮಾಡಿರಿ ಅಂತ ಹೇಳ್ತಾರೆ. ನೀವು ಗ್ರಾಂಟ್ ತಂದ್ರೆ ಬೇಡ ಅಂತ ಯಾರು ಹೇಳ್ತಾರೆ? ಯಾರು ಗ್ರಾಂಟ್ ತಂದು ಹಾಕಿದ್ರೆ ಯಾರು ಬೇಡ ಅಂತಾರೆ? ಜಿಲ್ಲಾ ಮಂತ್ರಿ ತಂದು ಹಾಕಿದ್ರೆ ಬೇಡ ಅಂತಾರೆ? ವಿಚಾರ ಮಾಡೋಕೆ ಸ್ವಲ್ಪ. ಸುಮ್ಮನೆ ನಮ್ಮ ಸಂಕಟಕ್ಕೆ ಮಾತಾಡೋದು, ಹೊರಟು ಹೋಗೋದಾಗತ್ತೆ. ಒಂದು ದಿವಸ ಎಲ್ಲ ಸೇರಿದಾಗ ಅದು ಆಗಬಾರ್ದು. ಅದರಿಂದ ಭಾಳ ಅವಶ್ಯವಾಗಿ ಇಲ್ಲಿ ಬಂದರಿಗೆ ಒಂದು 10 ರೂಮಾರು ಕೊನೆ ಪಕ್ಷ 10 ರೂಮ್ಗಳನ್ನು ಮಾಡಿದರೆ
ಭಕ್ತರು ಇವತ್ತು ಮೈಲಾರಕ್ಕೆ ಹೋಗ್ತಾರೆ, ಮೈಲಾರದಿಂದ ಬಂದರೆ ಲಾಡ್ಜಲ್ಲಿ ಉಳ್ಕೊಳ್ಳೋಕೆ ಇಷ್ಟ ಪಡಲ್ಲ ಅವರು. ಇಲ್ಲೇ ಬಂದು ಇದೇ ಜಾಗದಲ್ಲಿ ಕಲ್ಲು ಮೇಲೆ ಮಕ್ಕಂಡು ಹೋಗಿರ್ತಾರೆ. ಅದು ಆಗಬಾರ್ದು, ಊರಿಗೆ ಅಗೌರವ ಆಗ್ತದೆ ಹಂಗೆ ಮಾಡೋದ್ರಿಂದ. ಅದನ್ನು ಬಂದು ಜನರಿಗೆ ಒಂದು 10 ರೂಮಾರ ವ್ಯವಸ್ಥೆ ಮಾಡಿ ಸ್ವಲ್ಪ ಪ್ರಸಾದದ ವ್ಯವಸ್ಥೆ ಮಾಡಬೇಕು. ಎಲ್ಲ ದೇವಸ್ಥಾನದ ರಾಜ್ಯಾದ್ಯಂತ ಭಾಳ ದೇವಸ್ಥಾನಗಳಲ್ಲಿ ಪ್ರಸಾದ ಕನಿಷ್ಠ ಪಕ್ಷ ಒಂದು ಟೈಮ್ ಆದರೂ ಕೊಡ್ತಾರೆ. ನಮಗೆ ತೀರಾ ಅಷ್ಟು ಯೋಗ್ಯತೆ ಇಲ್ಲ ಇವರ ಜನರಿಗೆ. ಎಲ್ಲರನ್ನೂ ವಿಶ್ವಾಸ ತಗೊಂಡು ನಾವು ಮಾಡೋಂಥ ಪ್ರಯತ್ನ ಮಾಡ್ತೇವೆ. ಜೊತೆ ಸರ್ಕಾರನೂ ಮುಜರಾಯಿ ಇಲಾಖೆನೂ ಕೈ ಜೋಡಿಸ್ಬೇಕು. 1 ಲಕ್ಷ ಮೇಲೆ ಲಿಮಿಟೇಷನ್ ಮೇಲೆ ಅವರಿಗಿದೆ ಅಧಿಕಾರ, 2 ಲಕ್ಷ ಮೇಲೆ ಇವರಿಗಿದೆ. ಇವೆಲ್ಲ ಕತೆ ಬೇಡ ನಮಗೆ. ವಾಸ್ತವವಾಗಿ ನಮ್ಮ ಸಮಸ್ಯೆ ಏನಿದೆ ಸ್ಪಂದಿಸ್ರಿ ಅಂತ ನಿಮ್ಮ ವಾಹಿನಿ ಮುಖಾಂತರ ಅವರಿಗೆ ಆಗ್ರಹಪೂರ್ವಕ ವಿನಂತಿ ಮಾಡ್ಕೊಂತೇನೆ. ಗುರುಗಳೇ, ಈಗ ರಾಜಕಾರಣಿದು ಎಲ್ಲ ಮುಜರಾಯಿ ಇಲಾಖೆದು ಬಿಟ್ಬಿಡಿ, ತಮ್ಮ ಒಂದು ಸಿದ್ದೇಶ್ವರ ಸ್ವಾಮಿ ಬಳಗದಿಂದ ಶೀಘ್ರದಲ್ಲೇ ಚಾಲನೆ ಕೊಡ್ತೀರಾ ಈ ದಾಸೋಹದ ಇದನ್ನು? ಸುಮಾರು ಒಂದು 15-20 ದಿವಸದಲ್ಲಿ ನಾವೆಲ್ಲರೂ ಸಭೆ ಕರೆದು ಬೇರೆ ಬೇರೆ ಹಿತಾಸಕ್ತರು, ಯಾಕಂದರೆ ಬಳಗ ಅದು ನಾವು ಮಾಡಿದ್ವಿ ಕಾರ್ಯಕ್ರಮ ಅಲ್ಲಿಗೆ ನಿಂತ್ಕೊಂಡಿದ್ದು ಅಷ್ಟೇ. ಮುಂದೇನು ನಾವು ಹೆಚ್ಚು ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ. ಅವರು ನಮ್ಮ ಮೂಲ ಅಧ್ಯಕ್ಷರಿಂದ ಅವರು ಎಲ್ಲರೂ ಸೇರ್ಕೊಂಡು ನಾವೆಲ್ಲ ಉಳ್ದ ಯಾರು ಇಂಟ್ರೆಸ್ಟ್ ಇದೆ ಈ ವಿಚಾರದಲ್ಲಿ ಅವರೆಲ್ಲರೂ ಕರೆದು ಮಾತಾಡಿ ಈ ವಿಷಯ ಪ್ರಸ್ತಾಪ ಮಾಡ್ತೇವೆ. ಈ ಒಟ್ಟು ದಾಸೋಹ ವಿಚಾರದಲ್ಲಿ ಮಾತ್ರ ಸಮಯ ಮಾರ್ಚ್ ಒಳಗಡೆ ಏನಾರು ಒಂದು ಚಾಲನೆ ಕೊಡ್ತೇವೆ. ಯಾಕಂದರೆ ಕೊನೆ ಪಕ್ಷ ನಾವು ಚಾಲನೆ ಕೊಡೋಂಥ ಪ್ರಯತ್ನ ಮಾಡ್ತೇವೆ. ನಾವು ಈಗ ಹರಿಹರ ಕ್ಷೇತ್ರದಲ್ಲಿ 40 ವರ್ಷಗಳ ಕಾಲ ಸಾಕಷ್ಟು ತಮ್ಮ ವಿದ್ಯಾರ್ಥಿಗಳನ್ನು ಉನ್ನತ ಮಟ್ಟದ ಶಿಕ್ಷಣ ನೀಡಿ ಅವರು ಕೂಡ ಉನ್ನತ ಮಟ್ಟದ ಕೆಲಸಗಳಲ್ಲಿ ತೊಡಗಿದಾರತಕ್ಕಂಥದ್ದು ತಾವು ನೋಡಿದ್ದೀರಿ, ನಾವು ನೋಡಿದ್ದೀವಿ. ನಿಮ್ಮ ನಡೆನುಡಿಯನ್ನು ಕೂಡ ನಮ್ಮ ನಕ್ಷತ್ರ TV ಮಾತ್ರ ಅಲ್ಲ, ಹರಿಹರ ತಾಲೂಕಲ್ಲ ಬೇರೆ ಜಿಲ್ಲೆನೂ ಕೂಡ ತಮ್ಮ ನಡೆಯನ್ನು ನೋಡಿದೆ. ತಾವು ಇಂಜಿನ್ ಇದ್ದಂಗೆ ಇಲ್ಲಿಗೆ ನಿಮ್ಮ ಬಳಗ ಬರ್ಬೇಕಂದ್ರೆ ಇಂಜಿನ್ ಬಿಗಿಯಾಗಿ ನೀವು ಮುಂದೆ ಬಂದೆ ಅಂದ್ರೆ ಬೋಗಿಗಳೆಲ್ಲ ಹಿಂದೆ ಬರ್ತಾವೆ. ಆ ಕೆಲಸ ತಾವು ಮಾಡ್ತೀರಾ? ಖಂಡಿತ ನಾನು ಆ ವಿಚಾರದಲ್ಲಿ ನನ್ನ ಜವಾಬ್ದಾರಿ ಏನಿದೆ ಆ ಜವಾಬ್ದಾರಿ ಬೆನ್ನು ತೋರಿಸಲ್ಲ. ಖಂಡಿತ ಎಲ್ಲರನ್ನು ಸೇರಿಸಿ ವಿಷಯ ಪ್ರಸ್ತಾಪ ಮಾಡಿ ಆಮೇಲೆ ಎಲ್ಲರೂ ನನಗೆ ಸುಮಾರು 42ನೇ ವರ್ಷ ಈಗ ನಾನು ಊರಾಗಿರಕತ್ತಿ ಎಲ್ಲ ಸಂದರ್ಭದಲ್ಲೂ ಸ್ಪಂದಿಸಿದ್ದಾರೆ. ನನಗೆ ಮಾತ್ರ ನನಗೆ ಉಳಿದ್ರದ್ದು ಗೊತ್ತಿಲ್ಲ, ನನಗೆ ಸ್ಪಂದಿಸಿದ್ದಾರೆ. ನಾನು ಅದನ್ನು ಆ ಕ್ರಮ ಮಾಡೇ ಮಾಡ್ತೇನೆ. ಆ ವಿಷಯದಲ್ಲಿ ಗಟ್ಟಿ ಹೆಜ್ಜೆ ಇಟ್ಟು ನಿಮಗೆ ಒಂದು ತಿಂಗಳ ಹೊತ್ತಲ್ಲಿ ರಿಸಲ್ಟ್ ಕೊಡ್ತೇನೆ. ಅಲ್ಲ, ಮುಂದಿನ ಇದರಲ್ಲಿ ಏನು ರಥೋತ್ಸವ ಆಗುತ್ತೆ ಆ ಟೈಮಲ್ಲಿ ಈ ಕೊರತೆ ಇಲ್ದಂಗೆ ನೋಡ್ಕೊಂಡು ಪ್ರಯತ್ನ ಮಾಡ್ತೇವೆ. ರಥೋತ್ಸವ ದಿವಸ ಮಿತ್ರ ಮಂಡಳಿ ಮಾಡ್ತಾರೆ, ಅವರು ನಾವೆಲ್ಲರೂ ಸಹಕಾರ ಮಾಡಿರ್ತೇವೆ ಅವರಿಗೆ, ಅವ್ರು ಮಾಡ್ತಾರೆ. ಆದರೆ ನಿತ್ಯ ನಿರಂತರ ನಡೀಬೇಕು. ಸಮಯ ಕೊನೆ ಪಕ್ಷ ಯುಗಾದಿ ನಂತರ ನಡೆಯುವಂಥ ಒಂದು ಪ್ರಯತ್ನ ನಾವು ಖಂಡಿತ ಮಾಡ್ತೇವೆ ಅಂತ ನಿಮಗೆ ಭರವಸೆ ಕೊಡ್ತೇವೆ. ಒಳ್ಳೆ ಮಾತುಗಳು ಹೇಳಿದ್ರು ಗುರುಗಳೇ. ಈಗ ನಾವಿಲ್ಲಿ ಸಾಕಷ್ಟು ತಾವೆಲ್ಲ ನೋಡ್ಕೊಂತ ಬಂದಿರೋ ಅದನ್ನು ಮಾತಾಡೋದ ಬೇಡ ನಾವು. ಯಾಕಪ್ಪ ಅಂದರೆ ಒಂದೊಂದು ನಾವು ಒಂದೊಂದು ಕಾನ್ಸೆಪ್ಟ್ಗಳನ್ನು ಮಾಡ್ಕೊಂತ ನಾವು ನಕ್ಷತ್ರ TV ಮಾಡ್ತದೆ. ಈ ಬಾರಿ ನಮ್ಮ ಕೃಷ್ಣ P. ರಾಜವಳ್ಳಿ ಅವರ ಒಂದು ಕನಸು ಏನಪ್ಪ ಅಂದರೆ ಹರಿಹರದಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಆವರಣ ಇದೆ, ಮತ್ತು ನಮ್ಮ ಮಾಜನಹಳ್ಳಿ ಗ್ರಾಮ ದೇವತೆ ದೇವಸ್ಥಾನದ ಆವರಣದಲ್ಲಿ ಕೂಡ ಜಾಗ ಇದೆ. ಅಲ್ಲಿ ಒಂದು ದಾಸೋಹವನ್ನು ಪ್ರಾರಂಭ ಮಾಡಿದರೆ ನಮ್ಮ ಹರಿಹರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಪ್ಪ ಅಂದರೆ ನಾವೀಗ ಸಾಕಷ್ಟು ನಮ್ಮ ರಾಜ್ಯಗಳಲ್ಲಿ ಹೋಗ್ತೀವಿ, ಶೃಂಗೇರಿ ಹೋಗ್ತೀವಿ, ಹೊರನಾಡಿಗೆ ಹೋಗ್ತೀವಿ, ಮುರುಡೇಶ್ವರ ಹೋಗ್ತೀವಿ, ಧರ್ಮಸ್ಥಳ ಹೋಗ್ತೀವಿ. ಈ ರೀತಿ ಸಾಕಷ್ಟು ಪ್ರವಾಸಿಗರಿರ್ತಕ್ಕಂಥ ಐತಿಹಾಸಿಕ ಸ್ಥಳದಲ್ಲಿ ಹೋಗ್ತೀವಿ. ಅಲ್ಲಿ ಎಲ್ಲಿ ಯಾವ ಟೈಮಿಂಗ್ ನಮಗೆ ಅನ್ನ ದಾಸೋಹ ಸಿಗುತ್ತೋ ಅಲ್ಲಿ ನಾವು ಸ್ಟಾಪ್ ಮಾಡಿ ಆ ಪ್ರಸಾದವನ್ನು ಸ್ವೀಕರಿಸಿದ ನಂತರ ನಾವು ಮುಂದೆ ಹೋಗ್ತೇವೆ. ಅದೇ ರೀತಿ ಕೂಡ ನಮ್ಮ ಹರಿಹರದಲ್ಲಿ ಕೂಡ ಆಗಬೇಕು ಅನ್ನೋದು ನಮ್ಮ ನಕ್ಷತ್ರ TVಯ ಕೃಷ್ಣ ಅವರ ಒಂದು ಆಸೆ ಆಗಿದೆ. ಕೂಡ ಎಲ್ಲರ ಒಂದು ಇದಕ್ಕೆ ಸ್ನೇಹಿತರು ಕೂಡ ಚರ್ಚೆ ಮಾಡಿ ಈ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದೀನಿ. ಇದಕ್ಕೆಲ್ಲರೂ ಕೂಡ ನಮ್ಮ ಗುರುಗಳು ಹೇಳಿದ ಹಾಗೆ ಈ ಒಂದು ಪ್ರೇರೇಪಣೆಗೆ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಒಂದು ದಾಸೋಹ ಪ್ರಾರಂಭ ಮಾಡಲಿಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡ್ತೀರಾ ಅಂತಂದು ಕೂಡ ನಾವು ಕೂಡ ನಂಬಿದ್ದೇವೆ. ನಿಮ್ಮ ವಾಹಿನಿ ಮುಖಾಂತರ ಮತ್ತೊಮ್ಮೆ ಎಲ್ಲರಿಗೂ ನಾನು ಏನು ಈ ಊರಿನ ನಾವೇನು ನಮಗೆ ಈ ಊರಲ್ಲಿ ಬದುಕು ಕೊಟ್ಟಿದೆ, ನಮಗೊಂದು ಅನ್ನ ಆಹಾರ ಕೊಟ್ಟಿದೆ, ನಮಗೊಂದು ಆಶ್ರಯ ಕೊಟ್ಟಿದೆ. ಈ ಊರಿನಲ್ಲಿ ಇರ್ತಕ್ಕಂಥ ಎಲ್ಲರಲ್ಲಿನೂ ನಾನು ಈ ನಿಮ್ಮ ವಾಹಿನಿ ಮುಖಾಂತರ ವಿನಂತಿ ಮಾಡ್ಕೊತೀನಿ. ನಿಮ್ಮ ಶಕ್ತಾನುಸಾರ ನಾನು ಸದ್ಯದಲ್ಲಿ ಸಭೆ ಕರೆಯೋಕ್ಕೆ ಪ್ರಯತ್ನ ಮಾಡ್ತೇನೆ. ನಿಮ್ಮ ಶಕ್ತಾನುಸಾರ ಎಲ್ಲರೂ ಸೇರ್ಕೊಳ್ಳೋಣ, ನಮ್ಮ ಶಕ್ತಾನುಸಾರ ಅದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿ ಚಾಲನೆ ಕೊಡೋಣ. ಮುಂದೆ ಅದಕ್ಕೇನು ಭಗವಂತ ಹೆಂಗೆ ನಡ್ಸ್ಕೊಂತಾನೆ ಅವನು ಇಚ್ಛೆ ಬಿಟ್ಟಿದ್ದು. ಪ್ರಸಾದ ಅನ್ನತಕ್ಕಂಥದ್ದಿದೆಲ್ಲ ನಮ್ಮ ದೇಶದಲ್ಲಿ ಭಾವನಾತ್ಮಕ ಸಂಬಂಧ ಇದೆ. ಅದಕ್ಕೆ ಪ್ರಸಾದ ಪ್ರತಿ ದೇವಸ್ಥಾನದಲ್ಲಿ ನಾವು ಯಾವುದೇ ದೇವಸ್ಥಾನಗಳಿಗೆ ಹೋದ್ರೂ ಹೊರಗಡೆ ಎಷ್ಟೇ ನಮ್ಮ ಶಕ್ತಿ ಇದ್ದು ಊಟ ಮಾಡೋ ಶಕ್ತಿ ಇದ್ರೂ ಅಲ್ಲಿ ಹೋಗಿ ಒಂದು ಅನ್ನ ಸಾರು ಸಿಗ್ತಪ್ಪ ಸಾಕಪ್ಪ, ಪ್ರಸಾದ ಅದು ತಂದೆ ಆಗಿರ್ತಕ್ಕಂಥ ಅದಕ್ಕೊಂದು ಬೆಲೆ ಇದೆ. ಆ ಭಾವನಾತ್ಮಕ ಸಂಬಂಧಗಳು ಕೂಡ ಪುರಾತನ ಕಾಲದಿಂದ ಇದೆ. ಆದ್ದರಿಂದ ಅದಕ್ಕೆ ಜನ ಪ್ರಸಾದ ಅಂತಂದು ಹೋಗೋಂಥ ಸಂದರ್ಭ ಬರಲಂಗೆ ನೋಡೋಂಥ ಪ್ರಯತ್ನ ನಾನು ಭಗವಂತ ನನಗೆ ಕೊಟ್ಟ ಶಕ್ತಿ ಪ್ರಕಾರ ನಾನು ಮಾಡ್ತೇನೆ. ನನ್ನ ಶಕ್ತಿನ ಬಳಸ್ತೀನಿ. ಅದರಿಂದ ನಿಮ್ಮ ವಾಹಿನಿ ಮುಖಾಂತರ ನಮ್ಮ ಕೃಷ್ಣ ನನ್ನ ಸ್ನೇಹಿತ ಅವನು ಎಲ್ಲೆಲ್ಲೋ ಒಟ್ಟು ಊರು ಹೆಂಗಾರ ಆಗಲಪ್ಪ ಸುಧಾರಿಸಿ ಸಾಕು ಅಂತೇಳಿ ತನ್ನ ವಾಹಿನಿ ಮುಖಾಂತರ ಸಾಕಷ್ಟು ಪ್ರಚಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾನೆ. ನಾವು ಅವರ ಅಭಿಲಾಷನ ಈಡೇರಂಥ ಪ್ರಯತ್ನ ಮಾಡ್ತೇವೆ. ಒಟ್ಟು ಒಂದು ಹೆಜ್ಜೆ ಇಡ್ತೇವೆ, ಬಿಡೋಲ್ಲ. ಯಾವ ಕಾರಣಕ್ಕೆ ಹಿಂದಕ್ಕೆ ಸರಿಯಲ್ಲ. ಮುಂದಿನ ಯುಗಾದಿಯಿಂದ ನಾವು ಒಂದು ಹೆಜ್ಜೆ ಇಟ್ಟು ಚಾಲನೆ ಕೊಡ್ತೇವೆ.
ಅದು ಇಚ್ಛೆ ಭಗವಂತನ ಇಚ್ಛೆ ಹೆಂಗೆ ನಡೀತೈತೆ ಹಂಗೆ ನಡ್ಸ್ಕೊಂಡು ಹೋಗ್ತೇವೆ. ಈ ನಿಮ್ಮ ವಾಹಿನಿ ಮುಖಾಂತರ ಮತ್ತೊಮ್ಮೆ ಅವರಿಗೆ ಎಲ್ಲರಿಗೂ ಎಲ್ಲ ಭಕ್ತಾದಿಗಳಿಗೆ ವಿನಂತಿ ಮಾಡ್ಕೊಳ್ತೇನೆ, ಒಂದು ಕಮಿಟಿ ಮಾಡಿ ಅದನ್ನು ನಾವು ಅದಕ್ಕೆ ಅದು ಯಾವುದಕ್ಕೂ ಸಂಬಂಧ ಇಲ್ಲ. ನಮ್ಮದೇನಪ್ಪ ಅನ್ನ ಸಂತರ್ಪಣೆ ಸಂಬಂಧಪಟ್ಟ ನಾಟೆ ಮುಜರಾಯಿ ಇಲಾಖೆ ಈ ಆಡಳಿತ ವ್ಯವಸ್ಥೆ ಯಾವುದಕ್ಕೂ ಸಂಬಂಧ ಇಲ್ಲ. ನಾವು ಸ್ವತಂತ್ರವಾಗಿರ್ತೇವೆ, ನಮ್ಮ ದಾಸೋಹ ನಾವೇ ನಡೆಸ್ತೇವೆ ನಿಂತ್ಕೊಂಡು. ಅದಕ್ಕೆಲ್ಲರೂ ಕೈ ಜೋಡಿಸೋ ಪ್ರಯತ್ನ ಮಾಡೋಣ. ನಮ್ಮ ಸೇವೆ ಭಗವಂತನೇ ಮಾಡೋಣ ಅಷ್ಟೇ. ಯಾಕಂದರೆ ಇಷ್ಟು ದೇವಾಲಯಗಳದವು, ಇಷ್ಟು ಮಠಗಳದವು, ಒಂದು ಪ್ರಸಾದ ಇಲ್ದಂಗೆ ಜನ ಹೋಗ್ತಾರೆ ಊರಾಗ ಅಂದ್ರೆ ಅದು ನಮಗೆ ಅಗೌರವ ಆಗ್ತದೆ ಊರಿಗೆ. ಅದಾಗಬಾರ್ದು. ಮಠಗಳು ನಡೆಸ್ಬೇಕು ಅಲ್ಲಿ ಹೋದಾಗ. ಇನ್ನು ಉಳಿದ ದೇವಸ್ಥಾನಗಳಲ್ಲಿ ಕೂಡ ಸ್ವಲ್ಪ ಒಂದು 100 ಜನರಿಗೆ ಪ್ರಸಾದ ಸಿಗೋಂಥ ವ್ಯವಸ್ಥೆ ಆಗಬೇಕು ಅಂತ ನನ್ನ ಸಂಕಲ್ಪ ಇದೆ. ಭಗವಂತ ನಡೆಸ್ಕೊಡ್ತಾನೆ. ನಾನು ಅದರಲ್ಲಿ ಖಂಡಿತ ಗಟ್ಟಿ ಹೆಜ್ಜೆ ಇಡ್ತೇನೆ ಅಂತಕ್ಕಂಥ ಒಂದು ಮಾತು ನಿಮಗೆ ಕೊಡ್ತೇನೆ. ಒಂದೇ ಒಂದು ಪ್ರಶ್ನೆ ಗುರುಗಳೇ, ಕೊನೆಯದಾಗಿ ತಮ್ಮಲ್ಲಿ ಏನಪ್ಪ ಅಂದ್ರೆ ಈಗ ಮಠ ಮಂದಿರಗಳು ಚರ್ಚನ್ನು ನಾವು ಕಟ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ, ಫೌಂಡೇಶನ್ ಹಾಕ್ತೀವಿ, ಫೌಂಡೇಶನ್ ತೆಗಿತೀವಿ, ಗೋಡೆ ಕಟ್ತೀವಿ, ದೇವಸ್ಥಾನ ನಿರ್ಮಾಣ ಮಾಡ್ತೀವಿ, ನಂತರ ಗರ್ಭಗುಡಿಯನ್ನು ನಿರ್ಮಾಣ ಮಾಡ್ತೀವಿ. ಗರ್ಭಗುಡಿಯಲ್ಲಿ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಅದು ಅಡಿಗಲ್ಲನ್ನು ಹಾಕ್ತಕ್ಕಂಥದ್ದು ಹಿಂದಿನಿಂದ ಬಂದಿರತಕ್ಕಂಥ ಪದ್ಧತಿ. ಅಡಿಗಲ್ಲು ಯಾರು ಆಗಲಿಕ್ಕೆ ಸಾಧ್ಯ ಇಲ್ಲ. ನಾ ಎಲ್ಲ ಬರೀ ಉದ್ಭವ ಮೂರ್ತಿನ ಆಗಬೇಕು ಅಂತಕ್ಕಂಥವ್ರು ಅದರ ರಾಜಕಾರಣಿಗಳಾಗಲಿ ಯಾರೇ ಆಗಲಿ. ಆದ್ದರಿಂದ ಅಡಿಗಲ್ಲು ಯಾರು ಆಗಬೇಕು? ಅಡಿಗಲ್ಲು ನೀವಾಗಿಬಿಡಿ. ಅಲ್ಲ ಭಕ್ತರ ಈಗ ನಾವು ಈಗ ಹಾವೇರಿದು ಮೊನ್ನೆ ಹುಕ್ಕೇರಿ ಮಠದ ನೋಡಿದಿರಿ, ಆಮೇಲೆ ಕೊಪ್ಪಳದ್ದು ಗುರುಗಳದು ನೋಡಿದ್ರಿ. ಲಕ್ಷಾಂತರ ಮಠಗಳು ಮಂದಿರಗಳು ಭಕ್ತರ ಕೇಂದ್ರೀಕೃತ ಇರಬೇಕಲ್ಲಿ. ಅಲ್ಲೇನಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗಳ ಕೇಂದ್ರೀಕೃತ ಆಗಿ ಹಾಳಾಗ್ಬಿಡ್ತೈತಿ. ಈ ಊರಾಗ ಪ್ರಾಬ್ಲಮ್ ಆಗಿರೋದೇ ಅದು. ಭಕ್ತರ ಕೇಂದ್ರೀಕೃತ ಮಠಗಳಾಗಬೇಕು, ಭಕ್ತರ ಕೇಂದ್ರೀಕೃತ ದೇವಸ್ಥಾನಗಳಾಗಬೇಕು. ಇವಾಗ ಇದರಲ್ಲಿ ಕೊಪ್ಪಳ ಮಠದಲ್ಲಿ ಲಕ್ಷಗಟ್ಟಲೆ ಜನ ನಮ್ಮ ಜಗತ್ತಿನಲ್ಲಿ ಅಂತ ದಾಸೋಹ ನಡೆಯೋಕ್ಕಾಗಿಲ್ಲ ಅಂತ ಜಗತ್ ಪ್ರಸಿದ್ಧ ದಾಸೋಹ ಮಾಡಿದ್ದಾರೆ ಅವರು. ಹುಕ್ಕೇರಿ ಮಠದಲ್ಲಿ ಹಾವೇರಿ ಕೂಡ ಅಲ್ಲಿ ಅಷ್ಟೇ. ಅವೆಲ್ಲ ಅವ್ರು ಹೇಳೋದಿಷ್ಟ, ಅಲ್ಲಿ ಗುರುಗಳು ಹೇಳೋದೇನೆಂದರೆ ಇದು ಭಕ್ತರ ಮಠನಪ್ಪ ಅವ್ರು ಮಾಡ್ಕೊತಾರೆ, ಬರ್ತಾರೆ, ದಾಸೋಹ ಮಾಡ್ಕೊಂತ ಹೋಗ್ತಾರೆ ಅಂತಾರೆ. ಅಷ್ಟು ದೊಡ್ಡ ಮನಸ್ಸು ಇಲ್ಲಿನೂ ಕೂಡ ಆಗಬೇಕು. ಅದು ಆಗ್ತೈತೆ ಅಂತ ಭರವಸೆ ನನಗಿದೆ. ನೀವು ಹೇಳಿದಂಗೆ ಅದಕ್ಕೆ ಏನು ಬೇಕು ಅದಕ್ಕೆ ಎಂಜಿನಾಗಿ ನಾನು ಮುಂದಿನ ಕೆಲಸ ಮಾಡೋಕ್ಕೆ ತಯಾರಿದ್ದೀನಿ, ಮಾಡೇ ಮಾಡ್ತೇನೆ. ಈಗ ಅಡಿಗಲ್ಲ ಅಂದರೆ ಮೂರ್ತಿ ಒತ್ಕೊಂತಕ್ಕಂಥದ್ದು ಯಾರು ಹೇಳೋದಲ್ಲ, ನಾವು ಒತ್ಕೊಂಡು ನಿಂತಾನೆ ಅಂತಂದು. ಎಲ್ಲರೂ ಬರೀ ಹಾರ ಹಾಕ್ಸೋಣಕ್ಕೆ ಬರ್ತಾರೆ ಅಷ್ಟೇ. ನಾವು ಒತ್ಕೊಂಡ್ ವಜ್ಜಿ ಒತ್ಕೊಂಡನಲ್ಲ, ಅದು ಬೇಕಲ್ಲ ಮೇನ್ ಮೂರ್ತಿ. ಯಾರು ಹಾರ ಹಾಕ್ಸ್ಕೊಳ್ಳಿ, ಯಾರು ಶಾಲ ಹಾಕ್ಸ್ಕೊಳ್ಳಿ, ನನಗೆ ಹಾರ ಹಾಕೋದು ಬೇಡ, ಶಾಲ ಹಾಕೋದು ಬೇಡ, ನಾನು ಒಟ್ಟು ಅದನ್ನು ಹೊರಕ್ಕೆ ರೆಡಿ ಇದ್ದೇನೆ ಅಷ್ಟೇ. ಓಕೆ ಧನ್ಯವಾದಗಳು ಗುರುಗಳೇ. ಮತ್ತೊಮ್ಮೆ ಎಲ್ಲರಿಗೂ ಬ್ರಹ್ಮರಥೋತ್ಸವ ಶುಭಾಶಯಗಳು. ಬಂದಂಥ ಎಲ್ಲ ಭಕ್ತಾದಿಗಳು ನನಗೆ ಖುಷಿ ಏನಂದರೆ ನಾವು ಕೂಡ ನಮ್ಮ ಅಲ್ಪ ಕಾರಣಕ್ಕೆ ಭಗವಂತನ ನಾವೇನು ದಾನಿಗಳಲ್ಲ, ಭಗವಂತನಿಗೆ ದಾನಿಗಳನ್ನು ತಪ್ಪು, ನಾವು ದಾಸೋಹಿಗಳಷ್ಟೇ. ದಾಸೋಹದ ಒಂದು ಭಾಗ ನಾನು ಇದ್ದೇನೆ ಇಲ್ಲಿ. ಆದರೆ ಎಷ್ಟು ಎಲ್ಲ ಜಾತಿ ಜನ ಬಹುಶಃ ಇಷ್ಟು ಈ ರೀತಿ ನಡೀತಕ್ಕಂಥದ್ದು ಭಾರಿ ವಿರಳ. ಬರ್ತಾರಲ್ಲ ಅವರೆಲ್ಲರೂ ಉಂಡು ಒಂದು ತುಂಬ ಮನಸ್ಸಿನಿಂದ ಹರಿಸೋಗ್ತಾರಲ್ಲ, ಆ ಪುಣ್ಯ ನಮ್ಮೆಲ್ಲರಿಗೆ ಬರ್ತೈತಿ. ಮತ್ತು ಆ ಪುಣ್ಯ ನಾವು ಹೆಚ್ಚು ವಿನಿಯೋಗ ಮಾಡ್ಕೊಂತ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಆ ದಿಶೆಯಲ್ಲಿ ನಾನು ಎಲ್ಲ ಸ್ನೇಹ ಬಳಗಕ್ಕೆ ಹೇಳ್ತೇನೆ, ಸೇರ್ಸ್ಕೊಂಡು ವಿನಂತಿ ಮಾಡ್ತೇನೆ. ಒಂದು ಬಿಟ್ಟು 2 ಮೀಟಿಂಗ್ ಮಾಡ್ತೇನೆ. ನಾನೇ ಎಂಜಿನ್ ಆಗಿರ್ತೀನಿ, ನನಗೊಂದು ಹಾರ ಬೇಡ, ತುರಾಯಿ ಬೇಡ, ಒಂದು ಶಾಲ್ ಬೇಡ. ಭಗವಂತನ ಮನಸ್ಸಿಗೆ ನಾನು ಮಾಡಿದ ಕೆಲಸ ಮುಟ್ಟಿದ್ರೆ ಸಾಕು, ಅಷ್ಟೇ ನಾನು ನಂಬಿಕೊಂಡಿರೋದು. ನನ್ನ ಬಂಡವಾಳನೇ ಭಗವಂತನ ಆಶೀರ್ವಾದ ಅಷ್ಟೇ. ಅದನ್ನು ಆಮೇಲೆ ನಿಮ್ಮಂತೆಲ್ಲ ಸ್ನೇಹಿತರು ಎಲ್ಲರೂ ಜೊತೆಗಿದ್ದೀರಿ. ಎಲ್ಲ ಕಾಲದಲ್ಲೂ ಎಲ್ಲ ಸ್ನೇಹಿತರು ನನ್ನ ಯಾರೂ ನನ್ನ ದೂರಿಟ್ಟು ಮಾತಾಡಿಲ್ಲ, ಭಾಳ ಹತ್ತಿರದಿಂದನೇ ಪ್ರೀತಿಯಿಂದ ಮಾತಾಡ್ತಾರೆ. ಆ ಪ್ರೀತಿ ಉಳಿಸ್ಕೊಂಡು ಬಂದ ಇಲ್ಲಿ ಮಟ್ಟ ಜೀವ ಇರೋ ಮಟ್ಟ ಉಳಿಸ್ಕೊಂಡು ಹೋಗ್ತಾನೆ. ಬಹುಶಃ ನಾನು ನಕ್ಷತ್ರ ಟಿ ವಿಯಲ್ಲಿ ತುಂಬ ವರ್ಷಗಳ ಕಳೆದ ಸಂದರ್ಭದಲ್ಲಿ ಇದೇ ವಿಷಯವಾಗಿ ನಾನು ಮಾತಾಡಿದ್ದೆ. ಮೊದಲನೇದಾಗಿ ಐತಿಹಾಸಿಕ ಪ್ರಸಿದ್ಧ ಹರಿಹರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಹರಿಹರ ಜನತೆಯ ಪರವಾಗಿ ಮತ್ತು ಕಾರ್ಯನಿರತ ಪತ್ರಕ ಸಂಘದ ಪರವಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಕೋರುತ್ತಾ, ಬಂದಂಥ ಎಲ್ಲ ಭಕ್ತಾದಿಗಳು ಜಾತ್ರೆಯನ್ನು ಸಂತೋಷದಿಂದ ಮುಗಿಸ್ಕೊಂಡು ತಮ್ಮ ಊರಿಗೆ ತೆರಳೋದ್ರ ಮುಖಾಂತರ ಈ ಒಂದು ನಮ್ಮ ಊರಿಗೆ ರಂಗು ತಂದಂಥ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ, ಏನು ಬಹುಶಃ ತಾವು ನೋಡ್ತಿದ್ದೀರಿ ಬಲಭಾಗದಲ್ಲಿ ಅವತ್ತು ಮಂತೇಶ್ ಬೆಳಗ್ಗೆಯವರು ಇದ್ದರು ಜಿಲ್ಲಾಧಿಕಾರಿಗಳು. ನಾನು ಅವ್ರಿಗೆ ಎಷ್ಟು ಬೆನ್ನತ್ತಿದ್ದೆ ಅಂದರೆ ಶಾಸನಗಳು ಹಾಳಾಗ್ತಾವೆ ಅಂತಂದೇಳಿ ತಮ್ಮ ವಾಹಿನಿ ಮುಖಾಂತರನೂ ಸಹ ನಾನು ಬೇಡಿಕೆ ಇಟ್ಟಿದ್ದೆ. ಬಹುಶಃ ಅದರ ಪ್ರತಿಫಲವಾಗಿ ಇವತ್ತು ಶಾಸನ ನೆರಳಾಗಿದೆ. ಹಾಗಾಗಿ ಅದು ಯಾಕಂದರೆ ನಾವು ಮಾಡುವಂಥ ಕೆಲಸನ ಯಾರೂ ತೋರ್ಪಡಿಕೆ ಮಾಡಬಾರ್ದು. ಈಗ ನೋಡಿ, ನಾನು ಮೊನ್ನೆ ಮತ್ತೊಂದು ಮನೆ ಕೊಡ್ತೀನಿ, ಪಕ್ಕದ ಮನೆ ಇದೆ ಅಲ್ಲಿ. ಆ ಮನೆ ಏನಾರ ಶಾಸನ ಮೇಲೆ ಬಿದ್ದರೆ ನಾವು ಕಷ್ಟಪಟ್ಟದ ಶಾಸನಗಳು ಹೆಚ್ಚು ಕಮ್ಮಿ ಮುಗಿದೋಗ್ಬಿಡ್ತಾವೆ ಅಲ್ಲಿ. ಯಾಕಂದರೆ ಅದು ಕಲ್ಲಿನ ಬಳಪ, ಮಳೆ ಮತ್ತು ಗಾಳಿಗೆ ಹೆಚ್ಚಾಗಿ ಸಂರಕ್ಷಣೆ ಮಾಡ್ಬೇಕು ಅದನ್ನು. ಆಮೇಲೆ ಅದು ಇನ್ನೊಂದು ಹೇಳಿದ್ದೆ ನಾನು, ಒಂದೊಂದು ಶಾಸನ ಪಕ್ಕದಲ್ಲಿ ಕನ್ನಡ ಅನುದಾನ ಹಾಕ್ರಿ ಅಂತಂದೇಳಿ.
ಎಲ್ಲ ಇದರಲ್ಲಿ ಅನುದಾನ ಮಾಡಿ ಅನುವಾದ ಮಾಡಿ ಅದೊಂದು ಕನ್ನಡ ಪದ ಬಳಕೆ ಇರುವಂಥದ್ದು ನಾಮಫಲಕ ಹಾಕ್ರಿ ಅಂತ ಹೇಳಿದೆ, ಅದೊಂದು ಆಗಿಲ್ಲ. ಮತ್ತು ಈ ಹಿಂದೆನೂ ಸಹ ನನ್ನ ಕರ್ನಾಟಕ ಕಂದಂಬ ರಕ್ಷಣಾ ವೇದಿಕೆ ವತಿಯಿಂದ ತಹಸೀಲ್ದಾರ್ಗೆ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ದು ಏನಪ್ಪ ಅಂತಂದರೆ, ಇಲ್ಲಿ ತಮ್ಮದೇ ಆದಂಥ ಜಾಗ ತುಂಬ ಜಾಗ ಇದೆ, ಆ ಜಾಗವನ್ನು ಬಳಸ್ಕೊಂಡು ಬರುವಂಥ ಪ್ರವಾಸಿ ತಾಣ ಮಾಡೋದ್ರ ಜೊತೆಗೆ ಅದು ನಿಮಗೆ ಕಂದಾಯ ಶಿಕ್ಷಣಿಗೆ ಒಂದಷ್ಟು ಬಲವರ್ಧನೆ ಆಗ್ತೈತಿ. ಇವತ್ತು ನಮ್ಮ ಪ್ಯಾಟೆ ಸರ್ ಹೇಳ್ದಂಗೆ ಇಲ್ಲಿ ಬಂದಂಥ ಯಾರು ಭಕ್ತಾದಿಗಳಿಗೆ ಉಳ್ಕೊಳೋಕ್ಕೆ ಒಂದು ವ್ಯವಸ್ಥೆ ಇಲ್ಲ. ತುಂಬ ಸರಿ ಮನವಿ ಮಾಡಿದ್ದೀನಿ, ಏನಪ್ಪ ಅಂತಂದರೆ ಏನು ಉಳ್ಕುವಂಥ ಪ್ರವಾಸಿ ತಾಣ ಆಗಬೇಕು, ಆದಷ್ಟು ಬೇಗನೆ ಇದು ಆಗುವಂಥ ಕೆಲಸ ಆಗಲಿ ಅಂತ ನಾನು ವಿನಂತಿ ಮಾಡ್ತೇನೆ. ನಾವೀಗ ಅನ್ನದಾಸೋಹ ಪ್ರಾರಂಭ ಮಾಡ್ಬೇಕಂದು ನಮ್ಮ ನಕ್ಷತ್ರ ಟಿ ವಿ ಅಭಿಯಾನ ಗುರುಗಳಿಗೆ ಸಾಥ್ ಕೊಟ್ಟಿದ್ದಾರೆ, ಸಭೆ ಕರಿತಾವೆ ಅಂದರೆ ಅದ್ರ ಬಗ್ಗೆ ಬೇರೆಯವ್ರಿಗೆ ಏನು ಹೇಳ್ತೀರಾ? ಸಾರ್ವಜನಿಕರಿಗೂ ದಾನಿಗಳಿಗೆ ಏನು ಹೇಳ್ತೀರಾ? ನಾನು ನಮ್ಮೂರಿನ ಜನತೆಗೆ ಹೇಳೋದು ಒಂದೇ, ಇವತ್ತು ಊರಲ್ಲಿ ಒಳ್ಳೆಯ ಕೆಲಸಕ್ಕೆ ಮಾಡುವಂಥ ಯಾರೇ ಆಗಿರಲಿ, ಪ್ರಸಾದಾಸ್ತವ, ಸಾಮೂಹಿಕ ಮದುವೆಗಳು, ಮತ್ತೊಂದು ಕಾರ್ಯಗಳು, ಧರ್ಮ ಕಾರ್ಯಗಳು, ಜಯಂತಿಗಳು ಯಾವುದೋ ನಡೀತದವೆ, ಅವಕ್ಕೆ ಯಾರೇ ಪ್ರಸಾದಕ್ಕೆ ಕೇಳಿದ್ರೆ ದಯವಿಟ್ಟು ಯಾರೂ ಇಲ್ಲ ಅನ್ಬೇಡಿ. ಕೈಲಾದಷ್ಟು ಸಹ ಏನಾಗ್ತದೆ ನಿಮ್ಮ ಕೈಲಾದಷ್ಟು ಪ್ರಸಾದಕ್ಕೆ ಒಂದು ವ್ಯವಸ್ಥೆ ಮಾಡಿ. ಇದು ಪ್ಯಾಟೇಜ್ ಸರ್ ಚಾಲನೆ ಕೊಡ್ತಿರೋದು ಒಂದು ನನ್ನ ಪ್ರಕಾರ ಒಂದು ಸಂತೋಷ ವಿಷಯ. ಅವರೊಟ್ಟಿಗೆ ನಾವೆಲ್ಲರೂ ಕೈ ಜೋಡಿಸೋಣ. ನಮ್ಮೂರಿನ ಐತಿಹಾಸಿಕ ಪರಂಪರೆ ಹಿನ್ನೆಲೆ ಬಗ್ಗೆ ಒಂದಷ್ಟು ಹೇಳ್ಬಿಡ್ತೀನಿ. ಮೊದಲನೇ ಪ್ರಾರಂಭವಾಗಿ ಇದು ಕದಂಬರ ಮೂಲಕ ಚಾಲನೆ ಆಯಿತು, ತದನಂತರದಲ್ಲಿ ಹೊಯ್ಸಳರ ಮೂಲಕ, ತದನಂತರದಲ್ಲಿ ವಿಜಯನಗರ ಮೂಲಕ, ಹಿಂಗೆ ಪ್ರಾರಂಭಿಕವಾಗಿ ಇದೊಂದು ಹಂತಕ್ಕೆ ಬಂದಿದೆ. ದಯಮಾಡಿ ಇದೊಂದು ಉಳಿಸುವಂಥ ಕೆಲಸ ನಾವೆಲ್ಲರೂ ಹರಿಹರ ಜನತೆ ಮತ್ತು ನಾಡಿನ ಜನತೆ ಮಾಡುವಂಥ ಪ್ರಕ್ರಿಯೆ ಮಾಡೋಣ. ತಾವು ತಿರುಗಿ ನೋಡ್ಬೋದಲ್ಲಿ ಆ ದೀಪಾಲಂಕಾರ ಕೆಳಗೆ ಮೂರನೇ ವೀರಬಲ್ಲಾಳನ ಭಾವಚಿತ್ರ ಇದೆ. ಮೂರನೇ ವೀರಬಲ್ಲಾಳನ ಭಾವಚಿತ್ರ ಇದೆ. ಅದು ಹೊಯ್ಸಳರ ಪ್ರಮುಖ ದೊರೆ ವಿಷ್ಣುವರ್ಧನ ಅಣ್ಣ ಆತ, ತಮ್ಮ. ಹಾಗಾಗಿ ಇವತ್ತು ಎಲ್ಲರೂ ಕಟ್ಟಿರೋಂಥ ಮಹನೀಯರನ್ನ ನಾಡನ್ನ ನಾವೆಲ್ಲರೂ ಉಳಿಸುವಂಥ ಪ್ರಕ್ರಿಯೆಯನ್ನು ಎಲ್ಲರೂ ಸೇರಿ ಮಾಡೋಣ ಅಂತ ತಮ್ಮ ವಾಹಿನಿ ಮೂಲಕ ನಾನು ವಿನಂತಿಸ್ತೀನಿ. ಹರಿಹರದ ಎಲ್ಲ ಜನತೆಗೆ ನನ್ನ ಕಡೆಯಿಂದ ಬ್ರಹ್ಮರಥೋತ್ಸವ ಆರ್ಥಿಕ ಶುಭಾಶಯಗಳು. ಬಂದಂಥ ಭಕ್ತರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಹರಿಹರ ಜನತೆಗೆ ಹರಿಹರ ಬ್ರಹ್ಮರಥೋತ್ಸವದ ಶುಭಾಶಯಗಳು. ಹರಿಹರೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿದ್ದೀವಿ. ಸ್ವಾಮಿಯ ದರ್ಶನವನ್ನು ನಾವು ನೀವೆಲ್ಲ ತೆಗೆದುಕೊಳ್ಳೋಣ. ಹರಿಹರೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಬಂದಿರುವ ಎಲ್ಲ ಭಕ್ತಾದಿಗಳಿಗೂ ಶುಭಾಶಯಗಳು. ಶ್ರೀ ಹರಿಹರೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕೆ ಬಂದಂತಹ ಹರಿಹರದ ಸಮಸ್ತ ಭಕ್ತಾದಿಗಳಿಗೂ ಹೃತ್ಪೂರ್ವಕ ಶುಭಾಶಯಗಳು. ಸಂಪ್ರದಾಯದ ಪ್ರಕಾರ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಸಮೇತನು ಸೂರ್ಯಾಭಿಮುಖವಾಗಿ ದೇವಸ್ಥಾನಗಳಿರೋದು. ಯಥೇಚ್ಛವಾಗಿರೋಂಥ ದೇವಸ್ಥಾನಗಳು ಇಂದಿನ ವಾಸ್ತುಶಿಲ್ಪಿ ಪ್ರಕಾರ ನಮ್ಮ ಪೂರ್ಣ ಪ್ರಸಿದ್ಧ ಏನಿದೆಯಲ್ಲ ಅವೆಲ್ಲ ಸೂರ್ಯಾಭಿಮುಖವಾಗಿ ದೇವಸ್ಥಾನ ಇರೋದು. ಸೂರ್ಯನ ಕಡೆಗೆ ಹೋಗಿ ಮತ್ತು ಪಶ್ಚಿಮ ಕಡೆಗೆ ಬಂದು ಇದು ತೇರು ನಿಲ್ಲುತ್ತೆ ಸರ್. ಸೂರ್ಯ ಜ್ಞಾನದ ಸಂಕೇತ, ಪಶ್ಚಿಮ ಅಜ್ಞಾನದ ಸಂಕೇತ. ಹಾಗಾಗಿ ಪಶ್ಚಿಮ ದಿಕ್ಕಿನಿಂದ ಪೂರ್ವಕ್ಕೆ ಎಳೆದು ಮತ್ತು ಬಂದು ಸಂಪನ್ನ ಆಗುತ್ತೆ ಒಂದು ಕಡೆ. ಮತ್ತೊಂದು ಕಡೆ ಉತ್ತರಕ್ಕೆ ಮುಖ ಮಾಡಿ ಎಳೆದು ಅಂದರೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅನ್ನುವಂಥದ್ದು. ಅಂದರೆ ಅದು ಉತ್ತರಾಯಣ ಪುಣ್ಯಕಾಲ ನಂತರ ಬರುವಂಥ ಎಲ್ಲ ರಥೋತ್ಸವಗಳು ಉತ್ತರಕ್ಕೆ ಎಳೆಯುವಂಥದ್ದು ನಾವು ಕಂಡು ಬರ್ತದೆ. ಒಟ್ಟಾರೆಯಾಗಿ ಈ ನಮ್ಮ ಸಂಪ್ರದಾಯ ಪರಂಪರೆಯನ್ನು ಕುರಿತು ಈ ರಥೋತ್ಸವಕ್ಕೆ ಆಗಮಿಸಿದಂಥ ತಾವು ಮಾತಾಡಿದಿರಿ. ತಮಗೆ ನಮ್ಮ ಹರಿಹರದ ಅರುಣೋದಯ ಬಟ್ಟೆ ಅಂಗಡಿ ವತಿಯಿಂದ ಒಂದು ಕೂಪನ್ ಕೊಡ್ತದೆ, ದಯವಿಟ್ಟು ಸ್ವೀಕರಿಸಿ.
ಎಲ್ಲರಿಗೂ ನಮಸ್ಕಾರ. ಈಗ ಹರಿಹರೇಶ್ವರ ದೇವಸ್ಥಾನ ಈ ಮಾಡಲ್ ಮಾಡೋದ್ರಿಂದ ಜನಪ್ರಿಯರೆಲ್ಲ ಗೊತ್ತಾಗುತ್ತೆ ಈ ಥರ ದೇವಸ್ಥಾನ ಇದೆ, ಮಾಡಲ್ ಹಿಂಗಿದೆ ಅಂದರೆ ನಿಜವಾಗಿ ನಾವು ಬಂದು ನೋಡಬೇಕು ಅಂತ ಅವ್ರಿಗೆ ಅನಿಸುತ್ತೆ. ಮತ್ತು ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರಲ್ಲ, ನಾವು ಒಂದು ಮಾಡಬೇಕು ಅಂತ ಅವ್ರಿಗೆ ಇಷ್ಟ ಆಗುತ್ತೆ. ಧನ್ಯವಾದಗಳು. ಚಿಕ್ಕಮಗಳೂರಿಂದ ಬಂದಿದ್ದೀವಿ. ಈ ದೇವಸ್ಥಾನ ಮಾಡಿರೋದ್ರಿಂದ ನಮಗೆ ತುಂಬ ಖುಷಿ ಆಯಿತು ನೋಡಿ. ಎಲ್ಲರೂ ನೋಡಿ ನಮ್ಮ ಮಕ್ಕಳನ್ನು ಹಾಗೆ ಕಲಿತಿದ್ದಾರೆ, ಈಗ ಮಾಡಬೇಕು ಅಂತ ಮಾಡ್ತಾನೂ ಇದ್ದಾರೆ ನಮ್ಮ ಹುಡುಗರು ಎಲ್ಲ ಸೇರಿ. ಚೆನ್ನಾಗಿದೆ ಸರ್. ಇದು ಹರಿಹರದಲ್ಲಿ ಕಿರ್ಲೋಸ್ಕರ ಕಂಪ್ನಿ ಎದುರುಗಡೆನೇ ಇದೆ. ಇದು ನಾವು ಆಲ್ರೆಡಿ ಒಂದೆರಡು ಸರಿ ಭೇಟಿ ಕೊಟ್ಟಿದ್ದೀವಿ. ಎಲ್ಲ ಚೆನ್ನಾಗಿದೆ ಸರ್. ಅಲ್ಲಿ ಇದು ಅಬ್ದುಲ್ ಕಲಾಂ ಅವ್ರದ್ದು, ಅಂಬೇಡ್ಕರ್ ಅವ್ರದ್ದು ಆಲ್ರೆಡಿ ಎಲ್ಲ ಮೂರ್ತಿಗಳು ಮಾಡಿ ಇಟ್ಟಾರೆ. ಮತ್ತು ನಿಮ್ಗೆ ಎಂಥ ಬೇಕಂತ ಹೇಳಿದಪ್ಪ ಅಂದ್ರೆ ಮಾಡಿ ಕೊಡ್ತಾರೆ ಸರ್ ಅವರು. ಒಳ್ಳೆ ಒಪಿನಿಯನ್ ಇದೆ ಸರ್ ಅಲ್ಲಿ. ನಾವು ಆಲ್ರೆಡಿ ಕ್ರಿಕೆಟ್ ಆಗಲಿ, ಆಮೇಲೆ ಯಾವುದಾದ್ರು ಟೂರ್ನಿಮೆಂಟ್ಗಳು ಆಡಿಸಿದಪ್ಪ ಅಂದ್ರೆ ಕುರಿ ಆಗಲಿ ಎಲ್ಲ ಪ್ರತಿಯೊಂದೂ ನಿಮಗೆ ಯಾವ ಬೇಕೋ ಆ ಟೈಪ್ ಎಲ್ಲ ಮಾಡಿಕೊಡ್ತಾರೆ ಅವರು. ದಯವಿಟ್ಟು ಸಹಕರಿಸಿ. ನಮ್ಮ ಒಳ್ಳೆ ಕಲಾವಿದರು ಅದರ ಅಲ್ಲೆಲ್ಲ. ಹಾಗಾಗಿ ದಯವಿಟ್ಟು ಕಲೆಗೆ ಬೆಲೆ ಕಟ್ಟಿರಿ. ದಯವಿಟ್ಟು ತಾವುಗಳು ಒಳ್ಳೆ ಮನಸ್ಸಿಂದ ಹಾರೈಸಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊ. ಜೈ ಹಿಂದ್, ಜೈ ಕರ್ನಾಟಕ ಸರ್. ಹರಿಹರೇಶ್ವರ ಜಾತ್ರೆಗೆ ಬಂದ ಭಕ್ತಾದಿಗಳೆಲ್ಲರಿಗೂ, ಊರ ನಾಗರಿಕರು ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಹರಿಹರೇಶ್ವರ ಜಾತ್ರೆಗೆ ಬಂದ ಭಕ್ತಾದಿಗಳಿಗೆ ಶುಭಾಶಯಗಳು. ಹರಿಹರೇಶ್ವರ ಜಾತ್ರೆಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಶುಭಾಶಯಗಳು. ಹರಿಹರದ ಅರುಣೋದಯ ಬಟ್ಟೆ ಅಂಗಡಿ ವತಿಯಿಂದ ಒಂದು ಕೂಪನ್ ಕೊಡಲಾಗ್ತದೆ. ದಯವಿಟ್ಟು ಈ ಕೂಪನನ್ನು ತಾವು ಉಪಯೋಗಿಸಬೇಕಾಗಿ ವಿನಿಸ್ಕೊಳ್ತಿದ್ದೇನೆ. ರಥೋತ್ಸವ ನೋಡಿದ್ರಾ? ಹಾಂ, ನೋಡಿದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು, ದರ್ಶನ ಕೂಡ ಆಯಿತು. ಎಲ್ಲರಿಗೂ ರಥೋತ್ಸವದ ಶುಭಾಶಯಗಳು ತಿಳಿಸುತ್ತೇನೆ. ನಮ್ಮ ಅರುಣೋದಯ ಕಲೆಕ್ಷನ್ ಕಡೆಯಿಂದ 10% ಡಿಸ್ಕೌಂಟ್ ಇದೆ. ಇದನ್ನು ಕೂಪನ್ ಗಿಫ್ಟ್ ವೋಚರ್ ಇದೆ, ಸ್ವೀಕರಿಸಿ ಅಂತ ಕೇಳ್ತಾ ಇದ್ದೆ. ನಾವು ಬಂದದ್ದು ಹರಿಹರೇಶ್ವರ ದೇವಸ್ಥಾನ ನೋಡೋಕೆ ಬಂದೀನಿ. ಈಗಿರೋದು ಧಾರವಾಡದಲ್ಲಿ. ಹರಿಹರ ಜನರಿಗೆ ಬ್ರಹ್ಮರಥೋತ್ಸವದ ಶುಭಾಶಯಗಳು. ನಮ್ಮ ಅರುಣೋದಯ ಕಡೆಯಿಂದ ನಿಮಗೆ ಒಂದು ಬಟ್ಟೆ ಅಂಗಡಿಯಿಂದ ನಿಮಗೊಂದು ಗಿಫ್ಟ್ ವೋಚರ್ ಇದೆ, 10% ಡಿಸ್ಕೌಂಟ್ ಇದೆ, ಯೂಸ್ ಮಾಡಿ. ನನ್ನ ಹೆಸರು ರಂಜಿತಾ ರಮೇಶ್ ಬಾಳೆಕುಂದ್ರಿ ಅಂತ. ಧನ್ಯವಾದಗಳು. ಸಮಸ್ತ ಹರಿಹರ ಜನತೆಗೆ ಹರಿಹರೇಶ್ವರ ಜಾತ್ರೆಯ ಶುಭಾಶಯಗಳು. ಹರಿಹರೇಶ್ವರ ಜಾತ್ರೆಯಲ್ಲಿ ಒಂದು ವೈಶಿಷ್ಟ್ಯತೆ ಏನಂದರೆ, ಹರಿಹರೇಶ್ವರನಿಗೆ ಹರಿಹರಲಿಂಗ, ಮೈಲಾರದನಿಗೆ ಮೈಲಾರಲಿಂಗ, ಇವರಿಬ್ಬರು ಅಣ್ಣ ತಮ್ಮನ ಅನ್ನುವಂಥ ಭಾವನೆ ನಮ್ಮ ಜನಪದ ಇತಿಹಾಸದಲ್ಲಿ ಕಾಣ್ತೀವಿ. ಹಾಗಾಗಿ ಹರಿಹರಲಿಂಗೇಶ್ವರನ ದರ್ಶನ ಮಾಡಿಕೊಂಡು ಇಲ್ಲಿಂದ ಕೆಲವರು ಪಾದಯಾತ್ರೆಯಾಗಿ, ಕೆಲವರು ಬಂಡಿ ಮಾರ್ಗವಾಗಿ ಮೈಲಾರಲಿಂಗನ ದರ್ಶನ ಮಾಡ್ಕೊಂತಾರೆ. ಅಲ್ಲಿ ಕಾಣಿಕ ಮುಗಿಸ್ಕೊಂಡು ದ್ವಾರಪ್ಪನವರು, ದಾಸಪ್ಪನವರು ಅಂತ ಹೇಳ್ಬಿಟ್ಟು ತಮ್ಮ ಅನೇಕ ತಲೆಮಾರಿಯಿಂದ ಬಂದಂಥ ಈ ಪರಂಪರೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಈಗ ಅವ್ರ ಹತ್ರನೇ ಆ ವಿಷಯ ಕುರಿತು ನೀವು ತಿಳ್ಕೊಳ್ಳೋಣ ಬನ್ನಿ. ಇದು ನಮ್ಮ ತಾತರ ಕಾಲದಿಂದ ನಮಗೆ ಮನೆ ದೇವರು ಮೈಲಾರ ದೇವರು. ಆಗಿನ ಕಾಲದಿಂದಲೂ ನಾವು ಪಾದಯಾತ್ರೆ ಮುಖಾಂತರನೇ ಬರ್ತಾಯಿದ್ದೀವಿ ಸ್ವಾಮಿಗೆ.
ಆ ಒಂದು ಪಾದಯಾತ್ರೆ ಮುಖಾಂತರ ಸ್ವಾಮಿಗೆ ಸೇವೆನ ಸಲ್ಲಿಸ್ತಾನೆ ಬಂದಿದ್ದೀವಿ. ನಮ್ಮ ತಾತರ ಕಾಲದಿಂದಲೂ ನಾವು ಇದು ಬಿರುದನ್ನು ನಾವು ಪಡ್ಕೊಂಡಿದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಮೈಲಾರಪ್ಪ ಅಂತಂದೇಳಿ, ಚಿತ್ರದುರ್ಗ. ನಮ್ಮದು ಬಂದು ಸ್ವಂತ ಭೀಮಸಮುದ್ರ ಹಳ್ಳಿ, ಚಿತ್ರದುರ್ಗದ ಮಗ್ಗಲಿಗೆ ಒಂದು ಹಳ್ಳಿ ನಮ್ಮದು. ಸುಮಾರು 3-4 ತಲೆಮಾರಿನಿಂದ ಅದು ಪರಂಪರೆನೋ ಅಥವಾ ಧರ್ಮ ಒಂದು ರೀತಿಯಲ್ಲಿ ನಡೆಸ್ಕೊಂಬಂದಿರುವಂಥದ್ದು ಮೈಲಾಲಿಂಗನ ಮತ್ತು ಹರಿಹರಲಿಂಗೇಶ್ವರನ ಭಕ್ತರಾಗಿ ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರ ಅನ್ನುವಂಥ ಒಂದು ಚಿಕ್ಕ ಭೀಮಸಮುದ್ರ ಎನ್ನುವಂಥ ಚಿಕ್ಕ ಗ್ರಾಮದಿಂದ ಸುಮಾರು ತಲೆಮಾರುಗಳಿಂದ ಪಾದಯಾತ್ರೆಯಾಗಿ ಬರುವಂಥದ್ದು ಒಂದು ವೈಶಿಷ್ಟ್ಯತೆ. ಅಲ್ಲಿ ಹೋದ್ಮೇಲೆ ಆ ಗೌರಪ್ಪನ ಭಂಡಾರ ಧರಿಸಿಕೊಂಡು ಕೈಯಲ್ಲಿ ಚಾಟಿ ಹಿಡ್ಕೊಂಡು ಒಂದು ರೀತಿ ಹೆಜ್ಜೆ ತಾಳಕ್ಕೆ ತಕ್ಕಂಥ ಕುಣಿತ ಕರಡಿ ಗೊರವರು ಅಂತ ಹೇಳ್ಬಿಟ್ಟು ಕರಡಿ ಗೊರವರು ಅಂತ ಕರೀತಾರೆ. ಇದು ಜನಪದ ಕಲೆಗಳಲ್ಲಿ ಒಂದು. ಈ ಕಡೆ ಕರಡಿ ಮಜಲು ಅಂತ ಕರಿತೀವಲ್ಲ, ಆ ರೀತಿಯಲ್ಲಿ ನಮ್ಮ ಮೈಲಾಲಿಂಗನ ಭಕ್ತರು ಕರಡಿ ಗೊರವನ ವೇಷ ಹಾಕ್ಕೊಂಡು ಕೈಯಲ್ಲಿ ಚಾಟಿ ಹಿಡ್ಕೊಂಡು ಡಮರ್ಗೆ ಹಿಡ್ಕೊಂಡು ಕುಣಿತ ತಮ್ಮ ದೇಹ ದಂಡನೆಯನ್ನು ದಂಡಿಸಿ ಸ್ವಾಮಿಗೆ ಸೇವೆ ಸಲ್ಲಿಸ್ತಾ ಬಂದಿರುವಂಥದ್ದು. ಅಲ್ಲಿ ಪಡಲಿಗೆ ಅಂತ ತುಂಬ್ತಾರೆ, ದಾಸಪ್ಪನ ಅಂತ ಮಾಡ್ತಾರೆ. ಆ ಎಲ್ಲ ಕಾರ್ಯಗಳನ್ನು ಮಾಡಿಕೊಂಡು ಅದು ಅನಂತರ ದೋಣಿ ಸೇವೆಯನ್ನು ಕೂಡ ಆ ಮೈಲಾಲಿಂಗೇಶ್ವರ ದೇವಸ್ಥಾನ ಸಲ್ಲಿಸ್ಕೊಂಡು ಬರುವಂಥದ್ದು ಸುಮಾರು 3-4 ತಲೆಮಾರು ನಡೆಸ್ಕೊಂಡು ಬಂದಿದ್ದಾರೆ. ನಿಮಗೆ ಧನ್ಯವಾದಗಳು. ಮೈಲಾಲಿಂಗೇಶ್ವರ ಮತ್ತು ಹರಿಹರಲಿಂಗೇಶ್ವರ ಒಳ್ಳೆಯದನ್ನು ಮಾಡಲಿ. ಅದನ್ನ ಹೇಳ್ಬೇಕನ್ನ 7 ಕೋಟಿ 7 ಚಾಂಗ್ ಮೇಲೆ ಅದೊಂದು. ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಮಧ್ಯ ಕರ್ನಾಟಕದಲ್ಲಿರುವಂಥ ಐತಿಹಾಸಿಕ ಹರಿಹರೇಶ್ವರ ದೇವಸ್ಥಾನದ ರಥೋತ್ಸವ ಇಂದು ಬೆಳಿಗ್ಗೆ 10:55ಕ್ಕೆ ಮೇಷ ಲಗ್ನದ ಶುಭ ಮುಹೂರ್ತದಲ್ಲಿ ಭಕ್ತರ ಜಯಘೋಷದೊಂದಿಗೆ ಹಾಗೂ ಜನಪ್ರತಿನಿಧಿಗಳು ಒಳಗೊಂಡಂತೆ ಎಲ್ಲರೂ ಕೂಡ ಈ ಒಂದು ರಥೋತ್ಸವದ ಸೇವೆಯಲ್ಲಿ ಪಾಲ್ಗೊಂಡಿದ್ದರು. ಆ ಹರಿಹರೇಶ್ವರ ಸರ್ವರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಅಂತ ಬೇಡಿಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಸಮಸ್ತ ನಾಗರಿಕರಿಗೆ ಬ್ರಹ್ಮ ರಥೋತ್ಸವದ ಶುಭಾಶಯಗಳು. ಈ ವರ್ಷ ಮಳೆ ಬೆಳೆ ಸಮೃದ್ಧಿಯಾಗಿ ಬೆಳೆ ಆಗಲಿ, ರೈತನ ಬದುಕು ಹಸನಾಗಲಿ, ಎಲ್ಲರ ಜೀವನ ಕೂಡ ಸುಖವಾಗಿರಲಿ ಅಂತಂದೇಳಿ ನಮ್ಮ ನಕ್ಷತ್ರ TV ಕೂಡ ಮತ್ತೊಮ್ಮೆ ಬ್ರಹ್ಮ ರಥೋತ್ಸವದ ಶುಭಾಶಯಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.